smoking is also this passive smoking affects our family members, our loved ones and all. And also it causes the air pollution that is indirect cause of global warming also. And here the healthy one playing, enjoying her childhood, or a baby enjoying her childhood and going to school happily. Whereas here we are representing the oxygen mask, carrying the oxygen cylinder. Go on smoking, when the smoking will occur, the humidity of the air will increase, temperature will increase, and pollution will increase. That causes a multiple grade of health hazards. So, in order to avoid, we will use a mask here. But what happens? This childhood is a wonderful childhood where we will enjoy like anything. Whereas with a mask, we don't have freedom and we are encircling with a rope or anything with ourselves only. And this is the smoking where it causes harm and it gives like a devil. Smoking gives like a devil. ವಿಶ್ವ ತಂಬಾಕು ನಿಷೇಧ ದಿನ ಜೀವಕ್ಕೆ ಅವಶ್ಯಕ ಆಮ್ಲಜನಕ ಅದನ್ನು ಮಾತ್ರ ಸೇವಿಸುವುದು. Briefly. Very briefly. In 2 sentences. ಸ್ಮೋಕರ್ ಸೇರಿದ್ರೆ ಬರ್ತೀವಿ ಇಲ್ಲಿ ಕಾಮನ್ ಆಗಿ ಈ ರೀಸನ್ ಸರ್ ರೋಡ್ ಕಾಲ್ ಸಿಗರೇಟ್ ಕಾಲ್ ಬರ್ತೀವಿ ಲೇಕತ್ತಿ ಸೇರಿದ್ರೆ ಬರ್ತೀವಿ ಆಮೇಲೆ ನೀವು ತರ್ತೆ ರೇಟ್ ಆಫ್ ಸಿಗರೇಟ್ ಸ್ಮೋಕಿಂಗ್ ಆಲ್ಸೋ ಬೆಸ್ಟ್ ಇಡ್ತಾರೆ ಮುಗಿದ್ಮ್ಯಾಗ ಹತ್ತೆ ಇದು ರೀಚ್ ಎಲ್ಲ ಫಾಲೋ ಮಾಡ್ತಿರ್ತಾರಲ್ಲ ಇಡ್ತಾರೆ ಮುಗಿನಲ್ಲೇ ಹತ್ತಿ ಹೊಯ್ಕಾಗ್ತಾರೆ ನಿನ್ನ ಹೆಣ ಎತ್ತೆ ಕ್ರೀಮಿಂಗ್ ಎಲ್ಲ ಮಾಡ್ತಾರೆ ಗಿಡ ಸೇರಿದ ಬರ್ತಿ ಹೇಳಕತ್ತೀನಿ ಒತ್ತೆ ಫೋರ್ಸ್ಫುಲ್ ಹೇಳಕತ್ತೀನಿ ಒಳ್ಳೆ ರೈಲಿಂಗ್ ಒಳ್ಳೆದಾಗಿ ಅದೇ ಇವಾಗ ಜಾಸ್ತಿ ಜನ ವ್ಯಸನಕ್ಕೆ ಬಲಿಯಾಗಿರ್ತಾರೆ ಸರ್ ಅದಕ್ಕೋಸ್ಕರ ಚಟ್ಟಕ್ಕೆ ಹತ್ತಿ ಚಟ್ಟ ಏರುವುದು ಬದಲಾಗಿ ಹಠಕ್ಕೆ ಬಿದ್ದು ಹಠದಿಂದ ಬಿದ್ದು ಸಾಧನೆ ಬಗ್ಗೆ ಮಾಡ್ರೆ ಅಂದ್ರೆ ಹಂಗೆ ಹೇಳ್ತೀನಿ ಸರ್ ಆ್ಯಂಡ್ ಕ್ಲಿಯರ್ ಆಲ್ಸೋ ತಮ್ಮಕನ್ನು ತಿಳಿಸಿ ಆರೋಗ್ಯವನ್ನು ಜಯಿಸಿದ್ರು. ವೆರಿ ಗುಡ್. ಪೊಯಿಟಿಕ್ ಬ್ಯಾಕ್ಗ್ರೌಂಡ್ ಇಸ್ ಕಾಣ್ತದೆ. Smoking days. No tobacco days. On 31st May. It is all the responsibility. We should not smoke at all. Next, our social condition. So, this is Pratia, we all know. If we start to smoke, there is something. Even now, yaro you smoke after the first second baro family. Daily ಹೋಗೇ ಬಿಟ್ಟು ಹಾರೆ ಅಂದ್ರೆ ಆಬ್ವಿಯಸ್ಲಿ ಫುಲ್ ಎಂಜಾಯ್ ಮಾಡ್ಬೇಕು ಏನು ಮಾಡಿ ನೋಡೋದು ಅವರು ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ ಹೆಂಗೆ ಬಿಡ್ಬೇಕು ಅಂತ. ನೆಕ್ಸ್ಟ್ ರಾಕೆಟಿಂದ ಆಬ್ವಿಯಸ್ಲಿ ಫಸ್ಟ್ ಶ್ವಾಸ ಸರ್ ಬಿಟ್ಟು ನಮ್ಮ ವಿಶ್ವಾಸನೇ ಹಾಳಾಗ್ಬೋದು. ನಾರ್ಮಲ್ ಅಫೆಕ್ಟೆಡ್ ಸ್ಮೋಕಿಂಗ್ ಬಿಕಾಸ್ ಇದರ ಒಳಗಡೆ ಇರೋ ನಿಕೋಟಿನ್ ಮತ್ತು ಟಾರಿಂದ ಲಂಗ್ಸ್ ಒಳಗಡೆ ವೈರಸ್ ಸ್ಟಾರ್ಟ್ ಆಗಿ ಆ ಲಂಗ್ಸ್ ಕ್ಯಾನ್ಸರ್ ಸೊ ಎಫೆಕ್ಟ್ ಪ್ರಿವೆಂಷನ್. ಫಸ್ಟ್ ಎಫೆಕ್ಟ್ ಇವತ್ತು ಸಿಗಾರಿಂದ ಬರೀ ಲಂಗ್ಸ್ ಆಗ್ತಲ್ಲ ಇಟ್ ಕ್ಯಾನ್ ಹಾರ್ಮ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಹೆಡ್ ಆ್ಯಂಡ್ ನೆಕ್ ಲೈಕ್ ಪ್ಯಾರಾಲಿಸಿಸ್, ಆಮೇಲೆ ಸ್ಟ್ರೋಕ್ ಆಗ್ಬೋದು, ಬ್ಲೈಂಡ್ನೆಸ್ ಆಗ್ಬೋದು, ಐ ಕನ್ಸಿಡರೇಷನ್ ತೊಗೊಂಡು ಇವನ್ ಟೀಚ್ ತೊಗೊಂಡು ಎಲ್ಲರೂ ಆಗುತ್ತೆ ಬಿಕಾಸ್ ಆಫ್ ನಿಕೋಟಿನ್. ಅದು ಪೋಸ್ಟ್ ಶೀಟ್ ಒಳಗಡೆ ಇರೋ ಎನಾಮಲಿಂದ ಪೋಸ್ಟ್ ಒಳಗಡೆ ಹೋಗಿ ಎಲ್ಲರೂ ಕನ್ಸಿಡರೇಷನ್ ಆಗುತ್ತೆ. ಅದೇ ಥರ ಆಲ್ ಬಾಡಿ ಪಾರ್ಟ್ಸ್ ವಿಲ್ ಅಫೆಕ್ಟ್. ನೆಕ್ಸ್ಟು ಇವನ್ ಅವ್ರು ತಗೊಂಡಿರೋ ಅವ್ರು ಬಿಟ್ಟಿರೋ ಹೊಗೆನ ಬೇರೆಯವ್ರು ತಗೊಂಡು ಪ್ಯಾಸಿವ್ ನೆಕ್ಸ್ಟು ನಾವು ಅದನ್ನ ಟ್ರೀಟ್ ಮಾಡೋದು ಆಗೋದು ಭಾಳ ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಿವೆಂಟ್. ಲೈಕ್ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಂದುಬಿಟ್ರೆ ಕವಳ ಮತ್ತು ಬಂದಿಟ್ಟು ಓರಲ್ ಟು ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್. ನೆಕ್ಸ್ಟು ಇವನ್ ಫ್ಯಾಮಿಲೀಸ್ ಆಲ್ಸೋ ಮೆನಿ ಪ್ರಾಬ್ಲಮ್ಸ್. Family members are the worst. Thank you. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಈ ಥರ ಆಗುತ್ತೆ. ನಾರ್ಮಲ್ ಪೀಪಲ್ ಬಂದು ನೋಡ್ತಾರೆ ಪಿಕ್ಚರ್ಸ್ ಮುಖಾಂತರನೇ ಗೊತ್ತಾಗುತ್ತೆ. ಈಗ ನೋಡಿ ಸರ್ ಇದರಲ್ಲಿ ಬೆನಿಫಿಟ್ಸ್ರಿಂದ ನಾವು ಅವ್ರು ಮಾತ್ರ ಸಫರ್ ಆಗ್ತಿಲ್ಲ, ಈ ಫ್ಯಾಮಿಲಿ ಮೆಂಬರ್ಸ್ ಸಫರ್ ಆಗ್ತಾರೆ ಅಂತ ಅವ್ರು ಗೊತ್ತಾಗುತ್ತೆ. ನೆಕ್ಸ್ಟ್ ಏನೇನಾಗುತ್ತೆ ಅದರಿಂದ ಅವುಗಳು ಮ್ಯಾಕ್ರೋಟಿ ಚೆನ್ನೈಯಲ್ಲಿ ಒಂದು 3000 ಮೆಂಬರ್ಸ್ನ ತಗೊಂಡಿದ್ದಾರೆ. ಅದರಲ್ಲಿ ಸ್ಮೋಕರ್ಸ್ ಇನ್ನೊಂದು
ಜಾಸ್ತಿ ತಗೊಂಡಿರೋದ್ರಿಂದ ಕ್ಲಾಸ್ ಚೇಂಜ್ ಮಾಡಿ ಅವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಅವ್ರದ್ದು ಮ್ಯಾಥ್ಮೆಟಿಕ್ಸ್ ಡಿಟರ್ಮಿನೇಷನ್ ಟ್ರೈ ಆಯಿತು ಅಂತ ಜಾಸ್ತಿ ಕಂಡುಹಿಡಿತಾರೆ. ಅವರಿಂದ ಇದು ಎಷ್ಟು ಬೆಸ್ಟ್ ಬರುತ್ತೆ ಅಂತ ಅವರು ವಿಶ್ ಮಾಡಿ ಕ್ಲಾಸ್ ನೆಕ್ಸ್ಟು ಈಗ ಬಂದು 2 ದಿನದ ಮಠದ ಧೂಮದ ಹೋಗಿ 3ನೇ ದಿನ ಅಳುವುದು ಸರ್. ಅಂದರೆ ಈಗ ನೀನು ರಿಲ್ಯಾಕ್ಸೇಷನ್ಗೆ ನೀನು ಟೆನ್ಷನ್ ಬೇಡ, ನೀನು ಟೆನ್ಷನ್ ಏನು ಬೇಡ ಅಂತ ನೀನು ಚಟಕ್ಕೊಳಗಾಗಿ ಅದನ್ನು ಮಸ್ಟರ್ ಮಾಡ್ತೀರಾ. ಆದರೆ 3ನೇ ದಿನ ನೀನು ಫ್ಯಾಮಿಲಿ ಸಫರದ್ದು ಎಲ್ಲ ಸಫರಾಗಿ ಅವರು ಹತ್ಕೊಂಡು ಹೋಗ್ಬಿಟ್ಟು ಆಗ್ತಾರೆ. ನೆಕ್ಸ್ಟು ವಾಸ್ತವದಲ್ಲಿ ವಾಸ ಮಾಡು ಯಜ್ಞದಲ್ಲಿ ಇನ್ವಾಲ್ವ್ ಆಗಬೇಡ ಅಂತ ಹೇಳ್ಬೋದು. ವಿಷು ಇದನ್ನು ತುಳಿಯೋಬೇಕಂದ್ರೆ ನೋಡಿ ಜೀವನ ನಾಳಿಕೋ ಸನ್ಮಾನ ನಾಳ್ಕೊಂಬೋದು ಒಟ್ಟು ನೋಡಿದ ತಕ್ಷಣ ಅವ್ರು ಕಾಣಿಸ್ಬೋದು. ನನ್ನ ಕಾನ್ಸೆಪ್ಟ್ ಬಂದ್ಬಿಟ್ಟು ಧೂಮಪಾನ ಮಾಡೋದ್ರಿಂದ ಮನುಷ್ಯ ಹ್ಯೂಮನ್ ಬೀಯಿಂಗ್ಸ್ ಮತ್ತು ಎನ್ವಿರಾನ್ಮೆಂಟ್ ಎರಡ ಮೇಲೆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಮತ್ತು ಅದನ್ನು ಬಿಡೋದ್ರಿಂದ ಏನೇನು ನಮಗೆ ಬೆನಿಫಿಟ್ಸ್ ಆಗುತ್ತೆ ಫಸ್ಟು ಎನ್ವಿರಾನ್ಮೆಂಟಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ ಸಿಗರೇಟಲ್ಲಿ ತುಂಬ ಕೆಮಿಕಲ್ ಟಾಕ್ಸಿನ್ಸ್ ಯೂಸ್ ಮಾಡಿದ್ದಾರೆ. ಸೊ ದಟ್ pollutes the air and the birds which fall pollute the soil. So thereby air pollution ಆಗುತ್ತೆ, soil pollution ಆಗುತ್ತೆ and water basically ಇದು soil ಮುಚ್ಚೋ water pollution ಆಗುತ್ತೆ. ಇದರಿಂದ ನಮಗೆ one minute water pollution ಇಂದ so it is not only harmful but also other things. Mainly humans ಏನೇನು ಎಫೆಕ್ಟ್ ಆಗುತ್ತೆ ಪಕ್ಷ ಸ್ಟ್ರೋಕ್ ಆಗುತ್ತೆ, ಮೌತ್ ಕ್ಯಾನ್ಸರ್ ಆಗುತ್ತೆ, ಥ್ರೋಟ್ ಕ್ಯಾನ್ಸರ್ ಆಗುತ್ತೆ. ಮೌತ್ ಕ್ಯಾನ್ಸರ್ ಮತ್ತು ಥ್ರೋಟ್ ಕ್ಯಾನ್ಸರ್ ಮೇನ್ಲಿ ಆಗೋದು ಚೀವಿಂಗಲ್ಲಿ. ಟೊಬ್ಯಾಕೊ ಕನ್ಸಂಪ್ಷನಲ್ಲಿ 2 ಟೈಪ್ಸ್ ಇದೆ. ಒಂದು ಇನ್ನೊಂದು ಚೀವಿಂಗಲ್ಲಿ ಆ್ಯಂಡ್ ಟೊಬ್ಯಾಕೊ ಕನ್ಸ್ಯೂಮರ್ಸ್ ಅಂದರೆ 2 ಟೈಪ್ಸ್ ಇದ್ದಾರೆ. ಒಂದು ಆಕ್ಟಿವ್ ಸ್ಮೋಕರ್ಸ್ ಪ್ಯಾಸಿವ್ ಆಕ್ಟಿವ್ ಸ್ಮೋಕರ್ಸ್ ಅಂತ ಅಂದರೆ ಡೈರೆಕ್ಟಾಗಿ ಸ್ಮೋಕಿಂಗ್ಗೆ ಅಡಿಕ್ಟ್ ಆಗಿ, ಪ್ಯಾಸಿವ್ ಸ್ಮೋಕರ್ಸ್ ಅಂತ ಅಂದರೆ ಅವ್ರ ಕೊಲೀಗ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಇವ್ರು ಸ್ಮೋಕ್ ಮಾಡೋದನ್ನು ಅವ್ರು ಇಂಟೇಲ್ ಮಾಡಿದ್ರೆ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಆಗ್ತಾರೆ. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿರೋ ಕೊಟೇಶನ್ ಬಂದು ದಿನಕ್ಕೊಂದು ಧೂಮ ಮುಂದೊಂದು ದಿನ ಹಲೋ ಯಮ. ಆ್ಯಂಡ್ ಇದು ನಾವು ಬಿಡೋದ್ರಿಂದ ಏನಾಗುತ್ತೆ ಅಂತ ದಿನಕ್ಕೊಂದು ಹೆಜ್ಜೆ ದೂರದಿಂದ ಧೂಮ ದಿನದಿಂದ ದಿನ ಆರೋಗ್ಯ ಸುಧಾರಣೆ ಉತ್ತಮ. ಸಿಗರೇಟ್ ಬಿಟ್ಟ ಮೇಲೆ ಈಗ ಅಡಿಕ್ಟ್ ಆಗಿರೋ ಪರ್ಸನ್ ಸಿಗರೇಟ್ ಬಿಟ್ಟ ಮೇಲೆ ಬಿಡಬೇಕು ಅಂತ ಮನಸ್ಸು ಮಾಡಿ ಬಿಟ್ಟ ಮೇಲೆ 20 ಮಿನಿಟ್ಸ್ ಆದಮೇಲೆ ಅವ್ರದ್ದು ಹೈ ಬ್ಲಡ್ ಪ್ರೆಷರ್ ಇರ್ಬೋದು ಆ್ಯಂಡ್ ಪಲ್ಸ್ ರೇಟು ಕಂಟ್ರೋಲಿಗೆ ಬರುತ್ತೆ ಸರ್. ಅದಾದಮೇಲೆ 48 hours ಆದಮೇಲೆ ವಾಸನೆ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ ಸರ್. ಅದಾದಮೇಲೆ ವರ್ಷಗಳ ಬಳಿಕ ಈಗ ಸಿಗರೇಟ್ ಅಡಿಕ್ಟ್ ಆಗಿರೋರಿಗೆ ಹೃದಯಾಘಾತ ಆಗೋ ಚಾನ್ಸಸ್ ಆ್ಯಂಡ್ ಹಾರ್ಟ್ ಡಿಸೀಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ಸರ್. ಅದು ಅರ್ಧದಷ್ಟು ಕಡಿಮೆ ಆಗುತ್ತೆ ಸರ್ ಬಿಟ್ಟ ಮೇಲೆ. ಆ್ಯಂಡ್ ಅದು 10 ವರ್ಷ ಆದಮೇಲೆ ಲಂಗ್ ಕ್ಯಾನ್ಸರ್ ಆಗಿರ್ಬೋದು ಈ ತೊಂದರೆಗಳೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಸೊ 15 ವರ್ಷ ಆದಮೇಲೆ ಅಡಿಕ್ಟ್ ಆಗಿರೋ ಪರ್ಸನು ಬಿಟ್ಟು 15 ವರ್ಷ ಆದಮೇಲೆ ಫುಲ್ ಆಲ್ಮೋಸ್ಟ್ ಕ್ಯೂರ್ ಆಗ್ತದೆ. ಸೊ 15 years ಅಡಿಕ್ಷನ್ ಟೇಕ್ 15 years ಟು ಕಮ್ ಔಟ್ ಆಫ್ ಇಟ್. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿರೋದು ನೀವಾಗದಿರಿ ಧೂಮಪಾನಿ ಆ್ಯಂಡ್ ಪರಿಸರ ಹಾನಿ ಮಾಡಬಾರ್ದು. ಸೊ ನೀವಾಗದಿರಿ ಧೂಮಪಾನಿ ತಡೆಗಟ್ಟಿ ಪರಿಸರ ಹಾನಿ, ಧೂಮಪಾನ ತ್ಯಜಿಸಿ ಹಸಿರು ಉಸಿರು. ಥ್ಯಾಂಕ್ ಯು. ಎಲ್ಲ ಕವರ್ ಆದಾಗ ಜಾಸ್ತಿ Initially, what you are going to say that if we burn the cigarette for 2 future days, it will burn a man again, like 3 or 4 times. Further, it will cause death. So finally, cigarette says that ಇಷ್ಟವಾದ ಸಿಗರೇಟ್ ಹೇಳಿತ್ತು ಅಂದ್ರೆ ನನ್ನ ಸಾವಿಗೆ ಕಾರಣ ನೀನೇ ಆಗಿದ್ದೆ, ಇನ್ನು ನಿನ್ನ ಸಾವಿಗೆ ಕಾರಣ ನಾನಾಗಿರುವೆ. ಸೊ ಹಾಗೆ ಮಾಡ್ಕೊಳ್ತೇವೆ. ಫೈನಲಿ ನಾವು ಸ್ಮೋಕಿಂಗ್ಗೆ ಕೊಡೋ ಮೆಸೇಜ್ ಏನಂದ್ರೆ ಸರ್, ಮಾಡಿದರೆ ಧೂಮಪಾನ ಆಗುವುದು ಪರಿಸರ ಮಲಿನ, ಹಾಕಿರಿ ಅದಕ್ಕೆ ಕಡಿವಾಣ, ಕಾಪಾಡಿಕೊಳ್ಳಿ ನಿಮ್ಮ ಆರೋಗ್ಯವನ್ನು. ನೀವು ಎಷ್ಟು ವೇಗವಾಗಿ ಧೂಮವನ್ನು ಆಹ್ವಾನಿಸುತ್ತೀರೋ ಅಷ್ಟೇ ವೇಗವಾಗಿ ಸಾವು ನಿಮ್ಮನ್ನು ಆಹ್ವಾನಿಸುತ್ತದೆ ಎಂದು ಅರ್ಥ. ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸ್ಲೋಗನ್ ಬಂದ್ಬಿಟ್ಟು ಬೀಡಿ ಒಳ್ಳೆಯ ಜೀವನ ಪಡಿತಾರೆ. ಇದು ಎಲ್ಲರೂ ಸೇರ್ಬೇಕು ಅಂತ ಏನು ಮಾಡಲ್ಲ, ಅದು ಟೈಮ್ ಪಾಸಿಗೆ ಅಂತ ಮಾಡಿ ಅದು ಅಡಿಕ್ಷನ್ ಆಗುತ್ತೆ. ಫಸ್ಟ್ ಇವಾಗ ಎಂಟ್ರಿ ಕೊಡ್ತಿದ್ದಾರೆ ಸ್ಮೋಕ್ ಮಾಡೋಕ್ಕೆ ಅಂತ, ಬರ್ತಾ ಅದು ಅಡಿಕ್ಷನ್ ಆಗಿದೆ. ಹೌದವರೇ ಬಿಡೋಕ್ಕಾಗ್ತಿಲ್ಲ.
ನೆಕ್ಸ್ಟ್ ಅದು ಓರಲ್ ಕ್ಯಾನ್ಸರ್. ಯೂಶಲಿ ಓರಲ್ ಕ್ಯಾನ್ಸರ್ ಅಂದ್ರೆ ಓರಲ್ ಕ್ಯಾವಿಟಿ ಅಂತ ಅನ್ಕೊಂತಾರೆ, ಬಟ್ ಇವರು ಫಾರ್ಮರ್ ಸ್ಮೋಕರ್ ಅವ್ರೇನು ಹೇಳ್ತಿದ್ದಾರೆ ಒಂದು ಮೆಸೇಜ್, ಓರಲ್ ಕ್ಯಾನ್ಸರ್ ಕ್ಯಾನ್ ಅಫೆಕ್ಟ್ ಮೋರ್ ದೆನ್ ಜಸ್ಟ್ ಯುವರ್ ಮೌತ್. ಇಟ್ಸ್ ನಾಟ್ ಓನ್ಲಿ ಯುವರ್ ಮೌತ್. ಸೊ ಸ್ಮೋಕ್ ಮಾಡಿ ಏನೋ ಹೋಗ್ತಾರೆ, ಬಟ್ ಅವರಿಂದ ಆಗೋ ನಷ್ಟ ಫ್ಯಾಮಿಲಿಗೆ ಆಗುತ್ತೆ ಮತ್ತೆ ಪರಿಸರಕ್ಕೂ ಆಗುತ್ತೆ. ಸೊ ನೀನು ನನ್ನನ್ನು ಮಾತ್ರ ಸುಡುತ್ತಿಲ್ಲ, ನನ್ನ ಶ್ವಾಸ ಹಾಗೂ ನಿನ್ನ ತಂದೆ ತಾಯಿಯ ವಿಶ್ವಾಸವನ್ನು ಸಹ ಸುಡುತ್ತಿದೆ. ಅಂಡ್ ಡೈಲಿ ಸ್ಮೋಕಿಂಗ್ ಬಂದ್ಬಿಟ್ಟು ಆನ್ಯುವಲಿ ನಿಯರ್ಲಿ 5 lakh ಪೀಪಲ್ ಸಾಯ್ತಿದ್ದಾರೆ. ಅದರಲ್ಲಿ 60% ಆಫ್ ದಿ ಮೆನ್ ಎಫೆಕ್ಟ್ ಆಗುತ್ತೆ, ಇನ್ನು 40% ಫೀಮೇಲ್ ಎಫೆಕ್ಟ್ ಆಗುತ್ತೆ. ಫೀಮೇಲ್ಸಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗ್ತಿದ್ರೆ ಬೇಬಿ ಹೇಳುತ್ತೆ ವೆನ್ ಯು ಸ್ಮೋಕ್ ಅಂತ. ಸೊ ನಾವು ಬೇಬಿನೂ ಕನ್ಸಿಡರ್ ಮಾಡಬೇಕು, ಪ್ರೆಗ್ನೆನ್ಸಿಯಲ್ಲಿ ಸ್ಮೋಕ್ ಮಾಡಬಾರ್ದು. ಆ್ಯಂಡ್ ಇದನ್ನೇ ನಾವು ಈ ಮೇನ್ ಪ್ರೆಸೆಂಟೇಷನ್ ಏನಂದರೆ, ಸ್ಮೋಕ್ ಮಾಡಬೇಕಾದ್ರೆ ಇವಾಗ ನಾವು ಲೈಟ್ ಮಾಡ್ದಾಗ ಸಿಗರೇಟ್ ಹೆಂಗೆ ಸುಟ್ಕೊಂತ ಹೋಗುತ್ತೆ, ಅದೇ ಥರ ಲಂಗ್ಸ್ ಡೇ ಬೈ ಡೇ ಸುಟ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದು ತಗೊಂತಿರೋದು ಫಸ್ಟ್ ಅಡಿಕ್ಷನ್ ಆಗಿನ ಕಾಲದಲ್ಲಿ ಬಂದಿರೋದು ಓರಲ್ ಪ್ರೆಸೆಂಟೇಷನ್. ಇಷ್ಟೆಲ್ಲ ಹೇಳಿದ ಮೇಲೂ ಇನ್ನೂ ನಿಮಗೆ ಸಿಗಬೇಕಂತಿದ್ರು. ಈಗ ಹೇಳಿ, ತಂಬಾಕು ನಮ್ಮ ಜೀವ ಹಾಗೂ ಜೀವಕ್ಕಿಂತ ಮುಖ್ಯವೇ ಅಂತ. ಥ್ಯಾಂಕ್ ಯು. ಟೈಮ್ ಬೀಯಿಂಗ್ ಅಂತೇಳಿ ಒಂದು ಟೆನ್ಷನ್ ಕಳ್ಕೊಳ್ಳೋಕ್ಕೋಸ್ಕರ ಸಿಗರೇಟ್ನ ಸೇರೋದ್ರಿಂದ ಇಷ್ಟೆಲ್ಲ ಆಗುತ್ತೆ. ಈ ಕಾನ್ಸೆಪ್ಟ್ ಏನಂತಂದ್ರೆ ಮಿತ್ರಮನ್ನ ಬೇಸರ ಹೇಗೆ ಬಿಡೋದು, ಅದೇ ಥರ ಟೈಮಿಂಗ್ ಶುರು ಮಾಡಿದ್ರೆ ಬೇಸರ ಹೋಲ್ ಲೈಫ್ ಕ್ಯಾರಿ ಆಗುತ್ತೆ. ಸೊ ಅದರಿಂದಾಗಿ ಅಡಿಕ್ಷನ್ ಆಗ್ಬೋದು, ಸಿಒಪಿಡಿ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಡಿಸೀಸ್, ಕ್ಯಾನ್ಸರ್. ಇನ್ ಕೇಸ್ ಫೀಮೇಲಲ್ಲೂ ಸಹ ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರೆ ಕಂಜನೆಂಟಲ್ ಅಬ್ನಾರ್ಮಲ್ ಲೈಕ್ ಕೋಕೋಮಿಲಿಯಾ ಇರ್ಬೋದು, ಡೆಸ್ಟಾಲೆಟ್ ಇರ್ಬೋದು, ಆ ಥರ ಕಾಸ್ ಆಗುತ್ತೆ. ನೆಕ್ಸ್ಟ್ ಜೆನೆಟಲ್ ಪ್ಯಾಥಾಲಜಿಗೂ ಸಹ ಇದು. ಸೊ ಹಾಗಾಗಿ ಕ್ಯಾನ್ಸರ್ ಸಮಸ್ಯೆ ಅಲ್ಲ, ಧೂಮಪಾನ ಅಂತಕ್ಕಂಥದ್ದು. ನಮ್ಮ ಕಾನ್ಸೆಪ್ಟ್ ಏನಂದರೆ ಸಾವಿನ ರೀತಿ ಸಭ್ಯತೆಯು ಕುಟುಂಬದ ಜೊತೆ ಸಂತೋಷದಲ್ಲಿ ಆಯ್ಕೆ ನಾವು ಮೇನ್ ಕಾನ್ಸೆಪ್ಟ್ ಅವ್ರು ವಿಲ್ ಪವರ್ ಮೇಲೆ ಇಟ್ಕೊಂಡು ಮಾಡ್ತೀವಿ. ಸೊ ಈ ಸರಿ WHO ಥೀಮ್ ಏನಂತ ಅಂದರೆ ಡು ನಾಟ್ ಹಾರ್ಮ್ ಎನ್ವಿರಾನ್ಮೆಂಟ್ ಬೈ ಮೊಬೈಲ್ ಫೋನ್ ಹೇಳಿ. ಸೊ ನಾವು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗಿನ ಮನೆ ಎನ್ವಿರಾನ್ಮೆಂಟ್ ಇಂದ ಅವ್ರ ಸ್ವಂತ ಎನ್ವಿರಾನ್ಮೆಂಟ್ ಮೇಲೆ ಫೋಕಸ್ ಮಾಡ್ತೀವಿ ಸರ್. ಅವ್ನು ತಂಬಾಕು ಹಾಕ್ತಾರೆ ಆ್ಯಂಡ್ ದೆನ್ ಓರಲ್ ಕ್ಯಾನ್ಸರ್ ಆಗುತ್ತೆ, ಆ್ಯಂಡ್ ದೆನ್ ಸಿಗರೇಟ್ ಸ್ಮೋಕ್ ಮಾಡ್ತಾರೆ, ಲಂಗ್ ಕ್ಯಾನ್ಸರ್ ಆ್ಯಂಡ್ ಬೇರೆ ಬೇರೆ ಆರ್ಗನ್ಸ್ಗಳು ಸಹ ಹಾಕೋಕ್ಕಾಗತ್ತೆ. ಅದು ಸಾವಿನ ಕಾರಣ ಆಗುತ್ತೆ ಅದು. ಸೊ ಈ ಒಂದು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳಕ್ಕೋಸ್ಕರ ಅದನ್ನು ಕಮ್ಮಿ ಮಾಡ್ಕೊಳಕ್ಕೋಸ್ಕರ ತಂಬಾಕು ಮತ್ತು ಸ್ಮೋಕಿಂಗ್ ಮಾಡೋದನ್ನ ಬಿಟ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸರ್ ನಮ್ಮ ಬಾಡಿಲಿ ಡೊಪಮೈನ್ ಮತ್ತು ನಾರ್ ಅಡ್ರಿನಲಿನ್ ಅನ್ನೋ ಎರಡು ಹಾರ್ಮೋನನ್ನು ಸ್ಮೋಕಲ್ಲಿರೋ ನಿಕೋಟಿನ್ ಅನ್ನೋ ಸಬ್ಸ್ಟೆನ್ಸ್ ಕಾಸ್ ಮಾಡುತ್ತೆ ಸರ್. ಅದು ಡೊಪಮೈನ್ ಆ್ಯಂಡ್ ನಾರ್ ಅಡ್ರಿನಲಿನ್ ಹಾರ್ಮೋನು ಒಬ್ಬ ಮನುಷ್ಯನ ಸಂತೋಷಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಸೊ ಆ ಸಂತೋಷದ ಕ್ರೇವಿಗೋಸ್ಕರ ಅವರು ಸ್ಮೋಕಿಂಗ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದು ಬಿಟ್ಟು ಮನೆ ಜೊತೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ನೀವು ನಮ್ಮ ಸಂತೋಷವನ್ನು ಪಡ್ಕೊಂಡ್ರೆ ಅದು ನಮಗೂ ಒಳ್ಳೆಯದು, ನಮ್ಮ ಫ್ಯಾಮಿಲಿಗೂ ಒಳ್ಳೆಯದು ಸರ್. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಏನು ಮಾಡ್ತೀವಿ. ಗುಡ್ ಮಾರ್ನಿಂಗ್. ನಾವು ಟೀಮ್ ರೆಡಿ ಮಾಡ್ತೀವಿ. 2-3 ವರ್ಷ ಹೊಗೆ ಬಿಟ್ಟ, ಆಮೇಲೆ ಹೊಗೆ ಬಿಟ್ಟ. ಈ ಬಂದ್ಬಿಟ್ಟು ಲೈಫಲ್ಲಿ ತುಂಬ ಮೀನಿಂಗ್ ಇದೆ ಸರ್. 2-3 ವರ್ಷ ಹೊಗೆ ಬಿಟ್ಟ, 2-3 ವರ್ಷ ಹೊಗೆ ಬಿಡೋದ್ರಿಂದ ಅವ್ನ ಸುತ್ತಮುತ್ತ ಇರೋ ಪರಿಸರ ನಾಶ, ಅವ್ನ ಕುಟುಂಬಕ್ಕೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅವ್ನ ಸುತ್ತಮುತ್ತ ಇರೋ ಜನಗಳಿಗೆ ಅವರಿಂದ ಅವ್ರು ಮತ್ತೊಬ್ಬರಿಗೆ ಲಂಗ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಈ ರೀತಿಯೆಲ್ಲ ಸ್ಪ್ರೆಡ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಆಮೇಲೆ ಹೊಗೆ ಬಿಟ್ಟ ಹೋದ್ಮೇಲೂ ಅವರು ಫ್ಯಾಮಿಲಿ ಸುಖವಾಗಿರಲ್ಲ ಸರ್. ಫ್ಯಾಮಿಲಿ ಕಷ್ಟನೇ ಇರುತ್ತೆ. ಅವ್ರು ಹೆಂಡತಿ ಆಗಲಿ, ಮಕ್ಕಳಾಗಲಿ, ಅವ್ರಿಗೆಲ್ಲ ಎಜುಕೇಷನ್ ಪ್ರಾಬ್ಲಮ್, ಎನ್ವೈರ್ಮೆಂಟ್ ಪೊಲ್ಯೂಷನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ವರ್ಲ್ಡ್ ಟೊಬ್ಯಾಕೋ ಡೇ 1987 ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿವರೆಗೂ ಕಂಟಿನ್ಯೂ ಆಗಿ ಬಂದಿದೆ. ಇದಕ್ಕೆ ಮೇನ್ ಮೋಟೋ ಏನಂತ ಅಂದರೆ ಜನಗಳಿಗೆ ಜಾಗೃತಿ ಮೂಡಿಸೋದು. ಟೊಬ್ಯಾಕೋದಿಂದ ಏನೇನು ಇಫೆಕ್ಟ್ ಆಗುತ್ತೆ, ನಿಮ್ಮ ಆರೋಗ್ಯದ ಮೇಲೆ ಏನು ಹಾನಿ ಆಗುತ್ತೆ, ಪರಿಸರದ ಮೇಲೆ ಏನು ಹಾನಿ ಆಗುತ್ತೆ, ಕುಟುಂಬದ ಮೇಲೆ ಏನು ಹಾನಿ ಆಗುತ್ತೆ ಅಂತ ಒಂದು ಜಾಗೃತಿಯನ್ನು ಮೂಡಿಸೋದು ಈ ದಿನದ ಒಂದು ವಿಶೇಷತೆ ಸರ್. ನೆಕ್ಸ್ಟ್ ಕಮಿಂಗ್ ಟು ಕ್ವಿಕ್ ಸ್ಮೋಕಿಂಗ್ ಸರ್. ಮೇನ್ ಆಗಿ ನಾವು ಸ್ಮೋಕನ್ನು ಯಾಕೆ ತಗೊಂಡಿದ್ದೀವಿ ಅಂದರೆ ಸಿಗರೇಟ್ಸನ್ನು ಯಾಕೆ ತಗೊಂಡಿದ್ದೀವಿ ಜಾಸ್ತಿ ಈಗಿನ ಜಮಾನದಲ್ಲಿ ಜಾಸ್ತಿ ಯೂಸ್ ಮಾಡೋದಾದರೆ ಸಿಗರೇಟ್ ಸರ್. ಅದು ಅದಕ್ಕೋಸ್ಕರ ನಾವು ಸಿಗರೇಟನ್ನು ನೆಕ್ಸ್ಟ್ ಒಂದು ಸುಟ್ಟು ಹೋದ ಸಿಗರೇಟ್ ಹೇಳುತ್ತೆ, ಇವತ್ತು ನನ್ನ ಸಾವಿಗೆ ಕಾರಣ ನಾನು ನಿನ್ನ ಸಾವಿಗೆ ಕಾರಣ ನಾನು. ಆಯ್ತು ಸರ್, ಆಯ್ತು ಸಿಗರೇಟಿಗೆ ಬರೆಯೋತಾರೆ ನಮಗದು ಬೇಡ ಅಂತ.
Today we are celebrating the No Tobacco Day. So here we are, I'm presenting the poster on the No Tobacco. So my tagline is a tobacco. It is a special destination. So I'm giving awareness on tobacco by narrating the story between cigarette and a man after withdrawal. So here a cigarette is shooting a man with his gun like he started to smoke. But and it is saying, hey, a man stuck to me. And he started to consume smoke daily a cigarette, and it's been habituated for him, and he started to think that he can't live without a cigarette. And after that, when he came to know that it is temporary happiness, and he pour the water on the fire of that cigarette. So now what the situation becomes is, even a creature of our creation started to pray that ನನ್ನ ಸೃಷ್ಟಿ ಹಾಗೂ ಜನರಿಗಾಗಿ ನಾನೇ ಕೈಯೊಡ್ಡಿ ಬೇಡಿಕೊಳ್ಳುವಂತಾಗಿದೆ. That much of the smoke is spreading in our environment, so that after knowing that it is temporary happiness, he left that smoking. So this is the lungs that is burned with the cigarette, and now these are heart and lungs, and he got a severe cough. So the result of smoking is only injections and the hospital. So even our eye is saying that protect your beautiful eyes, and brain saying not to smoke. So stay healthy, stop spreading. You can reject now so that you don't regret tomorrow. ಧೂಮಪಾನ ತಂಬಾಕಿಗೆ goodbye ಹೇಳಿ ಆಗ ಆರೋಗ್ಯ ಹೇಳುತ್ತೆ ಹಾಯ್. So the final result of this is make every day more tobacco day. Thank you. Thank you. Very short. Good morning, everyone. Today is 31st May, and so all we know is the World No Tobacco Day. Well, it's not a happy World No Tobacco Day because even youngsters and even the middle-aged group of the people are very eager to and excited towards the smoking. And first is, I'm going to narrate a story by saying, on excitement, don't let your future go off with a smoke. So the man with the excitement for the first time want to smoke, and later on it becomes an habit for him, where by smoking nicotine flows through the bloodstream and it goes to the brain, and it produces a pleasure kind of feeling, where so he is addicted towards it, and he finally addicted. And here there is always a class term, just say no. So he is addicted in such a way that he is not unable to say no for it. And even by family members, before addicting towards tobacco, think of your near and dear ones, where even he is thinking, and he is educated also. Nowadays educated people also, they are not aware, they are aware, but they are not unable to leave the smoking. And where finally by getting all kind of this variety of diseases, is lastly ತಮಾಷೆಗೆ ಪ್ರಾರಂಭಿಸುವ ತಂಬಾಕಿನ ಅಭ್ಯಾಸ ಮುಂದೆ ಚಟವಾಗಿ ಚಟ್ಟ ಕಟ್ಟಿಸುವುದು. That is nothing but lastly he is to the death. He is leading to death. ಹೊಸಡ ರೋಗ ಅಂತ ಹೊಸಡ ರೋಗ ಅದು ಕಾಣಿಸೋದು ಹೆಚ್ಚಾಗಿ ಮತ್ತೆ ಏಡ್ಸ್ ಬರ್ತದೆ. ಕಾರಣ ಬಟ್ ಆಮೇಲೆ ಇದಂತ ಅಟ್ಲೀಸ್ಟ್ ಈ ಚಿತ್ರಗಳನ್ನು ನೋಡಿ ಆದ್ರೆ ಜಾಸ್ತಿ ಇದಾಗುತ್ತೆ. After some time he feeling very greatness. Then he ಇದನ್ನು ನೋಡಿದರೆ ಅವನ ವಿಡಿಯೋ ಅದಾದ್ಮೇಲೆ ಯಾವ ಥರ ನಾವು ಡಿಅಡಿಕ್ಷನ್ ಸೆಂಟರ್ನ ಅಪ್ರೋಚ್ ಮಾಡ್ಬೋದು, ಅಲ್ಲಿ ಏನು ಟ್ರೀಟ್ಮೆಂಟ್ ಮಾಡ್ತಾರೆ, ಸಿಗರೇಟು ಬೀಡಿಗಳೇ ಸವಾಸ ಸಿಗಂತ ಯಮನ ಭಾಷೆ ಅಂತಂದರೆ ಅಷ್ಟು ಅವ್ನು ಅಡಿಕ್ಟ್ ಆಗಿರ್ತಂತೆ ಅದನ್ನು ಬಿಡೋಕ್ಕಾಗ್ತಿರಲ್ಲ. ನೆಕ್ಸ್ಟ್ ನಿಕೋಟಿನ್ ಸ್ಪ್ರೇ ಮತ್ತು ನಿಕೋಟಿನ್ ಪ್ಯಾಚ್ ಏನು ಕೆಮಿಕಲಿ ನಾವು ಯಾವ ಥರ ಸಿಗರೇಟನ್ನು ಬಿಡ್ಬೋದು ಅಂತ. ಈ ಕಡೆ ಬಂದ್ಬಿಟ್ಟು ಆಯುರ್ವೇದಿಕ್ ಅಸ್ಪೆಕ್ಟಲ್ಲಿ ನಾವು ಯಾವ ಥರ ತಂಬಾಕು ಸೇವನೆಯನ್ನು ಬಿಡ್ಬೋದು ಯೋಚಿಸಿ ನೀವು ಸಿಗರೇಟನ್ನು ಸುಡುತ್ತಿದ್ದೀರಾ ಅಥವಾ ಸಿಗರೇಟು ನಿಮ್ಮನ್ನು ಸುಡುತ್ತಿದ್ದೀರಾ? ಸಿಗರೇಟಿನ ಕ್ಷಣಿಕ ಸುಖ ತೆಗೆದುಕೊಳ್ಳುವುದು ಸರ್ವಸ್ವ. And this total so it is burning battery, and about according to WHO, 60 crore trees have been because of it.
almost is great. And about 8 crores 40 lakh tons of CO2 is released. And 22 billion tons of water is used for maintenance. And it also it affects causes the lung fibrosis, COPD and bronchial asthma, lung cancer. It also kills the family, which it kills the family. And it is losing the family. And 3 ಇಂಚು ಬಾಯಿಯೊಳಗೆ ಇಟ್ಟರೆ 3 ಅಡಿ ಒಳಗೆ ಇಡ್ತಾರೆ. ಒಳಗೆ ಹೋದ್ರೆ ಹೋಗಿ ಮನೆ ಮುಂದೆ ಹಾಕ್ತಾರೆ ಹೋಗಿ. ತಂಬಾಕು ಬಾಯಿಯೊಳಗೆ ನಿನ್ನ ಹೆಣ ಮಣ್ಣೊಳಗೆ. ಮಾಡದಿರುವ ಮನುಷ್ಯ ತಂಬಾಕಿನ ಸೇವನೆ ಮಾಡಿದರೆ ನಿನಗಿರುವುದು ಜೀವನ ಪೂರ್ತಿ ಯಾತನೆ. ವಿಜ್ಞಾನ ವೆರಿ ಗುಡ್. ಒಂದು ಅಪ್ಪ ಅಮ್ಮ ಏನು ಕನಸಿಟ್ಕೊಂಡು ತನ್ನ ಮಗನ ಶಾಲೆಗೆ ಕಳಿಸಿ ಒಂದು ಒಳ್ಳೆ ಪರಿಸರದಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಅಲ್ಲಿನ ಸುತ್ತಮುತ್ತ ವಾತಾವರಣ ಈ ಥರ ಇರೋದ್ರಿಂದ ಬೇರೆ ರೀತಿಯ ಮಜಗಳನ್ನು ವ್ಯಸನ ಮಾಡಿಕೊಂಡು ಯಾವ ರೀತಿ ಮಜಾ ಸಿಗುತ್ತೆ ಅವೆಲ್ಲ ಅದನ್ನು ವ್ಯಸನ ಮಾಡಿಕೊಂಡು ಹೀಗೆ ಒಂದು ರೀತಿ ಮುಂದೆ ಅವರೇ ಸಾವು ಕಾರಣ ಆಗಿ ಅಪ್ಪ ಅಮ್ಮ ಸಣ್ಣಂದಿರ ವೆರಿ ಗುಡ್. Every year, May 31st is celebrated as World Smoke Tobacco Day with the intention to reduce the death rate for about 1/3 of the population. We have selected the topic to the younger generation just because nowadays the younger generation is much being affected with the smoking. One of the friends is saying to the addicted one, and the language used here is local so that everyone could understand and they have to get influenced by that. One of the friends, he is saying to the addicted one by saying that, ಬಿಡ್ಲೇಪ್ಪ ನೀ ಎಂದ ಚಟಕ್ ಬಿದ್ದಿ ಅಂದ್ರೆ ನಿಮ್ದು ಚಟ ರೆಡಿ ಆಯ್ತು, ಈಗಲೂ ಕಾಲ ಮಿಂಚಿಲ್ಲ, ಇದೆಲ್ಲ ಬಿಡು. He is so much influenced by the smoking that he is comparing the smoking to his life. He says that ಆಗಲ್ಲೇ ದೋಸ್ತ ಜೀವ ಬಿಟ್ಟೇನ ಆದ್ರೆ ತಂಬಾಕ್ ಬಿಡಂಗಿಲ್ಲ. So he says that not only to him but it affects everything around himself as environment and even the family and of course even himself. What are the effects on health means it not only affects the lungs but also the mouth, oral health, kidney, brain, everything. So he has to go away from the loved ones and the surrounding air, water, everything too gets affected with the cigarette smoking. Though he says everything in order to convince his friend, but he was not in such a condition to hear his friend's voice. At last he died. When he was alive, he said everything. He did not hear his words. At last, in vain, he says, "Can you hear me now?" Because he is no more. And he says one of the quotation that ಚೋಟುದ ಸಿಗರೇಟ್ ಸೇದಿ ಇಂಥ ಬಂಗಾರದ ಜೀವನ ಹಾಳು ಮಾಡಿಕೊಂಡು ನೀನು ಹೆಣ ಎತ್ತಾಗ ನೀನೇ ಕಾರಣ ಅದಿ ನೋಡಪ್ಪ. ಸೊ ವಿ ಹ್ಯಾವ್ ಟು ಲಿಸನ್ ವಾಟ್ ಅದರ್ ಸೇ. ಸಿಗರೇಟಿಗೆ ಹೋದ ಜೀವ ಕೋಟಿ ಕೊಟ್ಟರು. ಹೋಗು. ದಿನಾಚರಣೆಯ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ಟ್ರಿಕ್ಟ್ ಟೊಬ್ಯಾಕೋ ಎಂಬ ವಿಷಯದೊಂದಿಗೆ ಉಪನ್ಯಾಸವನ್ನು ಆಯೋಜಿಸಲಾಗಿದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ, ಗುರುಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ತಪಾಸಣಾ ಶಿಬಿರಕ್ಕೆ ಆಗಮಿಸಿರುವ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಕೋರ್ತಾ
ಆಘಾತಕಾರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕೆ ಗುರುಪ್ರಸಾದ್, ಹಿರಿಯ ಜಿಲ್ಲಾ ನ್ಯಾಯಮೂರ್ತಿಗಳು, PLSA ಗದಗ್ ಇವರನ್ನು ವೇದಿಕೆಗೆ ಆಮಂತ್ರಿಸಲು ಡಾಕ್ಟರ್ PS ಆಯುಷ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಡಾಕ್ಟರ್ UV ಪುರತ್, ಪ್ರಾಂಶುಪಾಲರು, DGM AMC ಗದಗ್ ಇವರನ್ನು ವೇದಿಕೆಗೆ ಆಮಂತ್ರಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ MA ಮೌಲ್ವಿ, ಅಧ್ಯಕ್ಷರು, ಜಿಲ್ಲಾ ಗದಗ್ ಇವರನ್ನು ವೇದಿಕೆಗೆ ಆಮಂತ್ರಿಸಲು ಡಾಕ್ಟರ್ PS ಆಯುಷ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸುಧಾ ಗದಗ್, ಜಿಲ್ಲಾ ಕಾರ್ಯಕಾರಿ ಗದಗ್ ಇವರನ್ನು ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಂದೆ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಅರವಿಂದ್ ಕರಿನಾಗಣ್ಣವರ್, ಪ್ರಾಧ್ಯಾಪಕರು, ಕಮ್ಯುನಿಟಿ ಮೆಡಿಸಿನ್ ವಿಭಾಗ, ಜಿಮ್ಸ್ ಗದಗ್ ಇವರನ್ನು ವೇದಿಕೆಗೆ ಆಮಂತ್ರಿಸಬೇಕೆಂದು ಡಾಕ್ಟರ್ PS ಆಯುಷ್ ಇವರಲ್ಲಿ ಕೋರುತ್ತೇನೆ. ಡಾಕ್ಟರ್ SN ಬೆಳವಡಿ, ಅಕಾಡೆಮಿಕ್ ಡೀನ್, DGM AMC ಗದಗ್ ಇವರನ್ನು ವೇದಿಕೆಗೆ ಆಮಂತ್ರಿಸಬೇಕೆಂದು ಡಾಕ್ಟರ್ PS ಆಯುಷ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ PS ಆಯುಷ್, ಮುಖ್ಯಸ್ಥರು, ಶಾಲಾ ತಂತ್ರ ವಿಭಾಗ ಇವರನ್ನು ಡಾಕ್ಟರ್ ಮಮತಾ ಕೆ ಇವರು ವೇದಿಕೆಗೆ ಆಮಂತ್ರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕೆಂದು ವೀಣಾ S ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. गणदैवताय गणाध्यक्षाय धीमहि गुणशरीराय गुणवन्दिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलाक्षेत्रे गुरुधर्मसदाय गुरुपुत्रपरित्रात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय भोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गणेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गणेशानाय बाल
सहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय ಮಾಡಬೇಕೆಂದು ಡಾಕ್ಟರ್ ವಿ.ಎಸ್. ಆಡುಸ್ ಮುಖ್ಯಸ್ಥರು ಶಾಲಾ ಪ್ರತಂತ್ರ ವಿಭಾಗ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Good morning, one and all. ಹೃದಯಕುಂಡದಲ್ಲಿ ಸುತ್ತ ಅವರ ಪಾದಾರವಿಂದದಲ್ಲಿ ಈ ಶಾಲೆಗೆ ತಂತ್ರ ಡಿಪಾರ್ಟ್ಮೆಂಟ್ಗೆ ಇವತ್ತಿನ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಗ್ಲೋಬಲ್ ಆಗಿ ವರ್ಲ್ಡ್ ವೈಡ್ ಇಟ್ ಹ್ಯಾಸ್ ಬಿನ್ ಸೆಲೆಬ್ರೇಟೆಡ್ ಆಸ್ ಎ 31st May has been considered as a ನೋ ಟೊಬ್ಯಾಕೋ ವರ್ಲ್ಡ್ ನೋ ಟೊಬ್ಯಾಕೋ ಡೇ. ಈ ಪ್ರತಿ ವರ್ಷದೊಳಗೂ ಒಂದೊಂದು ಧ್ಯೇಯವಾಕ್ಯಗಳನ್ನೇ ಇರ್ತಾರೆ ಅವರು. Awareness to create an awareness in the public regarding the ill effects of the tobacco consumption, either it is with the smoke or without the smoke. ತಂಬಾಕು ಇಲ್ಲಿ ಡ್ರೈ ಫಾರ್ಮ್ಗಳು ಕನ್ಸ್ಯೂಮ್ ಮಾಡ್ತಿರ್ಬೋದು ಅಥವಾ ಈ ಹೊಗೆ ಫಾರ್ಮ್ಗಳು ಕನ್ಸ್ಯೂಮ್ ಮಾಡ್ತಿರ್ಬೋದು. ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಯುವ ಜನತೆ ಒಳಗೆ ಅದರದ್ದು ಅದು ಆ ದುಷ್ಪರಿಣಾಮಗಳಿಗೆ ಅವರು ಒಳಗಾಗುತ್ತಿರುವುದರಿಂದ ಅವರನ್ನು ಎಚ್ಚೆತ್ತುಕೊಂಡು ಒಳ್ಳೆಯ ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡಲು ಪ್ರತಿಬದ್ಧರಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ 31st May ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಗ್ಲೋಬಲ್ ನೋ ವರ್ಲ್ಡ್ ಟೊಬ್ಯಾಕೋ ಡೇ. ಸೊ ಈ ಪ್ರಸ್ತುತ ಈ ವರ್ಷದ 2022ರ ಧ್ಯೇಯವಾಕ್ಯ ಏನಿದೆ ಅಂದರೆ ಪರಿಸರವನ್ನು ರಕ್ಷಿಸಿ, ಈ ತಂಬಾಕು ಸೇವನೆಯಿಂದ ದೂರ ಪರಿಸರವನ್ನು ರಕ್ಷಿಸಿ. ಯಾಕಂದರೆ ಈ ತಂಬಾಕು ಸೇವನೆ ಕೇವಲ ಮನುಷ್ಯನ ಆರೋಗ್ಯಕ್ಕೆ ಹಾನಿಕರ ಮಾತ್ರ ಅಷ್ಟೇ ಅಲ್ಲ, ಈವನ್ ಪರಿಸರಕ್ಕೂ ಇದು ತುಂಬ ಹಾನಿಕರ. ನಾವು ಯೂಸ್ವಲಿ ಏನು ತಿಳ್ಕೊಳ್ತೀವಿ, ಇಟ್ ವಿಲ್ ಕಾಸ್ ಕ್ಯಾನ್ಸರ್ ಕನ್ಸಂಪ್ಷನ್, ಬಟ್ ಈವನ್ ದ ಪ್ರೊಡಕ್ಷನ್ ಆಲ್ಸೋ ಇದು ಜಗತ್ತಿನೊಳಗೆ ಒಂದು ಅಂದಾಜಿನ ಪ್ರಕಾರ ಸುಮಾರು 80 ಲಕ್ಷ, ಇದು 2020ರ ಅಂಕಿ ಸಂಖ್ಯೆ, ಬಟ್ ಈಗ ಇಟ್ ಮೇ ಬಿ 1.2 crores, nearly 1.2 crores people every year they do die due to the consumption of the tobacco. So tobacco kills nearly about 1.2 crores people directly by consumption of such tobacco and tobacco other products. ಸೊ ಇದು ಈ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಸರ್ಕಾರ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇನಿಷಿಯೇಟಿವ್. ಸೊ ಸಿನ್ಸ್ ಶಾಲೆಕೇಂದ್ರ ಡಿಪಾರ್ಟ್ಮೆಂಟ್ ಆಫ್ ಶಾಲೆಕೇಂದ್ರ being in related to that subject, especially oral disorders, so we take up this initiative. ಇದರದ್ದು ಇನ್ನೂ ಒಂದು ನಾನು ಇದ್ರದ್ದು ಯಾಕೆ ನಾನು ಇದನ್ನ ಸರ್ ಐ ಥಿಂಕ್ ಇಟ್ ಆಸ್ ಎ ಸಮಥಿಂಗ್ ವಿ ಹ್ಯಾವ್ ಗಿವನ್ ಎವ್ರಿ ಇಯರ್ ಕ್ಯಾಲೆಂಡರ್ ಆಫ್ ಇವೆಂಟ್. ಇನ್ ದ್ಯಾಟ್ ಕ್ಯಾಲೆಂಡರ್ ಆಫ್ ಇವೆಂಟ್ ಯೂಸ್ವಲಿ ನಾವು ಪ್ರತಿ ಕಾರ್ಯಕ್ರಮ ಇವೇನು ನ್ಯಾಷನಲ್ ಡೇ ಇದೆಲ್ಲ ಒಂದು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ನಾನು ಈ ವರ್ಲ್ಡ್ ಟೊಬ್ಯಾಕೋ ಡೇ ಅನ್ನು ಸ್ವಲ್ಪ ಸೀರಿಯಸ್ ಆಗಿ ಇಟ್ಕೊಂಡೆ. ಅದು ಸುಮಾರು ಸಲ ನಮ್ಮ ಸರ್ ಕೇಳಿದ್ರು, ಪ್ರಿನ್ಸಿಪಲ್ ಸರ್, ಅದು ಭಯಂಕರ ಸೀರಿಯಸ್ ತೆಗೆದಿದ್ರು ಅಂತೇಳಿ. ಸೊ ಇದು ಕಾರಣ ಅಂದರೆ ನನ್ನ ಸ್ವಂತ ಅನುಭವನೇ ಇದೆ. ನನ್ನ ಅಗ್ರಿ ಕ್ಲೋಸ್ ರಿಲೇಟಿವ್, very close relative, he has been succumbed to a 40 years young old person who is having a beautiful family, working in a government good job with a good establishment, but unfortunately due to this smoking he succumbed to death due to the lung cancer at the age of 40 years only. 5 years, 6 years kids he is having, and I have seen how the entire that family has shattered, and how they faced their the life. I have seen. So keeping in that mind, especially when I spoke to B.A. Kupnur sir, Kupnur sir, thank you. So Kupnur sir, usually why we took the district association, it is not only from the Department of Kalakatantra, but it is in association with the ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವಾ ಸಂಘ, ಇವರ ಅಸೋಸಿಯೇಷನ್, ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್ ಗದಗ, ಇವರ ಆಶ್ರಯದೊಳಗೆ ನಾವು ತಗೊಂಡಿದ್ದೇವೆ. ನಾವು ನಮ್ಮ ದೇಶದೊಳಗೆ, ಎಸ್ಪೆಷಲಿ ನಮ್ಮ ದೇಶದೊಳಗೆ ನೋಡಲಿಕ್ಕಾಗಿ ನಾವು ಕಾನೂನುಗಳನ್ನು ತುಂಬ ಮಾಡ್ತೇವೆ, ಹೌದಾ? ಬಟ್ ಕಾನೂನುಗಳನ್ನು ಎಲ್ಲರೂ ಪರಿಪಾಲನೆ ಮಾಡೋದಿಲ್ಲ. ಕಾನೂನುಗಳನ್ನು ಪರಿಪಾಲನೆ ಮಾಡದೇ ಇರೋದು ಮತ್ತು ಅವುಗಳನ್ನು
ಮುರಿಲಿಕ್ಕೆ ನಾವು ಯೂಸ್ವಲಿ ನಾಗರಿಕರು ಭಾರತೀಯರು ತುಂಬ ಫೇಮಸ್. ಎಷ್ಟೋ ಕಾನೂನುಗಳು ಅದು, ಬಟ್ ಎಸ್ಪೆಷಲಿ ರಿಲೇಟೆಡ್ ಟು ದಿ ಟೊಬ್ಯಾಕೋ, ಸ್ಮೋಕಿಂಗ್ ಇನ್ ಪಬ್ಲಿಕ್, ಸೊ ಅದು ರಿಸ್ಟ್ರಿಕ್ಷನ್ಸ್ ಇದು, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಬೀನ್ ವೈಡ್ಲಿ ಯೂಸ್ ಆ್ಯಂಡ್ ಇಟ್ ಈಸ್ ಎಸ್ಪೆಷಲಿ ಇನ್ ದಿ ಯಂಗ್ಸ್ಟರ್ಸ್ ಇಟ್ ಇಸ್ ಕಾಸಿಂಗ್ ಎ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಸೊ ಅದನ್ನು ಆ ಉದ್ದೇಶದಿಂದ ಇಟ್ಟುಕೊಂಡು ವಿ ಥಾಟ್, ಸೊ ಇಟ್ ಈಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಆ್ಯಂಡ್ ಅವರ್ ಫೈನಲ್ ಇಯರ್ BMS ಸ್ಟೂಡೆಂಟ್ಸ್, I know they are having a very innovative idea. So I just gave one simple ignition to them, and as you are already knowing what you have presented, and I am very much thankful for all the executives to spending time and listening to them, so that even they become a very good message carriers in future in prevention of the tobacco consumption. So I am very much confident about that. So with this, so sir, I welcome to this function the respected district member secretary, 3K group sir, for this event. I request Dr. S.K. Hemant sir to welcome the group sir. We can present respect and gratitude to sir. Thank you. So similarly, I welcome respected Sri M.A. Mauli sir, President, District Lawyers Association, GADAG. I request Bhudesh Kanan sir to welcome sir with respect and gratitude. Similarly, we were expecting Srimati Sudha Garan madam. She is a labor officer GADAG. Due to her unavoidable that is work, pre-occupied work, she could not be able to attend the function. We also welcome you, madam. And now request that Rajapur sir to welcome our respected principal sir, Dr. Ayush sir, for this today's function. Similarly, I request once again Mamta madam to welcome Dr. S. Santosh Chandravade, academic team, for the today's welcome. Please. Today, thank you. So today's guest speaker is Arvind Karinakan sir. Sir is a professor in the Department of Community Medicine, JIMS, GADAG. Sir has delivered national as well as international lectures, and nearly more than 40 that is articles, research publications he has done in national as well as international publications. And sir has given a lot of this awareness talks, and it is tobacco. Fit tobacco is one of his favorite that is topic. And I have heard about sir. Sir is a very good orator, and he knows how to reach to the students' mind and heart and convey the matter and even to the public. And I feel it is our privilege to have sir as our guest speaker today. Sir, I request Dr. S.K. Samudra sir to welcome Dr. Arvind Karinakan sir, Professor in the Community Medicine JIMS GADAG, for today's function. Thank you. I welcome all of you without all the departments, the teachers, Sector sir, Yargate sir, and all the staff. And today, Rajapur sir, he is a dentist who is going to examine that is screening the oral diseases related to this tobacco smoking. We have today's function. It is totally packed, tight packed. So we have an inauguration over here, and we have similarly we had that is poster presentation over there, and similarly we have that is pre-screening camp there. Usually I thank Nasir and other that is ಮತ್ತು ಇತರೆ ಪದಾಧಿಕಾರಿಗಳು ಮತ್ತು ಇತರೆ ಅವರು
ಯಾವ ಕಾರ್ಯಕ್ರಮ ಈ ಇದರ ಸಲುವಾಗಿ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಏನು ಬಂದಿದ್ದಾರಲ್ಲ ಅವರಿಗೂ ನಾನು ಈ ಟೈಮ್ದೊಳಗೆ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಐ ರಿಕ್ವೆಸ್ಟ್ ದಟ್ ಈಸ್ ಮಮತಾ ಮೇಡಮ್ ಟು ಗಿವ್ ಎ ದಟ್ ಈಸ್ ಕುಕ್ನೂರ್ ಸರ್ as a token of respect and gratitude for the today's function, because Kukunur sir is a key person in conducting this event. So thank you, sir. So with these words, we have a camp. There is a free blood checkup, RBS checkup, and even weight and BP checkup, as well as the free medicine distribution is there. Many of the Pentacare or Himalaya company, all of them have helped us in conducting such training camp. I hope that will be utilized by the public, and I thank all the students who are over here. And with these few words, I complete my that is welcome speech, and I request the Suraksha to print me. Thank you. Now I would like to request Dr. Kumar Katimur sir to give a rose to Dr. V.S. Adul sir for welcome as a token of love. Thank you, sir. ಅತಿಥಿಗಳ ಪರಿಚಯ, ಸ್ವಾಗತ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂತಹ ಡಾಕ್ಟರ್ ವಿ.ಎಸ್. ಆಡೂರ್ ಮುಖ್ಯಸ್ಥರು, ಶಾಲಾ ತಂತ್ರ ವಿಭಾಗ, ಇವರಿಗೆ ಧನ್ಯವಾದಗಳು. ಶುಭೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಎಂದು ಹೇಳ್ತಾ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ವೇದಿಕೆ ಮೇಲೆ ಆಸೀನರಾದ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಕೆ ಗುರುಪ್ರಸಾದ್, ಹಿರಿಯ ಜಿಲ್ಲಾ ನ್ಯಾಯಮೂರ್ತಿಗಳು, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶಿಕ್ಷಕ ಇವತ್ತಿನ ದಿವಸ ಗದಗದಲ್ಲಿ ಮೆಂಬರ್ ಸೆಕ್ರೆಟರಿ ಆಗಿ ನಮ್ಮದು 4ನೇ ಕಾರ್ಯಕ್ರಮ, ಒಂದು ವಾರದಲ್ಲಿ 4ನೇ ಕಾರ್ಯಕ್ರಮ. ನಾನು ಇವತ್ತಿನ ನೋ ತಂಬಾಕು ಡೇದಲ್ಲಿ ಈ ಒಂದು ಮೆಡಿಕಲ್ ಆಸ್ಪೆಕ್ಟ್
ಏನು ವೈದ್ಯಕೀಯ ಆಸ್ಪೆಕ್ಟ್ ಏನಿದೆ ಅದನ್ನ ಅದನ್ನ ತಿಳಿಸ್ತಾರೆ. ಐ ವಿಲ್ ನಾಟ್ ಟಚ್ ದಟ್ ಆಸ್ಪೆಕ್ಟ್. ಐ ವಿಲ್ ನಾಟ್ ಎನ್ಕ್ರೋಚ್ ಅಪಾನ್ ದೇರ್ ಫೀಲ್ಡ್. ಅದಕ್ಕೆ ಬದಲಾಗಿ ನಮ್ಮ ಫೀಲ್ಡ್ ಆದಂತಹ ಕಾನೂನಿನ ಇದಕ್ಕೆ ಸಂಬಂಧ ಈ ಟೊಬಾಕೋ ಆಗಲಿ, ಸಿಗರೇಟು, ಟೊಬಾಕೋ ಇದಕ್ಕೆ ಸಂಬಂಧಪಟ್ಟ ಒಂದು ಕಾನೂನಿನ ಒಂದು ಅಂಶವನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಈ ನೋ ಟೊಬಾಕೋ ಡೇ ಕೂಡಲೇ ನಮಗೇನು ಅನಿಸ್ತದೆ? ಸಿಗರೇಟು, ಬೀಡಿ, ಜರ್ದಾ, ಪಾನ್ ಪರಾಗು, ಮತ್ತೆ ಗುಟ್ಕಾ, ನಶ್ಯ, ಇವೆಲ್ಲವೂ ಸಹ ಈ ಒಂದು ಟೊಬಾಕೋದ ಒಂದು ಡಿಫ್ರೆಂಟ್ ಅವತಾರ, ಬೇರೆ ಬೇರೆ ಅವತಾರಗಳು ಎಲ್ಲ ಒಂದೇ ಅಲ್ಲ. ನಿಮಗೆ ವಿಷ್ಣುವಿನ ದಶಾವತಾರ ಇದೆ, ಆ ರೀತಿ ತಂಬಾಕುವಿನ ದಶಾವತಾರ ಹೇಳ್ತಿರೋ, ದ್ವಾದಶ ಅವತಾರ ಹೇಳ್ತಿರೋ, ಲೆಕ್ಕ ನೀವು ಕೌಂಟ್ ಮಾಡ್ರಿ. ನನಗೆ ಗೊತ್ತಿರೋದು 5 ಶತಾವತಾರ ಇರ್ತದೆ, ಯಾರು ಬಿಕಾಸ್ ಐ ಕುಡ್ ಕೌಂಟ್ ಓನ್ಲಿ 5 to 6 ಅವತಾರ, ಅಂಡ್ ಅದರ್ ಅವತಾರ ಆರ್ ಲೆಫ್ಟ್ ಟು ಯುವರ್ ಇಮ್ಯಾಜಿನೇಷನ್ ಅಂಡ್ ನಾಲೆಡ್ಜ್. ಈ ಎಲ್ಲ ಒಂದು ಟಬಾಕೋ ಈ ಒಂದು ಇದು ನಮ್ಮ ಭಾರತಕ್ಕೆ ಇತ್ತೀಚೆಗೆ 400 ವರ್ಷಗಳಿಂದ ಬಂದಂತ ಒಂದು ಪ್ರಾಡಕ್ಟ್. ಇದು ನಮ್ಮ ದೇಶದಲ್ಲಿ ಬೆಳೆದಂತ ಪ್ರಾಡಕ್ಟ್ ಅಲ್ಲ. ಟಬಾಕೋ ನಮ್ಮ ದೇಶದ್ದಲ್ಲ, ಹೊರಗಿಂದ 400 ವರ್ಷಗಳ ಹಿಂದೆ 1600 ಏನಿದೆ ಅದರ ನಂತರ ಬಂದಂತ. ಹಾಗಾದ್ರೆ ನಮ್ಮ ಪೂರ್ವಿಕರು ಏನೋ ಸೇರುತ್ತಿದ್ದಿಲ್ಲ ಏನೋ ಅಂತ ಕೇಳಬೇಡ, ಅದು ಬೇರೆ ಇತ್ತು. ಅದ್ರ ಟೊಬಾಕೋ ಇರಲಿಲ್ಲ. ಈ ನಿಮ್ಮ ಏನಂತೀರಿ ಈಗ ಸಹ ಯೂಸ್ ಮಾಡ್ತಾರೆ. ಇವುಗಳು ಈಗ ಹಬ್ಬ ಹರಿದಿನಗಳಲ್ಲಿ ಸಹ ಇದನ್ನ ಹಾಕೊಂಡು ಗಾಂಜಾ ಟೈಪದು ಅಂತದೆಲ್ಲ ಯೂಸ್ ಮಾಡ್ತಾರೆ. ಅದು ಆಗ್ತಿತ್ತು. ಆದ್ರೆ ಟೊಬಾಕೋ ಆಸ್ ಸಚ್ 400 ವರ್ಷದ ಇತಿಹಾಸ ಭಾರತದ. ಈ ಟೊಬಾಕೋನ ಹಾವಳಿ ಎಷ್ಟಾಗಿದೆ ಅಂತಂದ್ರೆ, ನಮ್ಮ ಸರ್ಕಾರ 2013ರಲ್ಲಿ ಕೊಟ್ಪಾ ಆಕ್ಟ್ ಅಂತ ಹೇಳಿ ಮಾಡಿದ್ರು. ಕೊಟ್ಪಾ ಅಂದ್ರೆ ಶಾರ್ಟ್ ಫಾರ್ಮ್, ಸಿಗರೇಟ್ ಅಂಡ್ ಅದರ್ ಟೊಬಾಕೋ ಪ್ರಾಡಕ್ಟ್ಸ್ ಆಕ್ಟ್ ಅಂತ. ಇದರ ಕೆಲವೊಂದು ಮುಖ್ಯ ಅಂಶಗಳನ್ನ ತಮ್ಮ ಗಮನಕ್ಕೆ ತರಿಸಲಿಕ್ಕೆ ಇಚ್ಛೆ ಮಾಡ್ತೇನೆ. ಈ ಕಾನೂನಿನ ಅನ್ವಯ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಸಿಗರೇಟಿನ ಸೇವನೆ ಅಥವಾ ಈ ತಂಬಾಕುವಿನ ಉಪಯೋಗವನ್ನ ಮಾಡಬಾರದು, ನಿಷಿದ್ಧ ಮಾಡಲಾಗಿದೆ. ಅದೇ ರೀತಿ ಈ ಟೊಬಾಕೋ ಪ್ರಾಡಕ್ಟ್ಸ್, ಸಿಗರೇಟ್ ಆಗಲಿ ಟೊಬಾಕೋ ಪ್ರಾಡಕ್ಟ್ಸ್ ಅನ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡುವುದಾಗ್ಲಿ, ಅಂಗಡಿಗಳಲ್ಲಿ ಅದನ್ನು ಶೋಕೇಸ್ನಲ್ಲಿ ಕಾಣುವಂತೆ ತೋರಿಸುವುದಾಗ್ಲಿ, ಅಥವಾ ಮೈನರ್ಸ್ 18 ವರ್ಷದ ಒಳಗಿನವರಿಗೆ ಅದನ್ನ ಮಾರುವುದಾಗ್ಲಿ, ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಬೇಕಾಗುವಂತ ಟ್ರೇ, ಸಿಗರೇಟ್ ಲೈಟರು, ಇಡೀ ಇದು ನಿಮ್ಮ ಇದರದ್ದು ಬಾಕ್ಸ್, ಮ್ಯಾಚ್ ಬಾಕ್ಸ್, ಇಂಥವುಗಳು ಇಡುವುದಾಗಲಿ ನಿಷಿದ್ಧ ಆಗಲಿದೆ. ಇಟ್ ಇಸ್ ಅ ಪನಿಷಬಲ್ ಆಫೆನ್ಸ್. ಈ ಎಲ್ಲ ಒಂದು ಮತ್ತೆ ಅಷ್ಟೇ ಅಲ್ಲ, ಈ ಶಾಲಾ ಕಾಲೇಜುಗಳು ಅಥವಾ ಒಂದು ಶೈಕ್ಷಣಿಕ ಸಂಸ್ಥೆಗಳು ಏನಿದೆ, ಅವುಗಳ 100 ಗಜ 100 yards ಪರಿಮಿತಿಯಲ್ಲಿ ಯಾವುದೇ ಮಾರಾಟ ಮಾಡತಕ್ಕದ್ದಲ್ಲ. ಸಿಗರೇಟು, ತಂಬಾಕು ಪ್ರಾಡಕ್ಟ್ಸ್ಗಳನ್ನ ಮಾರಾಟ ಮಾಡುವುದು ನಿಷಿದ್ಧಿಸಲಾಗಿದೆ. ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಟೊಬಾಕೋ ಈ ಒಂದು ಇದರದ್ದು ಅಪಾಯದ ಬಗ್ಗೆ ಒಂದು ಬೋರ್ಡ್ ಅನ್ನ ಹಾಕಬೇಕು ಅಂತ ಹೇಳಿನೂ ಕಾನೂನಿದೆ. ಈ ಎಲ್ಲ ಅಂಶಗಳು ಕಾನೂನು ಇದೆ, ಅದಕ್ಕೆ ಪನಿಷಬಲ್ ಅಫೆನ್ಸು ಇದೆ, ಶಿಕ್ಷೆ ಆಗಬೇಕಂತಲೂ ಇದೆ. ಆದರೆ ಕೇವಲ ಕಾನೂನು ಮಾಡೋದ್ರಿಂದ ಯಾವುದೇ ಪರಿಹಾರ ಸಂಪೂರ್ಣವಾಗಿ ಸಿಗುವುದಿಲ್ಲ. ನಮ್ಮ ಮನಸ್ಸಿನಿಂದ ಬರಬೇಕು, ನಮಗನಿಸ್ಬೇಕದು. ಈ ಒಂದು ತಂಬಾಕು ಆಗಲಿ ಅಥವಾ ಸಿಗರೇಟ್ ಆಗಲಿ, ಬೀಡಿ ಆಗಲಿ, ಜರ್ದಾ ಆಗಲಿ, ಗುಟ್ಕಾ ಆಗಲಿ, ಯಾವುದೇ ಆಗಲಿ, ಇವುಗಳ ಸೇವನೆಯಿಂದ, ಅದನ್ನು ಉಪಯೋಗಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕರ ಹೇಗೆ? ಕೇವಲ ನಮ್ಮ ಆರೋಗ್ಯದ ಮೇಲೆ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಕುಟುಂಬದ
ನಮ್ಮ ಹೆಂಡತಿ ಮಕ್ಕಳು ಅಥವಾ ನಮ್ಮ ಕುಟುಂಬದ ಇತರ ಸದಸ್ಯರ ಮೇಲೆ ಹೇಗೆ ಹಾನಿಕರ ಇದೆ, ನಮ್ಮ ಪರಿಸರದ ಮೇಲೆ ಹೇಗೆ ಹಾನಿಕರ ಇದೆ ಅದನ್ನು ನಾವು ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಂಡ್ರೆ ಅಷ್ಟೇ ಅಲ್ಲ, ಬೇರೆಯವ್ರಿಗೆ ಅದರ ಬಗ್ಗೆ ತಿಳಿಸ್ಬೇಕು, ಅರ್ಥ ಆಗುವಂಗೆ. ಮಾತ್ರ ಈ ಕಾನೂನಿನ ಒಂದು ಫುಲ್ ಇಂಪ್ಲಿಮೆಂಟೇಷನ್ ಆಗೋದು ಸಾಧ್ಯ. ಇಷ್ಟು ಮಾತು ಹೇಳ್ತಾ ನಂದು ಒಂದೆರಡು ಮಾತು ಮುಗಿಸ್ತೇನೆ. ಉಳಿದ ವಿಷಯಗಳನ್ನ ಇತರರಿಗೆ ಬಿಡ್ತೇನೆ. ತಂಬಾಕು ಸೇವನೆ ಮನುಷ್ಯನಿಗೆ ಹಾಗೂ ಪರಿಸರಕ್ಕೆ ಹಾನಿಕಾರಕ ಮತ್ತು ಕೊಟ್ಮಾ ಆಕ್ಟ್ ಇದರ ಬಗ್ಗೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಶ್ರೀ ಕೆ ಗುರುಪ್ರಸಾದ್, ಹಿರಿಯ ಜಿಲ್ಲಾ ನ್ಯಾಯಮೂರ್ತಿಗಳು, ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಎಂ.ಎ. ಮೌಲ್ವಿ, ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಗದಗ, ಇವರು ಈ ಕಾರ್ಯಕ್ರಮವನ್ನು ಕುರಿತು ಮಾತುಗಳನ್ನಾಡಬೇಕೆಂದು ವಿನಂತಿಸಿಕೊಳ್ತೇನೆ. ಈ ಕಾರ್ಯಕ್ರಮ ವಿಶೇಷವಾಗಿ ಕಾರ್ಮಿಕರಿಗೆ ಆಯೋಜನೆ ಮಾಡಿದರೆ ನಿಜವಾಗ್ಲೂ ಈ BGM ಸಂಸ್ಥೆಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಇಲ್ಲಿ ಸೇರಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಡಾಕ್ಟರ್ಸ್ಗೆ ಮತ್ತು ಈ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ನ್ಯಾಯಾಧೀಶರು ಮತ್ತು ಹೋದವರು ಮತ್ತು ಡಾಕ್ಟರ್ ಸಂತೋಷ್ ಅವರು ಮತ್ತು ಡಾಕ್ಟರ್ ಅರವಿಂದ್ ಅವರು, ನಾವೆಲ್ಲ ಇವತ್ತಿನ ದಿನ ಸೇರಿರೋದು ಈ ತಂಬಾಕು ಮುಕ್ತ ದಿನ, ತಂಬಾಕು ಮುಕ್ತ ದಿನ ಆಚರಣೆ ಮಾಡಲಿಕ್ಕೆ WHO ಏನು ಇವತ್ತಿನ ದಿನ ನಾವು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಇದು ಸ್ಟಾರ್ಟ್ ಆಗಿರೋದು 1986 ಸ್ಟಾರ್ಟ್ ಆಗಿ 1987 ಮೇ 31 ಇದನ್ನು ತಂಬಾಕು ಮುಕ್ತ ದಿನ ಅಂತೇಳಿ ನಾವು ಆಚರಣೆ ಮಾಡಬೇಕು ಅಂತೇಳಿ ಒಂದು ಗೆಜೆಟ್ ಪಾಸ್ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಈ ತಂಬಾಕು ಮುಕ್ತ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಗಾಗಿ ನಾವು ಏನು ಈ ಕಾರ್ಯಕ್ರಮ ನಾವೇನು ವಿಶೇಷವಾಗಿ ಈ ಸಂಸ್ಥೆಯಲ್ಲಿ ಏನು ನಾವು ಮಾಡ್ತಾ ಇದ್ವಿ, ನಿಜವಾಗಲೂ ಈಗಾಗಲೇ ನಾವು ಒಳಗೆ ಎಂಟ್ರ್ ಆದ ತಕ್ಷಣವೇ ನಾವು ಏನು ಪೋಸ್ಟರ್ ಮೂಲಕ ಏನು ವ್ಯಕ್ತಪಡಿಸಿದ್ರೆ ಏನು ಈ ತಂಬಾಕು ಆಗುವಂಥ ದೇಹಕ್ಕೆ ಮತ್ತು ನಿಸರ್ಗಕ್ಕೆ ಮತ್ತು ಕುಟುಂಬಕ್ಕೆ ಆಗುವಂತಹ ಎಲ್ಲ ಏನು ಪೋಸ್ಟರ್ಸ್ ಎಲ್ಲ ಪ್ರತಿಯೊಂದು ವಿಷಯ ಇದರಲ್ಲಿ ಅದೆಲ್ಲ ನಾವೇನೇನು ಮಾತಾಡಬೇಕಾಗಿತ್ತಲ್ಲ, ಈ ಸ್ಟೇಜ್ನಲ್ಲಿ ಕೂತ್ಕೊಂಡು ನಾವೇನು ವಿಷಯ ಜೊತೆ ಹಂಚ್ಕೋಬೇಕಾಗಿತ್ತು ಎಲ್ಲ ವಿಷಯ ಅಲ್ಲಿ. ಅದ್ರ ಜೊತೆಗೆ ತಾವೆಲ್ಲ ತಾವೇನು ಹೇಳ್ತಾ ಇದ್ದೀರಲ್ಲ, ಈ ಹೇಳುವಂತೆ ಬೆಲೆಗೆ ಬಂದಿರೋದು ಒಂದೇನಂತ ಈ ವಿಚಾರ ಈಗ ಹೇಳ್ತಾ ಇಲ್ಲ, ಆ ಮೊದಲಿಂದನೂ ಹೇಳ್ತಾರೆ, ವೇದಗಳಲ್ಲಿನೂ ಹೇಳ್ತಾ ಇದ್ದಾರೆ, ಆಮೇಲೆ ಕುರಾನಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲದರೊಳಗೂ ಈ ವಚನ ಸಾಹಿತ್ಯ ಒಳಗೆ ಇಟ್ಟಿದ್ದನ್ನೆಲ್ಲ ಈ ಎಲ್ಲ ವಿಚಾರ ಕರ್ಮಣ್ಯವಾದಿಕಾರಂತೆ ಮಹಾಬಲೇಶ್ವರ ಕರ್ಮ ಅಂತೇಳಿ ಏನಂತಾರಲ್ಲ, ನಾವೇನು ಕರ್ಮ ಮಾಡ್ತೀವಿ ಅದರ ಪ್ರತಿಫಲ ನಾವು ಇಲ್ಲೇ ನೋಡ್ಕೊಂಡು ಹೋಗೋದು ಅಂತ. ನಾವು ಏನು ಪರಿಸರಕ್ಕೆ ನಾವು ತಂಬಾಕಿನಿಂದ ಏನು ಪ್ರಾರಂಭ, ಏನು ಮನುಷ್ಯನಿಂದ ನಮ್ಮ ದೇಹದ ಜೊತೆ ಏನು ಪ್ರಾರಂಭ ಆಗಿ ಅದು ನಮ್ಮ ಕುಟುಂಬದ ಜೊತೆಗೆ ನಮ್ಮ ಪರಿಸರಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದು ಪ್ರತಿಯೊಂದು ನಾವೇನು ಕರ್ಮ ನಾವೇನು ಮಾಡ್ತಾ ಇದ್ದೀವಲ್ಲ ಅದನ್ನ ಆಗ್ತಾ ಇದ್ದೀವಿ. ಪ್ರತಿಯೊಬ್ಬ ವ್ಯಕ್ತಿನೂ ನಾವು ಏನು ಮಾಡ್ತೀವಿ ಇಲ್ಲಿ ಅನುಭವಿಸ್ಬೇಕಾಗ್ತದೆ. ಎಲ್ಲ ಅಲ್ಲಿ ನೋಡ್ಬೇಕಾಗಲ್ಲ, ನಾನು ಹೇಳಿದ ಈ ಸಂದರ್ಭಗಳೆಲ್ಲ ಅದು ಒಳ್ಳೆಯ. ಸೊ ಇದನ್ನೆಲ್ಲ ವಿಚಾರ ನಾವೇನು ಹೇಳಬೇಕಂತ ವಿಚಾರ ಮಾಡಿದ್ದಲ್ಲ ಆಲ್ರೆಡಿ ನೀವೇ ನಮ್ಗೆ ಹೇಳಿ, ಅದ್ರ ಜೊತೆಗೆ ಕಾನೂನು ಬಗ್ಗೆ ಏನು ಹೇಳಬೇಕಾಗಿತ್ತು ಆಲ್ರೆಡಿ ಸಹಾಯ ಮಾಡಿದೆ. ಸೊ ನಂದೇನು ಏನಾದರೂ ಹೇಳ್ಬೇಕಲ್ಲಪ್ಪ ಅಂತ ಏನಾದ್ರು ವಿಷಯ ಇತ್ತಂದ್ರೆ, ಈ ನಾವು ಈ ನೋಬೆಲ್ ಪ್ರೊಫೆಷನ್ ಅಂತ ಏನು ನಾವು ಅನ್ಕೊಂಡಿದ್ದೆ ಅದರಲ್ಲಿ ಡಾಕ್ಟರ್ಸ್ ಆಯಿತು, ಅಡ್ವೊಕೇಟ್, ಜುಡಿಷಿಯಲ್ ಸಿಸ್ಟಮ್ ಆಯಿತು, ಈ ವೈಟ್ ಕಾಲರ್ಸ್ ಎಂದು ನಾವೆಲ್ಲ ಆಫೀಸರ್ಸ್ ಅಂತ ಅನ್ಕೊಂತೀವಿ ಅಥವಾ ಎಜುಕೇಟೆಡ್ ಅಂತ ಅನ್ಕೊಂತೀವಿ. ನಮ್ಮ ಮೇಲೆ ಜವಾಬ್ದಾರಿ ಇದೆ. ಏನಂತಂದ್ರೆ ಏನು ನಾವು ಆಚರಣೆಗಳು ಏನು ಮಾಡ್ತೀವಲ್ಲ, ಈ
ಸರ್ಕಾರದ ಏನು ಆಚರಣೆಗಳೇನು ದಿನಾಚರಣೆಗಳು ನಾವೇನು ಆಚರಣೆ ಮಾಡ್ತೀವಲ್ಲ ಇದನ್ನ ಕೇವಲ ಒಂದು ಜನಕ್ಕೆ ಜಾಗೃತಿ ಮೂಡಿಸೋದು ಅಷ್ಟೇ ಅಲ್ಲ, ಇದರ ವರ್ಷ ತುಂಬ ಎಲ್ಲ ನಾವು ಅದರ ಮೇಲೆ ಕೆಲಸ ಮಾಡ್ಕೊಂಡು ನಮ್ದು ಇಟ್ ಇಸ್ ದ ಬ್ಯೂಟಿ ಆಫ್ ದ ಎವ್ರಿ ಸಿಟಿಜನ್. ನಾವೆಲ್ಲ ಏನು ಸ್ಪೆಷಲಿ ಡಾಕ್ಟರ್ಸ್ ಆಯಿತು, ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇದರಿಂದ ತೊಂದರೆ ಆಗುವಂಥ ಕುಟುಂಬದ ಜೊತೆಗೆ ರೋಗಿಗಳು ಬಂದಿರ್ತಾರೆ. ಇದ್ರ ಜೊತೆಗೆ ತಾವು ಡಾಕ್ಟರ್ಸ್ ಹೇಳುವಂಥ ಇಂಪ್ರೆಷನ್, ಡೈರೆಕ್ಟ್ ಇಂಪ್ರೆಷನ್ ಏನ ಈ ಮಕ್ಕಳ ಮೇಲೆ ಮತ್ತು ಸಮಾಜದ ಮೇಲೆ ತಾವು ಇದರ ಬಗ್ಗೆ ಹೇಳಿದ್ರೆ ಇನ್ನೂ ಹೆಚ್ಚಿನ ಅವ್ರ ಮೇಲೆ ಇದು ಜಾಗೃತಿ ಮೂಡಿಸುವಂಥ ಸ್ಥಳ ಮತ್ತು ಈ ವೃತ್ತಿ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ಇವತ್ತಿನ ದಿನ ಈ WHO ಅವರು ಏನು ರೇಷೋ ತೆಗ್ದಾರಲ್ಲ ಅದರಲ್ಲಿ ನೋಡಿದರೆ ಸುಮಾರು 8 ಮಿಲಿಯನ್ 7 to 8 ಮಿಲಿಯನ್ ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. ಯಾಕಂತಂದ್ರೆ ಈ ತಂಬಾಕು ತಿನ್ನೋದ್ರಿಂದ ಸುಮಾರು 12 ಮಿಲಿಯನ್ ಜನ ಅದರಿಂದ ಸಫರ್ ಆಗ್ತಾ ಇದ್ದಾರೆ, ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಮಗೆ ತಿಳಿದಿದೆ. ಅಂದ್ರೆ ಇದೆಲ್ಲ ತಿಳಿದಿದೆ, ಯಾವುದರಿಂದ ಆಗ್ತಾ ಇದೆ, ಇದು ರೂಲ್ಸ್ ಮಾಡಿದ್ದಾರೆ, ಕಾಯ್ದೆ ಮಾಡಿದ್ದಾರೆ, ಎಲ್ಲ ಸೆಕ್ಷನ್ ಪರ್ಟಿಕ್ಯುಲರ್ ಪೆನಲ್ ಪ್ರೊವಿಷನ್ಸ್ ಇದೆ, ಅಂದ್ರೆ ಶಿಕ್ಷೆ ಮಾಡುವ ಎಲ್ಲ ವಿಚಾರ ಇದೆ. ಆಮೇಲೆ ಎಲ್ಲ ನೀವು ಪ್ರಾಡಕ್ಟ್ ಮೇಲೇನೂ ಸಾಕಷ್ಟು ದೊಡ್ಡ ಪಿಕ್ಚರ್ಸ್, ಅಂದ್ರೆ ಯಾವ ಸೆಂಟಿಮೀಟರ್ ವೈಸ್ನು ಕೊಟ್ಟಿದ್ದಾರೆ, ಎಷ್ಟು ಪಿಕ್ಚರ್ ಅದನ್ನು ಇರಬೇಕು, ಮತ್ತು ಎಲ್ಲೆಲ್ಲಿ ಸ್ಕೂಲ್ನಿಂದ ಎಷ್ಟು ಅಂತರದಲ್ಲಿ ಇದನ್ನು ಸೇಲ್ ಮಾಡಬೇಕು ಎಲ್ಲನೂ ಕಾಯ್ದೆ. ಸಾರ್ವಜನಿಕ ಸ್ಥಳದಲ್ಲಿ ಧೂಮ್ರಪಾನ ಮಾಡೋದು ಅಪರಾಧ, ಮತ್ತು ಸ್ಕೂಲ್ ಮುಂದೆ ಸ್ಕೂಲ್ ಹತ್ತಿರ ಏನು ಡಿಸ್ಟೆನ್ಸ್ ಸ್ಪೆಸಿಫಿಕ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಆ ಡಿಸ್ಟೆನ್ಸ್ನಲ್ಲಿನೂ ಅವರು ಈ 18 ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಏನಾದರೂ ಈ ಸ್ಟೋರ್ಸ್ನಲ್ಲಿ ಈ ಸಿಗರೇಟ್ ಆಯಿತು, ಇಂಥ ಧೂಮಪಾನ ಮಾಡುವಂಥ ಯಾವುದೇ ಇದನ್ನ ಆಯಿತು ಅಂತಂದರೆ ಇದು ಕೊಟ್ಟರೆ ಅದು ಅಪರಾಧ ಅಂತ. ಆನಂತರ ಅವರು ಪ್ರತಿಯೊಂದು ಸ್ಟೋರ್ಸ್ನಲ್ಲಿ ಈ ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಇವೆಲ್ಲ ಕಾಯ್ದೆಗಳು, ಇವು ಕಾಯ್ದೆಗಳು ಇರುವಂಥದ್ದು ನಾವೆಲ್ಲ ನೋಡುವಂಥದ್ದು ಅದು ನಡೀತಾ ಇದೆ. ಪ್ರತಿದಿನ ರೋಗಿಗಳು ಬರ್ತಾನೆ ಇಲ್ಲ. ಮತ್ತು ಅಂದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾವೆಲ್ಲ ಇದನ್ನು ಯಾವುದೇ ರೀತಿ ಬರ್ತಾ ಇದೆ ಅನ್ನೋದು ನಾವೆಲ್ಲ ನೋಡಬೇಕು. ಇದನ್ನ ಹೌ ಟು ಪ್ರೊಟೆಕ್ಟ್, ಅಂದ್ರೆ ಯಾವ ತರ ನಾವು ತಡಿಬಹುದು ಇದನ್ನು ಇದನ್ನ ನಾವೆಲ್ಲ ವಿಚಾರ ಮಾಡಬೇಕು. ವಿಶೇಷವಾಗಿ ನಾವು ಈ ವಿಚಾರ ಯಾರಿಂದ ಅಂತಂದ್ರೆ ತಮ್ಮಿಂದ ನಾವು ಅಪೇಕ್ಷೆ ಏನು ಪಡ್ತೀವಿ ಅಂತಂದ್ರೆ ಇದರ ಜಾಗೃತಿ ಏನಿಲ್ಲ, ದೇಶದ ಮೂಲೆಗೂ ಮನೆಗೂ ಶಾಲೆಗೂ ಮುಟ್ಟಬೇಕು. ಅದು ತಮ್ಮಿಂದ ಆಗುವಂಥದ್ದು. ತಮ್ಮಿಂದ ಆದ್ರೆ ಅದರ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರ್ಬೋದೇನೋ ಅಂತ ನಾವು ನನ್ನ ಒಪಿನಿಯನ್ ನಾನು ಹೇಳಿದ್ದೆ. ಯಾಕಂತಂದ್ರೆ ಇದ್ರ ಬಗ್ಗೆ ಈ ಟಿವಿ ಮೀಡಿಯಾದಲ್ಲಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಅವ್ರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಯಾಕಂದ್ರೆ ಇವತ್ತು ಮಾರ್ನಿಂಗ್ ನಾನು ನೋಡಿದೆ, ವಿಶೇಷವಾಗಿ ನಾನು ಈ ಕಾರ್ಯಕ್ರಮದ ಬಗ್ಗೆ ಆಯಿತು, ಈ ವಿಷಯದ ಬಗ್ಗೆ ಏನಾದರೂ ಬರ್ತದೇನೋ ಬರ್ತಾ ಇಲ್ಲ, ಯಾವುದೋ ವಿಷಯ ಬರ್ತಲ್ಲ, ನಾವೆಲ್ಲ ನೋಡ್ತಾ ಇದ್ದಾರೆ ಟಿವಿಯಲ್ಲಿ ಏನು ಬರ್ತದೆ. ಅಂದ್ರೆ ಈ ಟಿವಿಯಲ್ಲಿ ಬರದೇ ಇದ್ರೆ, ಈ ಮೀಡಿಯಾದವರು ಅದ್ರ ಬಗ್ಗೆ ಯಾವುದು ತೋರಿಸದೇ ಇದ್ರೆ ನೆಕ್ಸ್ಟ್ ಏನು ಆಪ್ಷನ್ ನಾವೇನು ಮಾಡ್ಬೋದು ಅಂತ, ನೆಕ್ಸ್ಟ್ ಆಪ್ಷನ್ ಏನು ಮಾಡ್ಬೋದು ಅಂತಂದ್ರೆ ಅದೇನು ಡಿಸ್ಪ್ಲೇ ಮಾಡಿದ್ರೆ ಏನು ಎಕ್ಸ್ಪ್ಲೇನ್ ಮಾಡಿರಲ್ಲ, ಆ ಎಕ್ಸ್ಪ್ಲೇನ್ ಮಾಡಿರುವಂಥ ಎಲ್ಲ ವಿಚಾರ ಯೂಟ್ಯೂಬ್ ಮೂಲಕ, ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಮೂಲಕ, ಆಮೇಲೆ ಇನ್ಸ್ಟಾಗ್ರಾಮ್ ಮೂಲಕ, ಈ ರೀತಿ ಸಾಕಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಮಗೆ ಪ್ಲಾಟ್ಫಾರ್ಮ್ ಇದೆ, ಆ ಮೂಲಕ ನಾವೆಲ್ಲ ಡಾಕ್ಟರ್ಸ್ ಏನಿದೆಯಲ್ಲ, ನಾವೇನು ಸ್ಟೂಡೆಂಟ್ಸ್ ಅದನ್ನು ನಾವೆಲ್ಲ ಏನಿಲ್ಲ ಇದನ್ನ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಮತ್ತು ತಮ್ಮ ಕಡೆಯಿಂದ ಇದನ್ನ ನಾವು ಎಲ್ಲ ನಮ್ಮ ಪ್ರತಿಯೊಬ್ಬ ಪ್ರಜೆ ತಮ್ಮ ಮೇಲೆ ಇರುವಂಥ ಜವಾಬ್ದಾರಿ ತಾವು ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅದೇ ರೀತಿ ಇದು ಅಟ್ಲೀಸ್ಟ್ ನಾವು ಅಟ್ಲೀಸ್ಟ್ ಒಂದು 24 hours ಆದರೂ ಇವತ್ತಿನ ಯಾರು ಗೆಲ್ತಾ ಇದ್ದಾರೆ, ಅಟ್ಲೀಸ್ಟ್ 24 hours ಅಂದ್ರೆ ಈ WHO ಅಟ್ಲೀಸ್ಟ್ ಒಂದಿನ ನಿಲ್ತೈತೆ ನೋಡಿ, ಒಂದಿನ ಆದರೂ ತಂಬಾಕು ಮುಕ್ತ ಒಂದು ದಿನ 24 hours ಆದರೂ ಅದರಿಂದ ಎಷ್ಟು ಲಾಭಗಳು ಅನ್ನೋದು ಎಷ್ಟು ನಿಸರ್ಗಕ್ಕೆ ಎಷ್ಟದು ಒಳ್ಳೆಯದು ಅಂತ ಅನ್ನೋದು ದೇಹಕ್ಕೆ ಎಷ್ಟು ಅದನ್ನು ಒಂದಿನ ಅಟ್ಲೀಸ್ಟ್ ಒಂದಿನ. ಸೊ ಇದನ್ನೆಲ್ಲ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಕೇವಲ ಈ ಒಂದಿನಕ್ಕೆ ಅಷ್ಟೇ ಅಲ್ಲ, ಅದನ್ನ ಸತತ ಪ್ರಯತ್ನ ಇರಬೇಕು. ಸತತ ಪ್ರಯತ್ನಕ್ಕೆ ವಾಲಂಟಿಯರ್ಸ್ ಅಂತೇಳಿ ನಾವೆಲ್ಲ ಕೆಲಸ ಮಾಡಬೇಕು.
ಯಾಕಂತಂದ್ರೆ ಒಂದಿನ ನಾನು ಈ ರೀಸೆಂಟ್ ಆಗಿ ಒಂದು ಚಿಲ್ಡ್ರನ್ಸ್ ಕೋರ್ಟ್ಗೆ ಗೋವಾಕ್ಕೆ ಹೋಗಿದ್ದೆ. ಗೋವಾಕ್ಕೆ ಹೋಗಿ ಫ್ರೈಡೇ ಅದನ್ನ ಅರ್ಧ ಕೆಲಸ ಆಯಿತು. ನೆಕ್ಸ್ಟ್ ಅದನ್ನ ಒನ್ ಡೇ ಮತ್ತೆ ಮಂಡೇವರೆಗೂ ನಿಲ್ಬೇಕಂತೇಳಿ ಆ ಇದು ಇದ್ದಾಗ ಆ ಚಿಲ್ಡ್ರನ್ಸ್ ಕೋರ್ಟ್ಗೆ ಹೋಗಿ ನೆಕ್ಸ್ಟ್ ನಾನು ಹಂಗೆ ಮತ್ತೆ ಸಾಯಂಕಾಲ ಏನು ಮಾಡೋದಂದ್ರೆ ಸುಮ್ಮನೆ ಆ ಕಡೆ ಬರೋದು ಬೀಚ್ ಹತ್ರ ಅಂತ ಹೋದಾಗ ಅದು ಅಲ್ಲಿ ನಾವು ನೋಡುವಂಥ ಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಹೆಣ್ಮಕ್ಳು ಆಯಿತು ಗಂಡು ಮಕ್ಕಳು ಆಯಿತು ಓಪನ್ ಆಗಿ ಸಿಗರೇಟ್ ಏನು ಅಂದ್ರೆ ಮೊದಲು ಈ ಹಿಂದೆ ಸ್ವಲ್ಪ ಕಳುವಲಿ ಎದುರು ಸಿಗ್ತೈತಿ. ಚಟ ಮಾಡೋದಿತ್ತು ಅಂದ್ರೆ ಕಳುವಲಿ ಯಾರು ಮಾಡೋದು ಅಂದ್ರೆ ಅದನ್ನು ಹೋಗ್ಬಿಟ್ಟು ಮಾಡರ್ನೈಸೇಷನ್ ಯಾವ ರೀತಿ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಯಾವುದೋ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇದು ಎಲ್ಲ ಫ್ಯಾಷನ್ ಅನ್ನೋ ಒಂದು ರೀತಿಯಲ್ಲಿ ಸಿಗರೇಟ್ ಸ್ಮೋಕ್ ಆಯಿತು, ತಂಬಾಕು ಯೂಸ್ ಮಾಡೋದಾಯಿತು, ಹರಿದ ಮಾಪಿ ಕೇಸರಿ ಅಂತೇಳಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿ ಹರಿದ ಮಾಪಿ ಕೇಸರಿ. ಆ ಹರಿದ ಮಾಪಿ ಕೇಸರಿ ಏನವರು ಆ ಪ್ರಾಡಕ್ಟಿಂದ ಏನು ಕೇಸರಿ ಏನು ಅದನ್ನ ಇದನ್ನ ಏನು ತೋರಿಸಿ ಅದನ್ನ ಏನು ಅಡ್ವರ್ಟೈಸ್ಮೆಂಟ್ ಮಾಡಿ ಅದನ್ನ ಜನರಿಗೆಲ್ಲ ಇನ್ನೂ ಹಾಗೆ ಮಾಡಿ ಅದರಿಂದ ಏನು ದುಡ್ಡುಕೊಂಡು ಅದು ಯಾವ ರೀತಿ ಶಿಕ್ಷಣ ಸಂಸ್ಥೆಗಳು ಅದರಿಂದ ಆಗ್ತಾ ಇದ್ದಾವೆ. ಅದರಿಂದ MBBS ಕಾಲೇಜ್ MD ಕಾಲೇಜ್ ಎಲ್ಲ ಆಗ್ತದೆ. ಅವ್ರ ಕಾಲೇಜ್ ಅವ್ರದೇ ಒಂದು ಸಿಟಿ ಆಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುಟ್ಕಾ ನಮ್ಮಲ್ಲಿ ವ್ಯಾಪಾರ ಮಾಡ್ತಾರೆ. ಅದು ಗುಟ್ಕಾ ವ್ಯಾಪಾರ ಸಂಬಂಧಪಟ್ಟಾಗ ಎಷ್ಟೋ ಕಾಯ್ದೆಗಳು ಮಾಡಿದ್ರೆ ಅದಕ್ಕೆ ಆಲ್ಟರ್ನೇಟ್ ಸೊಲ್ಯೂಷನ್ ವ್ಯಾಪಾರ ಅಂತ ಅದನ್ನು ಕರೀತಾರೆ. ಅಂದ್ರೆ ಇದನ್ನ ರೆಸ್ಟ್ರಿಕ್ಷನ್ ನಾವು ಎಷ್ಟೋ ಏನೋ ಮಾಡಿದ್ರು ಫೈನಲಿ ಬರೋದು ಏನಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಸಾಕು. ನಾವು ವ್ಯಾಪಾರಸ್ಥರಿಗೆ ನಿಂತೋಕ್ಕಿಂತ ನಾವು ಅದನ್ನು ಉಪಯೋಗ ಮಾಡೋದ್ರಿಂದ ಆಗುವಂತಹ ಅನಾಹುತಗಳ ಬಗ್ಗೆ ನಾವು ಜನರಿಗೆ ಮುಖ್ಯವಾಗಿ ನೇರವಾಗಿ ಆ ಮಕ್ಕಳಿಗೆ ಮುಖ್ಯವಾಗಿ ಅಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮದಿಂದ ನೀವು ಏನಲ್ಲ ನೆಕ್ಸ್ಟ್ ಅದನ್ನ ಆ ಮಕ್ಕಳಿಗೆ ತಲುಪುವಂಥ ರೀತಿಯಲ್ಲಿ ವಿಶೇಷವಾಗಿ PUC ಕಾಲೇಜ್ನಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಇಂಥ ಕಾಲೇಜಸ್ನಲ್ಲಿ ಸ್ಟೂಡೆಂಟ್ಸ್ಗೆ ಇಂಥವೆಲ್ಲ ತರಬೇತಿ ಅಂತ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಳ್ಬೇಕು. ಅದೇ ರೀತಿ ವಾಲಂಟಿಯರ್ಸ್ ನಾನು ಹೇಳಿದಲ್ಲ, ವಾಲಂಟಿಯರ್ಸ್ ಅಂದ್ರೆ ಒಂದು ಅದೇ ಗೋವಾದಲ್ಲಿ ಮತ್ತೊಂದು ವಿಚಾರ ನೋಡೋದು ಏನಂತಂದ್ರೆ ನಾವು ಮುಂದೋಗ್ತಾ ಈಗ ರೋಡ್ 2 ಕಡೆ ರೋಡ್ ಇತ್ತು. ಈ ಸೈಡ್ ಹಿಂಗೆ ಹೋದ್ವಿ ನಾವು ಮುಂದೆ. ಅಲ್ಲಿ ಯಾವುದೋ ಮದುವೆ ಅಂತ ಬೋರ್ಡ್ ಇರಲಿಲ್ಲ. ಮದುವೆ ಅಂತ ಬೋರ್ಡ್ ಇರಲಿಲ್ಲ. ಆದ್ರೆ ನಾವು ಮುಂದೆ ಹೋದ್ಮೇಲೆ ಗಾಡಿ ನಿಲ್ಸಿದ್ರು. ಆ ಪೊಲೀಸ್ ಅಲ್ಲ, ಗಾಡಿ ನಿಲ್ಸಿದ್ರು. ಇದು ಮದುವೆ ಅಂತಂದ್ರೆ ಮದುವೆ ಅಂತ ನೀವ್ಯಾರು ಅಂದ್ರೆ ಇಲ್ಲ ನಾವು ಶಾಪ್ನವರು ಈಗ ಇದು ಮದುವೆ ಶಾಪ್ನವ್ರು ಏನೋ ಲೇಬರ್ ಕೊಟ್ಟು ಏನೋ ನಿಲ್ಸಾರ ಅಂತೇಳಿ ನಾವು ಆಯ್ತು ಬಿಡ್ರಿ ಅಂತ ರಿಟರ್ನ್ ಮಾಡಿ. ನೆಕ್ಸ್ಟ್ ಅದು ಬಂಡಿ ಹತ್ರ ಹೋಗೋದ್ನಾಗ ಮತ್ತೆ ನಾವು ಬೇರೆ ಒಂದು ರೂಟ್ ಬರ್ತಿಲ್ಲ. ಮತ್ತೆ ಬೇರೆ ಕಡೆ ಹೋದ್ವಿ. ಅಲ್ಲಿ ಒಬ್ಬ ಮೋಟರ್ ಸೈಕಲ್ ಏನೋ ನೋಡ್ಕೊಂಡು ಹೋಗ್ತಿದ್ದ. ಅವ ನಿಲ್ಸಿದ ಇದು ಮದುವೆ ಅಂತ. ನಾವು ಅದ್ರ ಜೊತೆಗೆ ಅಂದ್ರೆ ಇದನ್ನ ಪೊಲೀಸರು ಮಾತ್ರ ಪ್ರತಿಯೊಂದಕ್ಕೂ ಕಾಯ್ದೆ ತಗೊಂಡು ಪೊಲೀಸರು ಲಾಠಿ ಹಿಡ್ಕೊಂಡು ಬಂದ್ರೆ ನಮಗೆ ಕಾಯ್ದೆ ಅವ್ರು ಬಂದಾಗ ಹೇಳಿದ್ರೆ ಅಷ್ಟೇ ನಾವು ಕೇಳೋದಂತ. ಇದು ಪ್ರತಿಯೊಬ್ಬರು ನಾವು ಎಜುಕೇಟೆಡ್ ಆದವರು ಯಾವುದು ಅಪರಾಧ ನಡೀತಾ ಇದೆ ಅಂತ ಸ್ಥಳದಲ್ಲಿ ನಾವೇನಾದರೂ ಅಪರಾಧ ನೋಡಿದರೆ ಅದನ್ನು ಮಾಹಿತಿ ಕೊಡುವಂಥ ಕೆಲಸ ನಮ್ಮ ಮೇಲೆ ಜವಾಬ್ದಾರಿ. ಯಾವುದೋ ಒಂದು ಸಣ್ಣ ಮಕ್ಕಳು ಇವತ್ತಿನ ದಿನ ಈ ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸಣ್ಣ ಹುಡುಗರೆಲ್ಲ ಈ ಏನಾಯ್ತಲ್ಲ ಅದನ್ನ ಈ ಮಾದಕ ವಸ್ತುಗಳಿಗೆ ಯಾರು ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿದ್ದು ನಾವು ಅದನ್ನು ನೋಡ್ಕೊಂಡು ಹೋಗ್ತಿದ್ದೇವೆ ಅಂತಂದ್ರೆ ಅದು ನಾವು ಮಾಡುವಂಥ ನಾವು ಒಂದು ಅಪರಾಧ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಇಲಾಖೆ ಇದೆ, ಮಾಹಿತಿ ಕೊಡಬೇಕು. ಟೋಲ್ ಫ್ರೀ ಅಂತ ಇದನ್ನ ನಂಬರ್ ಕೊಟ್ಟಿದ್ದಾರೆ, ಅದು ಕಾಲ್ ಮಾಡಬೇಕು. ಆಮೇಲೆ ಎಲ್ಲೂ ಇಲ್ಲ ಅಂತಂದ್ರೆ ತಾವು ಲೀಗಲ್ ಸರ್ವಿಸ್ ಅಥಾರಿಟಿಗೆ ಮಾಹಿತಿ ಕೊಟ್ಟರು ನಡೀತೀವಿ. ನಮ್ಮ ಅಸೋಸಿಯೇಷನ್ ಮಾಹಿತಿ ಕೊಟ್ಟರು ನಡೀತೀವಿ. ನಾವು ಅದರ ಕೆಲಸ ಮಾಡ್ತೀವಿ. ಅಂದ್ರೆ ನಾವು ಕೇವಲ ಈ ಕಾನೂನು ಸರ್ಕಾರದವರು ಪ್ರತಿಯೊಂದು ಸ್ಥಳ ಕಟ್ಟೆಯಲ್ಲಿ ಪೊಲೀಸರ ಹಿಂದೆ ಹೇಳಿದ ಯಾರೊಂದು ಅಪರಾಧ ಮಾಡುವಂಥ ತಡೆಯುವಂಥ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಇಂಪಾರ್ಟೆಂಟ್. ನಾವು ವಾಲಂಟಿಯರ್ಸ್ ಆಗಿ ನಮ್ಮ ದೇಶ ಬೆಳೆಸಬೇಕಾಗೈತಿ, ಉಳಿಸಬೇಕಾಗೈತಿ ಮತ್ತು ಬಲಿಷ್ಠ ದೇಶವನ್ನು ಮಾಡಬೇಕಾಗೈತಿ ಮತ್ತು ನಮ್ಮ ಮಕ್ಕಳಿಗೆ ನಾವು ಏನಂತ ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ. ಹೀಗಾಗಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಆಯೋಜಕರಿಗೆ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು. ತಂಬಾಕು ನಿಷೇಧ ಮಾಡುವುದು ಕೇವಲ ಒಂದು ದಿನದ ದಿನಾಚರಣೆ ಆಗಬಾರ್ದು, ವರ್ಷದುದ್ದಕ್ಕೂ ಇದನ್ನು ನಿಷೇಧಿಸುವಲ್ಲಿ ನಮ್ಮೆಲ್ಲರ ಸತತ ಪ್ರಯತ್ನ ಇರಬೇಕು ಅಂತ ಹೇಳಿಕೊಟ್ಟಂತಹ ಶ್ರೀ MA ಮೌಲಿ ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಇಂದೋರ್ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ REASERCH ಪ್ರಾಧ್ಯಾಪಕರು
ಈಗ ಡಾಕ್ಟರ್ ಎಸ್ ಬೆಳವಡಿ ಅಕಾಡೆಮಿಕ್ ಟೀಮ್ TGM AMC ಗದಗ್ ಇವರಿಂದ ಸ್ವಲಿಖಿತ ಕವನ ವಾಚನ. ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನ ಮಾನ್ಯ ಆಚಾರ್ಯಗಳ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅಧ್ಯಾಪಕ ವರ್ಗಗಳು, ಹೊರಗಿನ ನಾಗರಿಕರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಶುಭಕಾಮನೆಗಳನ್ನು ಹೇಳ್ತಾ, ವಿಜಯ ಮಹಾವಿದ್ಯಾಲಯದ ಶಾಲಕತ್ವ ವಿಭಾಗದಿಂದ ಈ 31 ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ ಶಾಲಕತ್ವ ವಿಭಾಗದಿಂದ ಒಟ್ಟು ಇಂದು 3 ಕಾರ್ಯಕ್ರಮಗಳು ಜರುಗುತ್ತಿದ್ದು, ನಮಗೆಲ್ಲ ಗೊತ್ತಿರುವ ಹಾಗೆ ಆಸ್ಪತ್ರೆಯಲ್ಲಿ ಒಂದು ಉಚಿತ ಚಿಕಿತ್ಸಾ ಮತ್ತು ತಪಾಸಣಾ ಸಲಹಾ ಶಿಬಿರ, ಎರಡನೇದಾಗಿ ವಿದ್ಯಾರ್ಥಿಗಳಿಂದ ಸೋಷಲ್ ಪ್ರೆಸೆಂಟೇಷನ್ಸ್, ಮೂರನೇದಾಗಿ ಅತಿಥಿ ಉಪನ್ಯಾಸ ಕಾರ್ಯಕ್ರಮ. ಸೊ ಈ ಎಲ್ಲ ಒಂದು ಆಯೋಜನೆಗೆ ಶಾಲಕತ್ವ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಆಡೂರ್ ಅವರು ಹಾಗೂ ಬಸವರಾಜ್ ರಾಜಾಪುರ ಅವರ ಒಂದು ಶ್ರಮ ಇಲ್ಲಿ ಶ್ಲಾಘನೀಯ. ಅವರಿಗೆ ವಿಭಾಗದ ಎಲ್ಲ ಅಧ್ಯಾಪಕ ವರ್ಗಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಅಲ್ಪ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿ ಬಳಗವು ಒಂದು ಪೋಸ್ಟರ್ ಪ್ರೆಸೆಂಟೇಷನ್ನಲ್ಲಿ ಭಾಗಿಯಾಗಿ ಅತಿ ಉತ್ಸಾಹದಿಂದ ಒಂದು ಇನೋವೇಟಿವ್ ಐಡಿಯಾದೊಂದಿಗೆ ನಮ್ಮ ಪೋಸ್ಟರ್ಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಈ 31 ವಿಶ್ವ ತಂಬಾಕು ನಿಷೇಧ ದಿನದ ಅಂಗವಾಗಿ ಯುವ ಜನತೆಯಲ್ಲಿ ಈ ಒಂದು ತಂಬಾಕಿನ ದುಷ್ಪರಿಣಾಮ ಮತ್ತು ದೀರ್ಘಕಾಲೀನ ರೋಗಗಳಿಗೆ ಕಾರಣವಾಗುವಂತಹ ಎಲ್ಲ ವಿಷಯದ ಬಗ್ಗೆ ಒಂದು ಲೇಖನದ ಮೂಲಕ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಕವನದ ಶೀರ್ಷಿಕೆ ಸಾವಿನ ಮನೆಗೆ ನುಗ್ಗುವ ಮೋಜುಗಾರ. ತಂಬಾಕು ಸೇವನೆಗಿಲ್ಲ ವಯಸ್ಸು ಲಿಂಗ ಭೇದ, ಮತ್ತತೆಯ ಸುಖವನ್ನು ಪಡೆಯಲು ಉಂಟು ಅನೇಕ ಪ್ರಭೇದ. ಶೋಕಿಗಾಗಿ ದೀಪನಗಾಗಿ ಬೇಡ ತಂಬಾಕು, ಅದನ್ನು ತ್ಯಜಿಸಿ ದೀರ್ಘಕಾಲ ನೀ ಬದುಕು. ಒತ್ತಡ ಶಮನಕ್ಕಾಗಿ ಮಲಬದ್ಧತೆಯ ನಿವಾರಣೆಗಾಗಿ ಎಂಬ ತಪ್ಪು ಕಲ್ಪನೆಗಳು, ಹವ್ಯಾಸ ಚಟ ತಲವು ಬಿಡದೇ ಇರುವುದಕ್ಕಾಗಿ ಇವು ಕ್ಷುಲ್ಲಕ ಕಾರಣಗಳು. ಬೀಳದಿರು ನೀ ಬೀಡಿ ಸಿಗರೇಟ್ ಗುಟಕಾದಂತಹ ಚಟಕ್ಕೆ, ಅನಿಯಂತ್ರಿತ ಮನಸ್ಸು ಹೊರದೊಯ್ಯುವುದು ಚಟ್ಟಕ್ಕೆ. ಅತಿಯಾದ ಬಳಕೆ ಕ್ಷಯ ಕ್ಯಾನ್ಸರ್ ರೋಗಕ್ಕೆ ಆಪತ್ತು, ತ್ವರಿತವಾಗಿ ತರುವುದು ಹಣ ಶಾಂತಿ ನೆಮ್ಮದಿ ಪ್ರಾಣಕ್ಕೆ ಕೊಟ್ಟು. ಸ್ಟೈಲಿಗಾಗಿ ಸಿಗರೇಟು ಸೇದುತ್ತಾ ತೋರಿಸಬೇಡ ನೀ ದಿಮಾಕು, ಆರೋಗ್ಯದಿಂದ ಅನಾರೋಗ್ಯಕ್ಕೆ ತಲುಪಿತ್ತು ನಿನ್ನ ಬದುಕು. ನೀನು ಕೆಡುವುದಲ್ಲದೆ ತುಡಿಸಿ ಬಿಟ್ಟ ಹೊಗೆಯನ್ನ, ಕೆಡಸದಿರು ನಿನ್ನ ಸಹಪಾಠಿಗಳ ಆರೋಗ್ಯವನ್ನ. ನೀ ತಿಳಿದುಕೋ ನಿಕೋಟಿನ್ ಎಂಬುದು ವಿಷಕಾರಿ, ಅಂಗಾವಯವಗಳಿಗೆ ಇದು ಅಪಾಯಕಾರಿ. ಬಿಟ್ಟು ಬಿಡು ನೀ ಸಿಗರೇಟು, ಇಲ್ಲವಾದರೆ ಜೀವನದಲ್ಲಿ ನೀನಾಗುವೆ ಔಟು. ದೃಢ ಸಂಕಲ್ಪ ಮಾಡು ನೀನಾಗಲು ನಟೌಟು. ಹೊಗೆ ಸೊಪ್ಪಿನ ಹೊಗೆಯಿಂದ ಶ್ವಾಸಕೋಶಕ್ಕೆ ಗೋಳು, ಅದರಿಂದ ನಿನ್ನ ಆರೋಗ್ಯ ಹಾಳು. ಅದನ್ನು ಬಿಟ್ಟು ನೀ 100 ಕಾಲ ಬಾಳು. ಜಾಗೃತಿ ಅಭಿಯಾನಗಳ ಮೂಲಕ ಕಟ್ಟೋಣ ತಂಬಾಕು ಮುಕ್ತ ರಾಷ್ಟ್ರವನ್ನ, ಸಂರಕ್ಷಿಸೋಣ ಪರಿಸರ ಮತ್ತು ಮನುಕುಲದ ಆರೋಗ್ಯವನ್ನ. ಸದ್ದಿಲ್ಲದೆ ಸಾವಿನ ಮನೆಗೆ ನೂಕುವ ಮೋಜುಗಾರ, ತಂಬಾಕು ಬಿಡುವ ದೃಢ ನಿರ್ಧಾರ ಆರೋಗ್ಯಕ್ಕೆ ಆಧಾರ. ತಿಳಿಯೋಣ ತಂಬಾಕು ಪರಿಸರಕ್ಕೆ ಆಘಾತಕಾರಿ ವಿಷಯವನ್ನ, ಪಾಲಿಸೋಣ ಪರಿಸರ ಸಂರಕ್ಷಣೆಯ ಧ್ಯೇಯವಾಕ್ಯವನ್ನ. ಎಲ್ಲರಿಗೂ ಧನ್ಯವಾದ. ಕವನದ ಮೂಲಕ ತಂಬಾಕು ನಿಷೇಧ ಮಾಡೋಣ ಅಂತ ಹೇಳಿಕೊಟ್ಟಂತಹ ಡಾಕ್ಟರ್ ಎಸ್ ಬೆಳವಡಿ ಗುರುಗಳಿಗೆ ಧನ್ಯವಾದಗಳು. ವಿಶ್ವ ತಂಬಾಕು ನಿಷೇಧ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಮನುಷ್ಯನ ಆರೋಗ್ಯ ಹಾಗೂ ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಎಂಬ ವಿಷಯವನ್ನು ಕುರಿತು 4ನೇ ವರ್ಷದ BIMS ವಿದ್ಯಾರ್ಥಿಗಳಿಗೆ ಪೋಸ್ಟರ್ ಪ್ರೆಸೆಂಟೇಷನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅತಿ ಹುಮ್ಮಸ್ಸಿನಿಂದ ಭಾಗವಹಿಸಿದ್ದರು. ಈಗ ಆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆಯಲಿದ್ದು, ಈ ಕಾರ್ಯಕ್ರಮವನ್ನು ಡಾಕ್ಟರ್ ಕುಮಾರ್ ಕಟ್ಟಿಮಠ್ ಪ್ರಾಧ್ಯಾಪಕರು ಶಲ್ಯತಂತ್ರ ವಿಭಾಗ ಇವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. Good afternoon, everyone. All the respected dignitaries on the dais. So, on the eve of World No Tobacco Day,
So we being the doctors, responsible citizen of the society, it's our duty to advise the patient, the person who are addicted to the tobacco chewing, and encourage them to quit tobacco. So on the eve of No Tobacco Day, the poster presentations were arranged for fourth year students, and everyone have presented in their own way, and it's most impressive. And first of all, I congratulate all the presenters, and I request all of you to give a big round of applause for the presenters. And all are equally competitive, and we have made certain criteria to select the poster presentations. So one is presentation skills, and the content, slogan are the matter, and creativity. Third one is the overall assessment. And I thank the organizers for giving us opportunity, me, Dr. Kumar Kantimat and Dr. Sandeep Patil, being a judges of this poster presentation. And now I announce the top 5 poster presentations, and I request today's the inaugurator, Dr. K. Guru Prasad sir, to give away the prizes. The first prize goes to the serial number 1. I request the students in the post presentation serial number 1. So we appreciate the creativity. Thank you, sir. And the second prize goes to the serial number 3. Second prize, serial number 3. Come first. Thank you, sir. And third prize goes to serial number 10. And the fourth prize goes to serial number 16. The fifth prize goes to serial number 7. Thank you, sir. Thank you, sir. And I thank all the organizers for giving the opportunity. ಥ್ಯಾಂಕ್ ಯು ಡಾಕ್ಟರ್ ಕುಮಾರ್ ಖಂಡಿಮಠ್ ಸರ್. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ. ಈಗ ವೇದಿಕೆ ಮೇಲಿರುವ ಅತಿಥಿಗಳಿಗೆ ಟಿಜಿಎಂ ಎಎನ್ಸಿ ವತಿಯಿಂದ ಸನ್ಮಾನ.
ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಡಾಕ್ಟರ್ ಯುವಿ ಪೂರನ್, ಪ್ರಾಂಶುಪಾಲರು ಡಿಜಿಎಂ ಎವಿಸಿ ಗದಗ್, ಇವರು ಈ ಕಾರ್ಯಕ್ರಮವನ್ನು ಉಪದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಾತಸ್ಮರಣೀಯ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರನ್ನ ಪರಂಪರೆ ಎಲ್ಲ ಪೂಜ್ಯರನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಡಿಜಿ ಮೇಲ್ಮಾರ್ಗ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಶಾಲಕತಂತ್ರ ವಿಭಾಗದ ಮತ್ತು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜೊತೆಗೆ ಡಿಸ್ಟ್ರಿಕ್ಟ್ ಬಾರ್ ಅಸೋಸಿಯೇಷನ್ ಕಟ್ಟಡ ಕಾರ್ಮಿಕರ ಸಂಘದ ಸಹಯೋಗದೊಂದಿಗೆ ಜರುಗುತ್ತಿರುವ ವರ್ಲ್ಡ್ ನೋ ಟೊಬ್ಯಾಕೋ ಡೇದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಅನುಭವಪೂರ್ಣ ಮಾತುಗಳನ್ನಾಡಿರ್ತಕ್ಕಂಥ ನಮ್ಮ ಗದಗ ಜಿಲ್ಲೆಯ ಹಿರಿಯ ನ್ಯಾಯಾಧೀಶರು, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಸದಸ್ಯರು, ಅನುಭವಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೆ ಗುರುಪ್ರಸಾದ್ ಅವರೇ, ಗದಗ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು, ಸಂಸ್ಥೆ ಅಭಿಮಾನಿಗಳು, ಜೊತೆಗೆ ಸಾಮಾಜಿಕ ಕಳಕಳಿಯುಳ್ಳಂಥ ವಕೀಲರಾಗಿರ್ತಕ್ಕಂಥ ಶ್ರೀ ಎಂ ಎ ಮೌಲ್ವಿ ಸರ್ ಅವರೇ, ಇಂದು ನಮಗೆಲ್ಲ ಆಧುನಿಕ ವೈದ್ಯ ಜ್ಞಾನದ ಜೊತೆಗೆ ಈ ತಂಬಾಕಿನಿಂದಾಗುವಂತಹ ದುಷ್ಪರಿಣಾಮಗಳ ಕುರಿತು ಮತ್ತು ಅವುಗಳಿಂದ ಹೊರಬರಲಿಕ್ಕೆ ಉಪಾಯಗಳನ್ನು ಕುರಿತು ಜಾಗೃತಿ ಮೂಡಿಸುವ ಜ್ಞಾನವನ್ನು ಒಡಮಾಡಾಗಿರ್ತಕ್ಕಂಥ ಡಾಕ್ಟರ್ ಅರವಿಂದ್ ಕರಿನಾಗನ್ ಅವರವರೇ, ಅಕಾಡೆಮಿಕ್ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಸಂತೋಷ್ ಬೆಳವಡಿ ಅವರೇ, ಚಾಲಕ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಆಡೂರ್ ಅವರೇ, ಈ ಸಮಾರಂಭ ಪಾಲ್ಗೊಂಡಿರ್ತಕ್ಕಂಥ ಕಾರ್ಮಿಕ ಸಂಘದ ಪದಾಧಿಕಾರಿಗಳೇ, ಸದಸ್ಯರೇ ಮತ್ತು ಗುರುಬಂಧುಗಳೇ, ವಿದ್ಯಾರ್ಥಿಗಳೇ, ವೇಳೆ 1 ಗಂಟೆ ಹಾಕೊಂಡಿದ್ವಿ. ಭಾಳ ವೇಳೆ ತೆಗೆದುಕೊಳ್ಳೋದಿಲ್ಲ, ಮಾತಾಡಿದ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಈಗಾಗಲೇ ನಾವು ಒಂದು ಬೇರೆ ವಿಚಾರ ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡೇಳಿ ಆಡೋ ಸರಿ ಹೇಳಿದ್ವಿ. ಇನ್ನೊಂದು ಒಂದು ಕಾರ್ಯಕ್ರಮ ಮಾಡಿ ನಮ್ದು ಕಾನ್ಸೆಪ್ಟ್ ಕಲಿತು ಅವ್ರ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ನಮ್ದೇನು ಕಟ್ಟಡ ಕಾರ್ಮಿಕ ಸಂಘಕ್ಕೆ ಅಲ್ಲೇ ಹೋಗೋದು ನಾವು ಡಾಕ್ಟರ್ಸ್ ಅವ್ರು ಯಾವಾಗ ಕೊಡ್ಬೇಕು. ಯಾಕಂದ್ರೆ ಇದು ವರ್ಕಿಂಗ್ ಡೇ ಐತಿ. ವರ್ಕಿಂಗ್ ಡೇ ಅಂದ್ರೆ ಪಾಪ ಅವರಿಗೆ ತಮ್ಮ ಕೆಲಸ ಇರ್ತದೆ. ಆ ಕೆಲಸದಾಗ ಅವ್ರು ಬರ್ತಾರೋ ನಮಗೆ ಗ್ಯಾರಂಟಿ ಇಲ್ಲ. ನಾವು ಒಂದು ದಿವಸ ಅವ್ರ ಆಫೀಸ್ಗೆ ಯಾವಾಗ ಮೀಟಿಂಗ್ ಕರೆದಿರ್ತಾರೆ ತಿಂಗಳಿಗೆ ಬಂದು ಆ ಮೀಟಿಂಗ್ ನೋಡಿ ಯಾವಾಗ ಐತಿ ಆ ಮೀಟಿಂಗ್ ಆಗಿತ್ತು ಅವ್ರ ಆಫೀಸ್ಗೆ ನಾವು ಹೋಗಿ ನಮ್ದು ಏನೈತಿ ಎಲ್ಲ ಹೇಳಿ ಬಂದ್ಬಿಡೋಣ ಆಗ್ತದೆ. ಅದು ಚೇಂಜ್ ಆಗಿ ಕೊನೆಗೆ ಇಲ್ಲ ಅದನ್ನ ಈಗ ನಾವು ಚೆಕಪ್ ಮಾಡ್ತೀವಿ, ಬಾಯಿಯನ್ನು ಚೆಕ್ ಮಾಡ್ತೀವಿ, ಹೀಗೆ ಬೇರೆ ಬೇರೆ ಒಂದು ವಿಷಯ ಇಟ್ಕೊಂಡು ಅವರು ಅದನ್ನು ಬದಲಾವಣೆ ಮಾಡಿಕೊಟ್ರು. ಅದು ಬದಲಾವಣೆ ಹೋಗಿ ಕೊನೆಗೆ ನಿರೀಕ್ಷೆ ನಾವು ನೋಡ್ರಿ ಭಾಳ ವಿಶೇಷ ಅಂತಂದ್ರೆ ಈ ಸಮಾರಂಭಕ್ಕೆ ನಮ್ಮ ಗುರುಪ್ರಸಾದ್ ಸರ್ ಅವರು ಅತಿಥಿಗಳಾಗಿ ಆಗಮಿಸಿದ್ದು ಭಾಳ ಖುಷಿ ಕೊಡ್ತು. ಹಾಗೆ ಮೌಲ್ವಿ ಸರ್ ಕೂಡ ಈ ಸಮಾರಂಭದ ಜನತೆಯನ್ನು ಹೆಚ್ಚಿಸಿದರು. ವಿಶೇಷ ಈಗ ಕರಿನಾಗನ್ ಅವರು ಕೂಡ ನಮ್ಮ ಉಪನ್ಯಾಸ ಮಾಡಿದ್ದಾರೆ. ಹೀಗೆ ಅದು ಜಕ್ಕೊಂದು ಅವ್ರದ್ದು ಕಾರ್ಯಕ್ರಮ ಮುಂದೆಯಿಂದ ಸಾಯಂಕಾಲವರೆಗೂ. ಇದಾದ್ಮೇಲೆ ಮತ್ತೆ ಕರಿನಾಗನ್ ಅವ್ರ ಭಾಷಣ, ಅದಾದ್ಮೇಲೆ ಮತ್ತೆ ಹಾಸ್ಪಿಟಲ್ನೊಳಗೆ ಹೆಲ್ತ್ ಚೆಕಪ್ ಹೋಗೋಣ. ಹೀಗಾಗಿ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಮ್ಮ ಆಡೋರವರು ಭಾಳ ಸ್ಟ್ರೈನ್ ತಗೊಂಡು ನಾನು ಹೇಳ್ತಿದ್ದವ್ರಿಗೆ ಭಾಳ ಸ್ಟ್ರೈನ್ ತಗೊಂಡಿದ್ದು ಹೌದು ಅಂತಂದೇಳಿ ಕೇವಲ 2 ದಿನದೊಳಗೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕೆ ನನಗೆ ಭಾಳ ಖುಷಿ ಆಗ್ಯದ. ಎಲ್ಲರೂ ಒಂದು ವಿದ್ಯಾರ್ಥಿಗಳಲ್ಲಿ ಎಂಥ ಅದ್ಭುತ ಕಲೆ ಇರುವುದು ಅನ್ನೋದು ಅದ್ಭುತ. ಅದು ಹೇಳಕ್ಕಾಗಲಿಲ್ಲ. ಫೈನಲ್ ವಿದ್ಯಾರ್ಥಿಗಳು ಕೇವಲ 24 ಗಂಟೆಯೊಳಗೆ ಅದಕ್ಕೊಂದು ದೊಡ್ಡ ರೂಪವನ್ನು ಕೊಟ್ಟಿದ್ದಿರಲ್ಲ, ಅದಕ್ಕೊಂದು ಒಳ್ಳೆಯ ಒಂದು ಆಕೃತಿಯನ್ನು ಕೊಟ್ಟು ಆ ಒಂದು ಬಹಿರಂಗಪಡಿಸಿರ್ತಕ್ಕಂಥ ಜ್ಞಾನಕ್ಕೆ ನಾನು ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಎಲ್ಲ ನಾನು ಒಂದು ಏನಾದರೂ ವಿಚಾರ ತಗೊಳ್ಳೋಕೆ ಬಂದ್ರೆ ಅದಕ್ಕೆ ಎಷ್ಟು ಸಾಹಿತ್ಯ ಜೋಡಿಸಿದ್ದೀನಿ,
ಅದು ಕರೆಯೋದು ಅದ್ಭುತವಾಗಿ ಅದು ಪೇಪರಲ್ಲಿ ಪ್ರಕಟ ಆಗಬೇಕು, ಅದು ಸಮಾಜಕ್ಕೆ ತಲುಪಬೇಕು, ಅದು ಯಾವ ರೀತಿ ತಲುಪಿಸಬೇಕು ಅನ್ನೋದನ್ನು ನಾನು ಜೊತೆ ಮಾತಾಡ್ತೇನೆ. ಅದನ್ನ ಹೇಗೆ ಮಾಡಬೇಕು ಅಂತಂದರೆ ಅದನ್ನ ವಿಡಿಯೋ ಕ್ಲಿಪ್ ಮಾಡ್ತಾರೆ ಸರ್ ಹೇಳಿದ್ರು ಮೌಲಿ ಸರ್. ಸಾಕಷ್ಟು ಇವತ್ತು ಮೀಡಿಯಾಗಳನ್ನು ನಾವು ಬಳಸಿಕೊಂಡು ಜಾತಿಗೆ ಅಗತ್ಯ ಮೂಲಕ ಅವಕಾಶಗಳದಾವ. ಹಾಗೆ ಖುದ್ದಾಗಿ ನಾವು ಹೋಗ್ಲಿಕ್ಕಾಗೋದು ಅಥವಾ ಏನು ಕ್ಲಿಪ್ ಮಾಡಬೇಕು ಅಥವಾ ಭಾಷಣ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಏನಾದರೂ ಒಂದು ಯೋಚನೆ ಮಾಡೋದನ್ನ ಇನ್ನಷ್ಟು ಸಮಾಜದ ಮುಖಿಯಾಗಿ ಕೆಲಸ ಆಗಬೇಕು. ಇದು ಕೇವಲ ಇನ್ಸ್ಟಿಟ್ಯೂಷನ್ ಕಟ್ಟಡಗಳ ಮಧ್ಯೆ ಆಗದೆ ಜನರ ಮಧ್ಯದಲ್ಲಿ ನಾವು ಹೋಗಬೇಕು. ಅದ್ರ ಜೊತೆಗೆ ಜನರಿಗೆ ವೈಯಕ್ತಿಕವಾಗಿ ತಿಳುವಳಿಕೆ ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳನ್ನು ಆಚರಿಸಲಿಕ್ಕೂ ಸಾರ್ಥಕವಾಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬಹಳ ಮೌಲಿ ಸರ್ ಇವರು ಗುರುಪ್ರಸಾದ್ ಸರ್ ಹೇಳಿಲ್ಲ, ಈ ಕಡೆ ಒಂದು ಕಡೆ ಆರೋಗ್ಯದ ತೊಂದರೆ ಏನಾಗ್ತೈತಿ, ಅದನ್ನ ಹೆಂಗೆ ಪ್ರಿವೆನ್ಷನ್ ಮಾಡಬೇಕು, ಪ್ರಿವೆನ್ಷನ್ ಮಾಡೋಕ್ಕೆ ಏನು ಸೊಲ್ಯೂಷನ್ ಇದಾವೋ ನಾವು ಡಾಕ್ಟರ್ ಹೇಳ್ತಾರ. ಕಾನೂನಾತ್ಮಕ ನಾ ಹೇಳ್ಬೇಕಾಗಿತ್ತು, ಬಹಳ ಸುಂದರವಾಗಿ ಹೇಳಿದ್ರು. ಅನೇಕ ಕಾನೂನುಗಳನ್ನು ಮಾಡಿದ್ದಾರೆ. ಆ ಕಾನೂನುಗಳ ಜೊತೆಗೆ ಜಾಗೃತಿ ಕೂಡ ಇಂಪಾರ್ಟೆಂಟ್. ಇಗ್ನೋರೆನ್ಸ್ ಅಂತ ಈಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ. ಕಾನೂನು ಗೊತ್ತಿಲ್ಲ ಅಂದ್ರೆ ಅದು ಅಪರಾಧ ಕ್ಷಮೆ ಅಲ್ಲ. ಹಾಗಾಗಿ ಕಾನೂನಿನ ಜಾಗೃತಿ, ಕಾನೂನಿನ ಅರಿವು ಜೊತೆಗೆ ಸಾಮಾಜಿಕ ತಿಳುವಳಿಕೆ ಮಾಡಬೇಕಂತ ನಮ್ಮ ಅಗತ್ಯ ಅನ್ನೋದು ಹೇಳಿದ್ರು ಬಹಳ ಸಂತೈತಿ ಸಾಹೇಬ್ ಹೇಳಿದ್ರು. ಹಾಗೆ ಈ ವಿದ್ಯಾಸಂಸ್ಥೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವೇನು ಕೆಲಸ ಮಾಡಕತ್ತೀವಿ ಅದು ನಮ್ಮ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ. ನಾವು ಸಮಾಜ ಮಟ್ಟಕ್ಕೆ ಇಳಿದು ಅದನ್ನು ಪರಿಚಯಿಸಿ ಮಾಡೋಣ ಅಥವಾ ಅದನ್ನು ಜಾಗೃತಿ ಮೂಡಿಸೋಣ ಅಂತಕ್ಕಂಥ ಮಾತನ್ನು ತಮ್ಮ ಜೊತೆಗೆ ಹಂಚಿಕೊಂಡು ಮೌಲಿ ಸರ್ ಇನ್ನೊಂದು ಬಹಳ ಸುಂದರವಾದ ಮಾತು ಹೇಳಿದರು. ಏನಂದ್ರೆ ಯಾವುದು ಅದು ಪೊಲೀಸರಿಗೆ ಸೀಮಿತ ಅಲ್ಲ ಅಥವಾ ವೈದ್ಯರಿಗೆ ಸೀಮಿತ ಅಲ್ಲ. ಎಲ್ಲಾದ್ರೂ ಒಂದು ಏನಾದ್ರು ನಡೀತಿಪ್ಪ ಅಂದ್ರೆ ತಿಳ್ಕೊಂಡವ್ರು ನಾವು ತಪ್ಪು ಅಂತ ಗೊತ್ತಾಗಿತ್ತಪ್ಪ ಅಂದ್ರೆ ಅದು ತಪ್ಪಪ್ಪ ನಿಂದು ಮಾಡಬೇಡ ಅಂತ ಒಂದು ಹೇಳೋದು. ಆ ಮಾಡಿದ್ರು ಮಾಡಿದಪ್ಪ ಗುಣ ಅದನ್ನ ಸಂಬಂಧಿಸಿದ ತಿಳಿಸಿದ ಅದಕ್ಕೆ ಸೂಕ್ತ ಸರಿಯಾದ ಹೊರತಾಗಿ ನಾವು ನೋಡ್ತಕ್ಕಂತೆ ಕಂಡು ಕಾಣತಕ್ಕಂತೆ ನಾವು ಹೋದಂದ್ರೆ ಅದರಿಂದ ಪರಿವರ್ತನೆ ಸಾಧ್ಯ ಇಲ್ಲ. ಆರೋಗ್ಯವಾಗಿ ಸಮಾಜ ಕಟ್ಟಬೇಕಾಗಿದ್ದ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಇದೆ. ಆ ಕಾರಣಕ್ಕಾಗಿ ನಾವು ನೀವೆಲ್ಲ ಕೂತ್ಕೊಂಡು ಈ ಒಂದು ಆರೋಗ್ಯ ಜಾಗೃತಿ ಮೂಡಿಸಬೇಕಾದಂತಹ ಕೆಲಸ ಅಗತ್ಯ ಐತಿ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಿ, ಸಾಕಷ್ಟು ಜನ ಸಮಾಜದಲ್ಲಿ ನಾವು ಇಷ್ಟು ತಿಳುವಳಿಕೊಂಡ್ರು ಆ ಜನ ಬೆಳೆಯಂಗಿಲ್ಲ. ಡಾಕ್ಟರ್ ಆರೋಗ್ಯರು ಹೇಳಿಲ್ಲ, ಯಾಕೆ ನಾವು ಇಷ್ಟು ಸೀರಿಯಸ್ ತಗೊಂಡೆ ಅಂತ. ಸಂಬಂಧಿಕರಾಗಿರ್ತಕ್ಕಂಥವ್ರು ಒಬ್ಬ 40 ವರ್ಷ ವ್ಯಕ್ತಿ ಕುಟುಂಬವನ್ನ ಹೋಗ್ಬಿಟ್ಟ, ಒಳ್ಳೆ ವ್ಯಕ್ತಿ ಹೋಗ್ಬಿಟ್ಟ. ಹಂಗೆ ಅನೇಕ ಕುಟುಂಬಗಳದಾವ, ಹಂಗೆ ಅನೇಕ ಸಮಾನ ಮನೆಗಳದಾವ. ಇದನ್ನು ನಾವು ಯಾಕೆ ಈ ಕೆಳವರ್ಗದ ಜನತ್ವನು ಎಜುಕೇಟೆಡ್ ಇಲ್ಲಂತಲ್ಲ, ಎಜುಕೇಟೆಡ್ ಮೇಲೆ ಇದೆ. ಬಟ್ ಈ ಕೂಲಿ ಮಾಡಿಕೊಂಡು ನಾಲೆ ಮಾಡಿಕೊಂಡು ಒಟ್ಟಿಗಾಗಿ ಏನು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಹೆಚ್ಚು ನಾವು ಇದನ್ನ ದಾಸರಾಗಿರೋದನ್ನು ಕಾಣ್ತೇವೆ. ಗುಟ್ಕಾ ಇಲ್ದನ ಅವಂಗ ಕೆಲಸ ಮಾಡಕ್ಕೆ ಬರಲ್ಲ, ಗಾಡಿ ಹೊಡೆಯಕ್ಕೆ ಬರಲ್ಲ ಒಬ್ಬ ಡ್ರೈವರ್ಗೆ. ಆಮೇಲೆ 4 ಬಿಡಿ ಸೇರಿದ್ರು ಅವ್ನು ಕೆಲಸ ಮಾಡ್ತಾನ ಅಂತ ಒಬ್ಬ ಭಗವಂಗಿ. ಆಮೇಲೆ ಒಬ್ಬ ಅಡಿಕೆಯಲ್ಲಿ ಹಾಕೊಂಡು ತಂಬಾಕು ಹಾಕೊಂಡ್ಮೇಲೆ ನಾನು ಬಾರ್ಬೆಂಡ್ ಮಾಡ್ತಕ್ಕಂಥ ಬಾರ್ಬೆಂಡರ. ಹೀಗೆ ಅನೇಕ ಜನರು ತಮ್ಮ ವೃತ್ತಿಯೊಳಗೆ ಆ ವೃತ್ತಿಗೆ ಸ್ಫೂರ್ತಿಯಾಗಿ ನನಗೆ ಇದು ಬೇಕು ಅನ್ನುವಂಥ ಏನು ಭಾವನೆ ಇದೆಯಲ್ಲ ಅದು ಅವನನ್ನ ಕಳಿಬೇಕಾಗಿತ್ತು ನಾವು. ಅದು ಬೇಡಪ್ಪ, ಈ ಗುಡ್ಕಾದ ಬದಲಿ ನೀನು ಅಡಿಕೆ, ಬೆಳೆ ಸೊಪ್ಪು, ಲವಂಗ ಇವನ್ನೆಲ್ಲ ಹಾಕೋ ಪಕ್ಕನೆ ಇಡ್ದು ಅದನ್ನ ಹಿಂಗೆ ತಿಕ್ಕು ಹಾಕೋ ಅಂದ್ರೆ ಅದನ್ನ ಹೊರತಾಗಿ ಅದನ್ನ ಚೀಟ್ ಹರಿದು ಬಾಯಿ ಹಾಕೊಂಡು ಬಾಯಿ ಮುಚ್ಕೊಂಡು ಬಾಯಿ ತೆಗಿಂಗಲ್ಲ, ಬಾಯಿ ಮುಚ್ಕೊಂಡು ಗಾಡಿ ಹೊಡೆದೆಲ್ಲ ಬಂದಿಲ್ಲ. ಅಂತ ಡ್ರೈವರ್ಗಳು, ಅಂತ ಅನೇಕ ಕೂಲಿ ಕಾರ್ಮಿಕರು ಆ ಚಟಕ್ಕೆ ದಾಸರಾಗಿರ್ತಾರ. ಅದು ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮತ್ತು ಗ್ರಾಮೀಣ ಬದುಕಿನಲ್ಲಿ ಅದು ಹಾಸಕ್ಕಾಗಿ ನನಗೆ ನಮ್ಮ ಮನ್ಯಾಗನ ನಮ್ಮ ಸಂಬಂಧಿಕರು ಇವತ್ತು 75 ವರ್ಷದವರಿಗೆ ಅವ್ರು ತಂಬಾಕು ಬಿಟ್ಟರೆ ಎಷ್ಟು ಹೇಳ್ತೀವಿ ಬಿಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಒಂದು ಬೇರೆ ಇದು ಮಾಡಿಬಿಟ್ಟಿವಿ, ಒಂದು ಆಯುರ್ವೇದಿಕ್ ಮಾಡಿಬಿಟ್ಟಿವಿ, ಇದನ್ನ ಹಾಕೋಬೇಕು ಅಂತಂದ್ರೆ ಅದು ರೂಢಿ ಮಾಡ್ಕೊಂಡಾಗ ಇವತ್ತು ಅವ್ರು ಬಿಟ್ಟಾರ. ಹಂಗೆ ನಾವು ವೈಯಕ್ತಿಕವಾಗಿ ನಮ್ಮ ಪರಿಸರದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ಬೋದು, ಹಿರಿಯರಾಗಿರ್ಬೋದು ಅಥವಾ ಬಂಧುಗಳಾಗಿರ್ಬೋದು ಯಾರಾದರೂ ಇದ್ರೆ ನೋಡಪ್ಪ ಹಿಂಗೆ ಆಗ್ತಕ್ಕಂಥ ತಿಳುವಳಿಕೆ ಹೇಳೋದ್ರ ಜೊತೆಗೆ ಆರೋಗ್ಯದ ತಿಳುವಳಿಕೆ ಕೂಡ ಮಾಡುವ ನಮ್ಮ ಜವಾಬ್ದಾರಿ ಇದೆ. ಅಂತಹ ಒಂದು ಅಪರೂಪದ ಕಾರ್ಯಕ್ರಮದಲ್ಲಿ ಇವತ್ತು ವರ್ಲ್ಡ್ ನೋಟ್ ಬ್ಯಾಂಕ್ ಡೇನ ಬಹಳ ಅರ್ಥಪೂರ್ಣವಾಗಿ ಪ್ರೈಮರಿ ವಿದ್ಯಾರ್ಥಿಗಳು ಡಾಕ್ಟರ್ ಆಡೋರು, ಡಾಕ್ಟರ್ ಮಮತಾ ಅವರು, ಆ್ಯಕ್ಚುಲಿ ಮಮತಾ ಅವರು ಭಾಷೆ ಇರ್ತಿದ್ದಾರೆ. ಹಂಗೆ ನೋಡಿದ್ರೆ ಟೈಮ್ ತೊಂದರೆ ಆಗಿರುತ್ತೆ. ಆ ಮಮತಾ ಭಾಷೆ ಮತ್ತೊಂದು ಆಕೇಶದಲ್ಲಿ ಆರ್ಗನೈಸ್ ಮಾಡ್ತೀವಿ. ಹಾಗೆ ಈ ಒಂದು ಕಾರ್ಯಕ್ರಮ ಒಂದು ಯಶಸ್ವಿ ಆಗಲಿಕ್ಕೆ ಎಲ್ಲ ಅಧ್ಯಾಪಕ ಬಳಗ ಮತ್ತು ಎಲ್ಲ ವಿದ್ಯಾರ್ಥಿಗಳು ಬಹಳ ಶ್ರಮಪಟ್ಟು ಯಶಸ್ವಿಗೊಳಿಸಿದಿರಿ. ಇದು ಸಮಾಜಕ್ಕೆ ತಲುಪಬೇಕಾದ್ರೆ ಇನ್ನೂ ಒಂದು ಮೂಲ ಕಾರ್ಯಕ್ರಮ ಏನು ಮಾಡಿದ್ರೆ ಈ ಸಮಾಜಕ್ಕೆ ತಲುಪುತ್ತದೆ ಅಂತಕ್ಕಂಥ ಮಾತನಾಡಿಸಲು ಹೇಳಿ, ವಿಶೇಷವಾಗಿ ನಮ್ಮ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿದಾರ ಮತ್ತು ಸಮಾಜದ ಭಾಗವಾಗಿರ್ತಕ್ಕಂಥವರ ಉಗ್ರರವರಂತೂ
ಈ ಆರೋಗ್ಯ ಈ ಕಾರ್ಯಕ್ರಮಗಳು ಭಾಳ ಆಕ್ಟಿವ್ ಸಾಹೇಬರು ಕಮ್ಯುನಿಕೇಶನ್ ಮಾಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಭಾಳ ಪಂಕ್ಚುಯಾಲಿಟಿ. ನಾನು ಸುಮಾರು 20 ವರ್ಷ ನೋಡ್ತೀನಿ ಅನೇಕ ಜಡ್ಜಸ್ ಸಾಹೇಬರ ಜೊತೆಗೆ ನಿಕಟವಾಗಿ ಸಂಬಂಧ ಹೊಂದಿಕೊಂಡು ಈ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಕುಟುಂಬಗಳು ಕೂಡ ಇಲ್ಲಿ ಅಭಿನಂದನಾರ್ಹರು. ಹಾಗಾಗಿ ಅವರನ್ನ ಎಲ್ಲ ಬಂದಿರತಕ್ಕಂಥ ಆಮಂತ್ರಿತರನ್ನ ಸಮಾಜದ ಎಲ್ಲ ಭಾಗವನ್ನು ವಿದ್ಯಾರ್ಥಿಗಳನ್ನ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲರನ್ನೂ ಬೆಂಬಲಿಸಿ ನನ್ನ ಮಾತನಾಡ್ತೀನಿ. ತಂಬಾಕು ನಿಷೇಧ ಜಾಗೃತಿ, ಅದರ ಬಗ್ಗೆ ಮಾಹಿತಿ ಕೇವಲ ಶಾಲಾ ಕಾಲೇಜುಗಳಿಗೆ ಸೀಮಿತವಲ್ಲದೆ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡುವುದು ಅತ್ಯಗತ್ಯ ಎಂದು ಹೇಳಿಕೊಟ್ಟಂತಹ ಡಾಕ್ಟರ್ ಯುವಿ ಕುಲಕರ್ಣಿಯವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಇಂದಿನ ವರ್ಲ್ಡ್ ನೋಟ್ ಟೊಬ್ಯಾಕೋ ಡೇ 31st May 2022 ಈ ಕಾರ್ಯಕ್ರಮಕ್ಕೆ ನಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿರಿಸಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಸಂವಹಿಸಿ ಕಮ್ಯುನಿಕೇಟ್ ಮಾಡಿ ಅತ್ಯಂತ ಆಸಕ್ತಿಯಿಂದ ಕೇಳಿ ಎಲ್ಲ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡಿದ್ದಕ್ಕಾಗಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಈ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿದ್ದಕ್ಕೆ ನಾನು ಶ್ರೀ ಗುರುಪ್ರಸಾದ್ ಸರ್, ಸೀನಿಯರ್ ರಿಲಿಜಿಯಸ್ ಆ್ಯಂಡ್ ಮೆಂಬರ್ ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಗದಗ ಇವರಿಗೆ ಅದೇ ರೀತಿ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿರಿಸಿ ಶ್ರೀ ಎಂ.ಎ. ಮೌಲ್ವಿ ಸರ್, ಪ್ರೆಸಿಡೆಂಟ್, ಡಿಸ್ಟ್ರಿಕ್ಟ್ ಲಾಯರ್ಸ್ ಅಸೋಸಿಯೇಷನ್ ಗದಗ ಬಂದು ಈ ಕಾರ್ಯಕ್ರಮವನ್ನು ಶೋಭೆ ತಂದಿದ್ದ ಅವ್ರಿಗೂ ನಮ್ಮ ಕಾಲೇಜಿನ ವತಿಯಿಂದ ಡಿಪಾರ್ಟ್ಮೆಂಟ್ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸುಧಾಕರ್ ಮೇಡಮ್ ಆಗಿರ್ಬೋದು, ಅವ್ರಿಗೂ ನನ್ನ ವಂದನೆಗಳನ್ನು ಹೇಳ್ತಾ ಪುರತ್ ಸರ್ ಪ್ರಿನ್ಸಿಪಲ್ PGMC ಗದಗ ಯಾವಾಗಲೂ ಅವರು ಮೋಟಿವೇಟಿಂಗ್ ಟು ಕ್ಯಾರಿ ಔಟ್ ಸಚ್ ಆಕ್ಟಿವಿಟಿ. ಅವರಿಗೂ ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ಮತ್ತು ಕಾಲೇಜಿನ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಹೇಳ್ತಾ ಮತ್ತು ಅಕಾಡೆಮಿಕ್ ಡೀನ್ ಆದಂಥ ಡಾಕ್ಟರ್ ಸಂತೋಷ್ ಬೆಳವಡಿ ಸರ್ ಆಗಮಿಸಿ ಈ ಕಾರ್ಯಕ್ರಮದ ಶುಭ ತಂದಿದ್ದಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನಾವು ಅರವಿಂದ್ ಸರ್ನ ಈ ಸಲ ಮಿಸ್ ಮಾಡ್ಕೊಳ್ಳೋಲ್ಲ. ಲಾಸ್ಟ್ ಟೈಮ್ ಅರವಿಂದ್ ಸರ್ ಗೆಸ್ಟ್ ಲೆಕ್ಚರ್ ವಿ ಹ್ಯಾವ್ ಮಿಸ್ಡ್, ಸೊ ದಿಸ್ ಟೈಮ್ ಡೆಫಿನೆಟ್ಲಿ ಸರ್ ಅರವಿಂದ್ ಸರ್ ಈ ಗೋಯಿಂಗ್ ಟು ಟಾಕ್ ಇನ್ ಫ್ಯೂ ಮಿನಿಟ್ಸ್. ಅದಕ್ಕೆ ನಾನು ಜಾಸ್ತಿ ಸಮಯವನ್ನು ತಗೊಳ್ಳಾರ್ದ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಕ್ಕೆ ಅವ್ರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ಕುಟುಂಬ ಸರ್ ಅವ್ರಿಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಸಮಾಜ ನಾನು ಅವ್ರ ಜೊತೆ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದೀನಿ. ಒಳಗಾಗಿರ್ಬೋದು ಅಥವಾ ಸಬ್ಜೆಕ್ಟ್ಗಳೊಳಗಾಗಿರ್ಬೋದು ತುಂಬ ಆ್ಯಕ್ಟಿವ್ ಪರ್ಸನ್ ಆ್ಯಂಡ್ ಸಮಾಜದ ಚಿಂತನೆಗೆ ಯಾವಾಗಲೂ ಪ್ರತಿಬದ್ಧರಾಗಿರ್ತಾರೆ. ಅವ್ರಿಗಿಂತ ಕಾರ್ಯಕ್ರಮಗಳು ಮುಂದೆ ಬರಲಿನೂ ಅಂತ ಹೇಳ್ತಾ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ತುಂಬ ಹೃದಯದ ವಂದನೆಯನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ರಾಜಪುರ ಸರ್ ಇರ್ಬೋದು, ಮಮತಾ ಮೇಡಮ್, ದೇ ಹ್ಯಾವ್ ದಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಂಡಕ್ಟಿಂಗ್ ಸಕ್ಸಸ್ಫುಲಿ ದಿಸ್ ಇವೆಂಟ್ ಆ್ಯಂಡ್ ಐ ಥ್ಯಾಂಕ್ ದೆಮ್ wholeheartedly to be with me and to work as a team and make this function grand successful. And similarly the students, we cannot forget the students, because them only this event is made possible, and I congratulate all of them for showing their active involvement and doing a wonderful job and presenting their skills in the post presentation part, and I thank one and all the students, and similarly all the respected teachers from the hospital faculty, R.V. Shankar sir, Yarigeri sir, all the senior faculty, HOD, and all the teachers, and Nasir ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು ಮತ್ತು ಇತರೆ ಪದಾಧಿಕಾರಿಗಳು ಅವರು ಬಂದು ಈ ಕಾರ್ಯಕ್ರಮದ ಶೋಭೆ ಹೆಚ್ಚಿಸಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳಿಗೆ ಸಲ್ಲಿಸ್ತಾ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಾನು ಈಗ ಅನಂತರ ಎಲ್ಲ ವಿದ್ಯಾರ್ಥಿಗಳು ಇಲ್ಲೇ ಇರಬೇಕು. ಸ್ಟಾರ್ಟ್ ಆಗುತ್ತೆ. ಎಲ್ಲ ಫ್ರಂಟ್ ಬನ್ನಿ. ಹುಡುಗರು ಮುಂದಲ್ಲ ಸ್ಟೂಡೆಂಟ್ಸ್ ಮುಂದೆ ಬಾರಿ ಜಲ್ದ
ರಿಜಿಸ್ಟ್ರೇಷನ್ ಮಾಡಿದ್ವಲ್ಲ ಕೊಟ್ಟರೆ ರಿಜಿಸ್ಟ್ರೇಷನ್ ಇನ್ನು ಸ್ವಲ್ಪ ಮುಂದೆ ಬಂದಿದೆ ಹೀಗೆ ಮಾಡಿ ಡೋರ್ ಕ್ಲೋಸ್ ಮಾಡ್ತಾರೆ. ಇದು ಅದು ದೊಡ್ಡದಾಗಲ್ಲ, ಇಲ್ಲೆಂದು ಲೆಂತ್ ಆಗುತ್ತೆ, ಬಿಟ್ಟು ಆಗಂಗಿಲ್ಲ. ಪ್ರೊಜೆಕ್ಟರ್ ಡಿಸ್ಪ್ಲೇ ದೊಡ್ಡ ತರಬೇಕಪ್ಪ. ಸರಿ, ಪ್ರೊಜೆಕ್ಟರ್ ಹೊಸದು ಕೊಡಿಸ್ ಅಂತೇಳಿ ದೊಡ್ಡದಾಗಕ್ಕೆ ಎಲ್ಲರಿಗೂ ನಮಸ್ಕಾರ. ಒಂದು ಮಾತಿದೆ, ಹಂಗ್ರಿ ಮ್ಯಾನ್ ಇದೆ, ಹಂಗ್ರಿ ಮ್ಯಾನ್ ಇದೆ, ಆ್ಯಂಗ್ರಿ ಮ್ಯಾನ್. ಟೈಮ್ ಇದೆಯಾ? 1 ಗಂಟೆ. ಫಸ್ಟ್ ಕ್ವಶನ್ ಸರ್ ಎಷ್ಟೊತ್ತು ಕ್ಲಾಸ್ ತಗೋತಾರೆ, ಎಷ್ಟು ಗಂಟೆ ನಮಗೆ ಊಟಕ್ಕೆ? ಫಸ್ಟ್ ಕ್ವಶನ್ ಊಟಕ್ಕೆ ಬಿಡ್ತಾರೋ ಇಲ್ಲೋ, ಬಿಟ್ಟರು ಎಷ್ಟು ಗಂಟೆಗೆ ಊಟಕ್ಕೆ ಬಿಡ್ತಾರೆ? ಯೂಶುವಲ್ ಟೈಮ್ ಊಟ ಮಾಡೋದು 1 ಗಂಟೆ. ಹೆಂಗೆ ಮಾಡೋಣ ಇವತ್ತು? ಊಟ ಮಾಡಿ ಸ್ಟಾರ್ಟ್ ಮಾಡೋಣ, ಮುಗಿಸಿ ಆಮೇಲೆ ಊಟ ಮಾಡೋಣ? ಊಟ ಮಾಡಿ ಸ್ಟಾರ್ಟ್ ಮಾಡೋಣ? ಮಲ್ಕೊಂಡ್ಬಿಡ್ತೀರ ಊಟ ಮಾಡಿದ್ಮೇಲೆ? ಹೆಂಗೆ ಮಾಡೋದು? ನಾವು ಊಟ ಮಾಡೋದಲ್ವಾ? ಓಕೆ, ಐ ವಿಲ್ ನಾಟ್ ಟೇಕ್ ಟೈಮ್. ಪ್ಲೀಸ್ ಬೇರ್ ವಿತ್ ಮೀ ಫಾರ್ 30 minutes. ಓಕೆ, 30 minutes ಬೇರ್ ಮಾಡಿ. ಆಸ್ ಆಲ್ರೆಡಿ ಸರ್ ಹೇಳಿದ್ರು ಒಮ್ಮೆ, ನಾವು ಅವೇರ್ನೆಸ್, ಮೈಕ್ ನಾಟ್ ರಿಕ್ವೈರ್ಡ್, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು. ನಾವು ಯು ಆರ್ ದಿ ambassadors, you are the ambassadors. Whatever the information you get here,
You have to transfer this information to your nearer and dearer ones. Okay, just now ತಿಳ್ಕೊಂಡು ಇಲ್ಲಿಗೆ ನಾವು ಫುಲ್ ಸ್ಟಾಪ್ ಕೊಡೋದು ಬೇಡ. Please convey this message to your friends, relatives, especially your ಚಡ್ಡಿ ದೋಸ್ತ್. ಯಾರಿಗೆ? ನಿಮ್ಮ ಚಡ್ಡಿ ದೋಸ್ತ್, ಹುಡುಗಿಯರಿಗಂದ್ರೆ ಸೋಲ್ಮೇಟ್. ಹೌದಾ? ಪ್ಲೀಸ್ ಕನ್ವೆ. ಓಕೆ, ಸೋಲ್ಮೇಟ್ ನಿಮ್ಮ ಚಡ್ಡಿ ದೋಸ್ತ್ಗೆ ದಯವಿಟ್ಟು ವಾಟ್ ಆರ್ ಇನ್ಫಾರ್ಮೇಶನ್ ಯು ಗೆಟ್ ನೌ ಯು ಹ್ಯಾವ್ ಟು ಟ್ರಾನ್ಸ್ಫರ್. Okay, shall we start? Next slide. Just have to enter money. Yeah. The data has been changed. Just I want to keep the same picture. Already it will kill on average 70 to 80 lakh people every year. ನಾವು ಅಟೋಬಾಂಬ್ ಹಾಕಿ ಎಷ್ಟು ಸಾಯ್ತು ಅಲ್ಲ, ಅದಕ್ಕಿಂತ ಜಾಸ್ತಿ it has become a mass weapon. Okay, next slide. Already one of your friends showed this image. ಇದೇನು ಮಾಡುತ್ತೆ? ಕತ್ತನ್ನ ಹೆಚ್ಚಿಗೋದು ಜಾಸ್ತಿ. Next slide. Statement. First, men consume cigarette, later cigarette consume men. ಹೌದಲ್ವಾ? Previous slide. ಮೊದಲು ಸಿಗರೇಟ್ ಅನ್ನ ನಾವು ಸೇವಿಸ್ತೀವಿ, ತದನಂತರ ಸಿಗರೇಟು ನಮ್ಮನ್ನ ಸೇವಿಸುತ್ತೆ. ಇಷ್ಟೊಂದು ನಿಮ್ದು ಎಸ್ಪೆಷಲಿ ನಿಮ್ದು ಪೊಯೆಟಿಕ್ ಲ್ಯಾಂಗ್ವೇಜ್ ಬಹಳ ಚೆನ್ನಾಗಿದೆ. ಐ ಜಸ್ಟ್ ನಾಟ್ ಟುಕ್ ಒನ್ ಫೋಟೋ. 3-4 ವರ್ಷ ಬಗೆಬಿಟ್ಟ, ತದನಂತರ ಹೋಗೇ ಬಿಟ್ಟ. ಭಾರಿ ಚೆನ್ನಾಗಿದೆ. ಒನ್ ಆಫ್ ದ ಸ್ಟೂಡೆಂಟ್ ಇಸ್ ಪ್ರಿಪೇರ್ಡ್ ಇಂಪಾಸಿಬಲ್. ಅದನ್ನೇನು ಮಾಡಿದ್ದಾರೆ? ಜಸ್ಟ್ ಐ ಆಮ್, ಅದನ್ನ ಜಸ್ಟ್ ಕಟ್ ಮಾಡಿ ಐ ಆಮ್ ಪಾಸಿಬಲ್ ಮಾಡಿ ಸಿಗರೇಟ್ ಏನು ಮಾಡಿದ್ದಾರೆ ಅವರು ಕೊಡ್ತಿದ್ದಾರೆ. ವೆರಿ ವೆರಿ ಇನ್ನೋವೇಟಿವ್. ಎಸ್ಪೆಷಲಿ ಅರೌಂಡ್ 4-5 ಸ್ಟೇಟ್ಮೆಂಟ್ಸ್ ಆರ್ ವೆರಿ ವೆರಿ ಗುಡ್. ಓಕೆ, ಕಂಗ್ರಾಚುಲೇಷನ್ ಫಾರ್ ದಟ್. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಎಸ್, ವೆರಿ ಇಂಪಾರ್ಟೆಂಟ್ ಸ್ಲೈಡ್. This is the data between 1998 and 2005. The age group. ಹೌದಾ? ನಿಮ್ಮೆಲ್ಲರ ಏಜ್ ಎಷ್ಟಿದೆ ಈಗ? ಅರೌಂಡ್ 22. ಕರೆಕ್ಟಾ? ಸೊ ಯು ಬಿಲಾಂಗ್ ಟು ದ ಫಸ್ಟ್ ಬಾರ್ ಡಯಾಗ್ರಾಮ್, ಫಸ್ಟ್ ಪಿಕ್ಚರ್. ಅಲ್ಲಿ ಏನಾಗಿದೆ? ದ ಡೇಟಾ ಇನ್ 1998 ಜಸ್ಟ್ ಅರೌಂಡ್ 8% ಜನ ಸಿಗರೇಟ್ ಮತ್ತು ಬೀಡಿಯನ್ನ ಸೇರ್ತಾ ಇದ್ದಾರೆ. ಇಟ್ ದ ಸ್ಪ್ಯಾನ್ ಆಫ್ 7 years. The span of 7 years, the number has been doubled. ಹೌದಲ್ವಾ? The number has been doubled. If you see the data between 35 to 54 years, 97ನೇ ಇಸ್ವಿಯಲ್ಲಿ ಎಷ್ಟು ಜನ ಇದ್ರು ಅಂದಾಜು ಅಷ್ಟೇ ಜನ 2005 ಸಹಿತ ಇದೆ. There is no change in the numbers of smokers. So who are under risk now? It is your population. ಸೊ ನಮ್ಗೆ ಹೆಂಗಿದೆ ಲೈಫ್ ಅಂದ್ರೆ ವಿ ವಾಂಟ್ ಟು ಟ್ರೈ, ಏನೋ ಹೊಸ ಟ್ರೈ ಮಾಡೋಣ. ಇವತ್ತೇನೋ ಇದೊಂದು ಹೊಸ ವಸ್ತು ಬಂದಿದೆ, ಲೆಟ್ ಅಸ್ ಟ್ರೈ ಅಂತ ಹೇಳಿ ದ ನಂಬರ್ ಆಫ್ ಸಿಗರೇಟ್ ಸ್ಮೋಕರ್ಸ್ ಡೇ ಬೈ ಡೇ ಇನ್ಕ್ರೀಸಿಂಗ್, ದಟ್ ಟು ಇನ್ ದಿಸ್ 15 to 24 years. ಯಾಕಪ್ಪ ಅಂದ್ರೆ 25 to 44 ಕಂಟ್ರೋಲ್ ಗ್ರೂಪ್, ಎಸ್ಪೆಷಲಿ ಮ್ಯಾರೇಜ್ ಆಗುತ್ತೆ, ಹೆಂಡತಿ ಕಂಟ್ರೋಲ್ ಮಾಡ್ಬಿಡ್ತಾಳೆ. ಬೈ ದಟ್ ಟೈಮ್ ಯು ನಾಟ್ ಸ್ಟಾರ್ಟೆಡ್, ಯು ನೆವರ್ ಸ್ಟಾರ್ಟ್. ದ ಹೈಯೆಸ್ಟ್ ಏಜ್ ಫಾರ್ ದಿಸ್ ಕೇಸ್ 15 to 24 years. ಸೊ ಪ್ಲೀಸ್ ಎಲ್ಲ ಆಗಲ್ಲ ಸರ್, ಅದೇ ಹೇಳಿದ್ರು ಏನೇ ನಾವು ಕ್ಲಾಸಸ್ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡ್ರು ಇಟ್ ಶುಡ್ ಬಿ ಬಿಟ್ವೀನ್ ಫಾರ್ 10th standard ಸ್ಟೂಡೆಂಟ್ಸ್, ಫಸ್ಟ್ PUC, ಸೆಕೆಂಡ್ PUC and degree students. If you doesn't start smoking in that age, there is a rare chance that you start after 25 years. You start after 25 years. ಈ ವಯಸ್ಸನ್ನು ನಾವು ಸರಿಯಾಗಿ ಕಾಲ್ಕೊಳ್ತೀವಿ. ಓಕೆ, ನೆಕ್ಸ್ಟ್. Very important slide. I doesn't come across any of the presentation or posters there. Very important. This is what all the contents present in a smoke of in a cigarette. Okay. ಇದರಲ್ಲಿ ನೋಡಬಹುದು ಮೊದಲನೇದಾಗಿ ನಾವು DDT ಎಲ್ಲಿ ಯೂಸ್ ಮಾಡ್ತೀವಿ? DDT ಸೊಳ್ಳೆ ಸಾಯಿಸಕ್ಕೆ, ಕರೆಕ್ಟಾ? To kill some mosquitoes we use DDT. But the same chemical you use, please take the case and come on. The same chemical is used to prepare cigarette. ಹೌದಾ? ಮತ್ತು ಸಂತೆಗಳಲ್ಲಿ ನೋಡಿದ್ರೆ ನೀವು ಇಲಿ ಪಾಷಾಣ ಮಾಡ್ತಾರೆ, ನೀವು ಕೇಳಿದ್ದೀರಾ? ಹಳ್ಳಿಗಳಲ್ಲಿ ಹೋದ್ರೆ ಸಂತೆಗಳಲ್ಲಿ ಏನ್ ಮಾಡ್ತಾರೆ? ಇಲಿ ಪಾಷಾಣ. It contains arsenic. It
is a lethal poison. The same chemical is used in the preparation of cigarette. ಹೌದಾ? ನಮ್ಮ ಟಾಯ್ಲೆಟ್ಸ್ ಬಾತ್ರೂಮ್ಸ್ we clean the help of acetone. ಒಂದು ಸಾಲ್ವೆಂಟ್ ಇಂದ ನಾವೇನ್ ಮಾಡ್ತೀವಿ, ನಮ್ಮ ಕಮೋಡ್ ಅನ್ನು ಸ್ವಚ್ಛ ಮಾಡ್ತೀವಿ, ಬಾತ್ರೂಮ್ ಸ್ವಚ್ಛ ಮಾಡ್ತೀವಿ. The same chemical is used in the preparation of cigarette. ನಮ್ಮ ಡಂಬರ್ ಗುಳಿಗೆ ಕೇಳಿದಿರಾ? ನ್ಯಾಪ್ಥಲಿನ್ ಬಾಲ್ಸ್, ವೈಟ್ ಬಾಲ್ಸ್ ನೀವು ಇಟ್ಟಿರ್ತಾರ ಬುಕ್ಸ್ ಅಲ್ಲಿ. ಈ ಬುಕ್ ಓದಿರೋ ಇಲ್ಲ ಅಂತ ಹೇಳೋದು ಅದ್ರ ಮೇಲೆ ಹೇಳ್ತೀವಿ ನಾವು. ಆ ಬುಕ್ ಅದೇ ಕಲರ್ಸ್ನಲ್ಲಿ ಹೊಡಿತಾ ಇದ್ರೆ ಬುಕ್ ಓಪನ್ನೇ ಮಾಡಿಲ್ಲ, ಹೌದಲ್ವಾ? ಆ ಸ್ಮೆಲ್ ಇಲ್ಲ ಅಂದ್ರೆ ಮಾತ್ರ ಎಸ್ ದ ಸ್ಟೂಡೆಂಟ್ಸ್ ಆರ್ ರೀಡಿಂಗ್ ದ ಟೆಕ್ಸ್ಟ್ ಬುಕ್. The freshness, the naphthalene balls, the same chemical is used in preparation of. Among all this, the worst is the nicotine. It is used as a insecticide. The same chemical is used in preparation of cigarette. ಏನು ಮಾಡುತ್ತಪ್ಪ ನಿಕೋಟಿನ್? And we use the term, it has a vasoconstrictor. The nicotine is a chemical which constricts our blood vessels. At the same time, it causes physical dependency on this nicotine we use, which causes vasoconstriction. Same time, it causes physical dependency on the smokers, and the worst chemical is this. We have a solution. I will just do that at the end of the presentation. How to come out from this? Okay. On an average, you are aware. ನಾನು ಸೇರಿಬಿಟ್ಟ ಹೊಗೆಯಲ್ಲಿ ಹೌ ಮೆನಿ ಕೆಮಿಕಲ್ಸ್ ಆಗ್ತದೆ? ಎನಿ ಗೆಸ್? How many chemicals are present in the smoke of a cigarette? Yourself. 250. Believe it or not, next slide. It contains 4,000 chemicals. The smoke of a cigarette contains 4,000 chemicals. Among them, 60 causes cancer. It is known to cause cancer. Okay, 4,000. These are all the information you have to pass to your friends and relatives. It contains 4,000 chemicals. Among them, 60 causes, 60 plus causes. Okay. You are already aware that for a layman, they usually think it only causes oral cancer and lung cancer. Please remember, the smoking will not spare a single organ in our body. It will affect all organs, mainly because of the nicotine. Because the nicotine causes vasoconstriction. We need blood supply to all the. Okay, remember that. Causes stroke. Okay. And heart attacks, okay? Now not lung cancer, because of esophageal cancer, stomach cancer, you name anything, it will. Okay, next slide. So this is the normal lung. Next slide. This is the smokers. ಮಾನವ ಹೊಳೆ ಮಾಂಸದ ಅದಕ್ಕೆ ಮೇಲಿದೆ ಚರ್ಮದ ಹೊದಿಕೆ. So this smokers lung black color is not visible for us outside, but this is the smoker. It's normal in the white. Black color is smoker's lung because of the tar which we use in the preparation of cigarette. It looks dark. Okay, next slide. Very important slide. As one of my friends has depicted in the poster, if I smoke one cigarette in my life, how many cigarettes? Only one. It decreases around 11 minutes of my life. How many? Next slide. It decreases 11 minutes of my life. One cigarette. If for example, ನಮ್ಮ ಬ್ರಹ್ಮ ಬರ್ಕಳಿಸಿದ್ದಾರೆ ಡಾಕ್ಟರ್ ಅರವಿಂದ್, ಇನ್ನು ಆಯಸ್ಸು 70 ವರ್ಷ 11 ನಿಮಿಷ ಅಂತ ಬ್ರಹ್ಮ ಬರ್ದು ಕಳಿಸ್ನಪ್ಪ. ಭೂಮಿಗೆ ಬಂದೆ. I gave a lecture on world no tobacco day in Egypt. ಹೇಳೋದೊಂದು ಮಾಡೋದೊಂದು. ಆಫ್ಟರ್ ದ ಟಾಕ್ ತುಂಬ ಲೇಟ್ ಆಗಿತ್ತು, ಹೊಟ್ಟೆ ಹಸ್ಬಿಟ್ಟಿತ್ತು. ಐ ಸ್ಮೋಕ್ ಒನ್ ಸಿಗರೇಟ್. ಯೂಶಲಿ ಐ ಡೋಂಟ್ ಸ್ಮೋಕ್ ಫಾರ್ ಇನ್ಫಾರ್ಮೇಷನ್. ಐ ವಿಲ್ ನಾಟ್ ಗಿವ್ ದಿಸ್ ಲೆಕ್ಚರ್. ಓಕೆ, ಐ ಡೋಂಟ್ ಸ್ಮೋಕ್. ಅಸ್ಯೂಮ್ ಐ ಸ್ಮೋಕ್ ಒನ್ ಸಿಗರೇಟ್. ಸೊ ನನ್ನ ಜೀವನ ಏನಾಯ್ತು? 70 ವರ್ಷ ಇದ್ದೇನಾಯ್ತು? 70 ವರ್ಷಕ್ಕೆ ಹಲಗೆ ಹೊಡೆ ಬಂದು
70 ವರ್ಷ 11 ನಿಮಿಷ ಒಳಗೆ ಬಂದು ಏನಾಗುತ್ತೆ ಎಕ್ಸಾಕ್ಟ್ಲಿ ಮಿಡ್ನೈಟ್ 12 o'clock ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಬಿಕಾಸ್ ದ ಸಿಗರೇಟ್ ವಾಟ್ ಐ ಸ್ಮೋಕ್ಡ್ ಆನ್ 31st of May 2022 has taken my 11 minutes of my life. Remember, a single cigarette I'm talking. ಭಾಳ ಇಲ್ಲ ಬಿಡಿ ಸರ್, ನಾನೇ ಐ ನಾಟ್ ಎ ವೆರಿ ಕ್ರಾನಿಕ್ ಸ್ಮೋಕರ್ ಸರ್. ಅಮಾವಾಸ್ಯೆಗೊಮ್ಮೆ, ಹುಣ್ಣಿಗೊಮ್ಮೆ, ದಸರಾ, ದೀಪಾವಳಿಗೊಮ್ಮೆ ಅವಾಗ ಸೇರ್ತೀನಿ. ಇಫ್ ಯು ಸ್ಮೋಕ್ ಎ ಸಿಂಗಲ್ ಸಿಗರೇಟ್ ಇಟ್ ವಿಲ್ ಕಾಸ್ಟ್ ಯು 11 minutes of your life. People smoke in packs. People smokes in packs. 1 pack, 2 pack. How many cigarettes in a pack? Huh? ಹೇಳ್ರು ನಾಚ್ಕೋಬೇಡ್ರಪ್ಪ, ಡೋಂಟ್ ಆಕ್ಟ್ ಟೂ ಸ್ಮಾರ್ಟ್. How many cigarettes? Yes. Now 10 cigarettes per day. People smokes in packs. If I smoke 1 pack per day, 11 into 10, 110 minutes, roughly 2 hours of my life is gone. 2 hours of my life is gone by smoking 1 pack per day. Remember. Okay? Next time. So already told this. Next. So it has the chemical is called rat poison. Okay? All tar, everything. Third fact, very important. Smokers die 13 to 14 years before non-smokers. Very important fact. ಎಷ್ಟು ವರ್ಷ ಬೇಗ ಸಾಯ್ತೀವಿ? 13 ರಿಂದ 14 ವರ್ಷ ಬೇಗ ಸಾಯ್ತೀವಿ. Anybody has a dream of meeting, having century? May I raise your hands? ಯಾರಿಗೆ ಆಸೆ ಇದೆಯಾ? ಇದ್ರೆ ಇವತ್ತೇ ಮರ್ತ್ಬಿಡಿ. You want to live with the highest possible ways. You can't live because already you have spoiled environment, horrible food habits. Okay, the chemicals what they use in the preparation, especially ಯಾರು ಹಳ್ಳಿಗಳಲ್ಲಿ ಹೋಗ್ಬೋದು, ಹಳ್ಳಿಗಳಲ್ಲಿ ಗೊಬ್ಬರದಲ್ಲಿ ಅಂತ ನೋಡಿದ್ರೆ ದಯವಿಟ್ಟು ಒಂದು ಗೊಬ್ಬರದ ಅಂಗಡಿ ಒಳಗಡೆ ಹೋಗಿ ಬರ್ರಿ. They had a pile up of fertilizers they are utilizing for our routine food what we consume. So don't expect. Still I have my grandfather in 94 years. Don't expect that you hit a century. Leave that. The lifespan of an Indian man is 64 years. For women it is 66 years. That also you extra. Okay, because you talk a lot. Okay. Here assume ನಮಗೆ ಇರೋದೇ ಎಷ್ಟು ವರ್ಷ? 64 ವರ್ಷ ನಮಗೆ ಜೀವಿತಾವಧಿ ಇದೆ. By default, if I am a smoker, I may not hit half century also. I may not reach half century also because of my smoking habit. Howda? Usually I tell my medical students, like for you also it applicable I think. By the time my MBBS students take admission to medical college, they are 19 years. Now the trend is they finish 12th at 18th year, they will not get a good seat because they not studied well. Again they sit for 1 year to prepare for entrance exams. So age of 19 they join first MBBS 6 years course. That is 5.5 years plus 6 months somewhere it will go for counseling, COVID, everything will go on. So by the time they finish MBBS they are 25 years. I am just telling the calculations. It is fact. It is applicable for you also. 26 years ಅವರು ಏನು ಮುಗಿಸ್ತಾರೆ? MBBS ಮುಗಿತು. ಓಕೆ, 1 ವರ್ಷ ಏನಿದೆ? ಬಾಂಡ್ ಸರ್ವಿಸ್. ಎಷ್ಟು ವರ್ಷ ಆಯಿತು? 27 ವರ್ಷ. ಅದಾದ್ಮೇಲೆ they have to prepare for MD. ನೀವು ಮಾಡಬೇಕಲ್ವಾ? ಸೊ 21 ವರ್ಷ ಮತ್ತೆ ಇಮಿಡಿಯೇಟ್ MBBS ಸಿಕ್ಕಿರಂಗಿಲ್ಲ ನಿಮಗೆ. MD ಇಮಿಡಿಯೇಟ್ಲಿ ಸಿಗಲ್ಲ. You have to sit for 1 more year. 28 ವರ್ಷ. ಓಕೆ, 19 ಜಾಯ್ದು ಪ್ಲಸ್ 6 25 ಒಂದು 26 20 ವರ್ಷ ಓದ್ತೀರಾ. 28ನೇ ವರ್ಷಕ್ಕೆ ಇವಾಗ ಅಡ್ಮಿಷನ್ ಟು MD 3 ವರ್ಷ 31 ವರ್ಷ ಮುಗಿತು. ಪ್ಲಸ್ 1 ಇಯರ್ ಬಾಂಡ್ ಸರ್ವಿಸ್. ಇಷ್ಟೊಡೆ ಮದುವೆ ಬೇರೆ ಆಗಬೇಕು. ಈ ಗ್ಯಾಪಲ್ಲಿ ಏನಾಗಬೇಕು? ಮದುವೆ ಬೇರೆ ಆಗಬೇಕು. 31ನೇ ವರ್ಷಕ್ಕೆ I finished, so with bond is 32 years, I finished my MD degree. Correct? If you have head injury, will you go to MS General Surgery? No. You want
neurosurgeon. Correct? If you have heart problem, you have to go to cardiothoracic surgeon. So you need a super specialty. ಸೊ ಏನಾಯ್ತು 32ನೇ ವರ್ಷಕ್ಕೆ ನಾನು ಕ್ಲಿನಿಕ್ ತೆಗೆದ್ರೆ ಯಾರು ಬರೋದಿಲ್ಲ, ಯಾಕಂದ್ರೆ ಬ್ರೈನಿಗೆ ಒಬ್ಬ ಡಾಕ್ಟರ್ ಇದ್ದಾರೆ, ಹಾರ್ಟಿಗೆ ಒಬ್ಬ ಡಾಕ್ಟರ್ ಇದ್ದಾರೆ, ಸ್ಟಮಕ್ಗೆ ಒಬ್ಬ ಡಾಕ್ಟರ್ ಇದ್ದಾರೆ. ನಂದೇನು ನೋಡಿದ್ದೆ ಎಮ್ ಎಸ್ ಜನರಲ್ ಸರ್ಜರಿ ಮಾಡಿ ಮತ್ತೇನು ಮಾಡ್ಬೋದು, ನಾನು ನೋಡ್ಬೋದು ಕೂತ್ಕೋಬೇಕು. ಸೊ ವಾಟ್ ಐ ವಿಲ್ ಡೂ, ಐ ಹ್ಯಾವ್ ಟು ಪ್ರಿಪೇರ್ ಫಾರ್ MCH ಆರ್ DM ಸೂಪರ್ ಸ್ಪೆಷಾಲಿಟಿ. ನನಗೆ ಆಲ್ರೆಡಿ ಎಷ್ಟು ವರ್ಷ ಆಗಿದೆ, 32 ವರ್ಷ ಆಗಿದೆ, ಮದುವೆ ಆಗಿಲ್ಲ. ಅಗೇನ್ ಸಿಟ್ ಫಾರ್ 1 more year, 33 years for preparation of the entrance exam. Again at the age of 32 I get super speciality. 3 ವರ್ಷ. ಎಷ್ಟು ವರ್ಷ ಆಯ್ತಪ್ಪ, 35 ವರ್ಷ. ಎಲ್ಲ ಲೆಕ್ಕ ತಪ್ಪಿದೆಯಾ? 35 ವರ್ಷ ಪ್ಲಸ್ 1 year ಬಾಂಡ್ ಸರ್ವಿಸ್. ಎಷ್ಟಾಯ್ತು ವರ್ಷ? 36 ವರ್ಷಕ್ಕೆ ನನಗೆ ಏನಾಯ್ತು, ಎಜುಕೇಶನ್ ಅವಾಗ ಮುಗಿತು. ಅವಾಗ ನನ್ನ ಕಾಲೇಜಿಗೆ ಬಂದು ಡಾಕ್ಟರ್ ಅರವಿಂದ್ ಸೋಯನ್ಸು ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್, ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂತೇನೋ ಬೋರ್ಡ್ ಹಾಕೊಂಡು ಎಷ್ಟನೇ ವರ್ಷ ಕೂತ್ಕೋತೀನಿ, 36 ವರ್ಷ ಕೂತ್ತೀನಿ ಬೈ ಡಿಫಾಲ್ಟ್. ಸೊ ನನ್ನ ಲೈಫ್ ಸ್ಪ್ಯಾನ್ ಎಷ್ಟಿದೆ, 64 years. ಇನ್ನೆಷ್ಟು ವರ್ಷ ಉಳಿತು, ಎಷ್ಟು ವರ್ಷ ಉಳಿತು, 28 ವರ್ಷ ಉಳಿತು. ಕರೆಕ್ಟಾ? 36 + 28 64 ವರ್ಷ. ಸೊ ನಾನು ಎಷ್ಟು ವರ್ಷ ಕಷ್ಟಪಟ್ಟೆ, 36 ವರ್ಷ ಕಷ್ಟಪಟ್ಟೆ. ಇನ್ನೆಷ್ಟು ವರ್ಷ ಎಂಜಾಯ್ ಮಾಡೋಕ್ಕಿದೆ ನನಗೆ, ಬರೀ 28 ವರ್ಷ ಇದೆ. ಸೊ ಕಷ್ಟಪಟ್ಟಿದ್ದು ಬಹಳ, ಸುಖ ಪಡೋದು ಕಡಿಮೆ. ಅಸ್ಯೂಮಿಂಗ್ ಐ ಆಮ್ ಎ ನಾನ್ ಸ್ಮೋಕರ್, ಅಸ್ಯೂಮಿಂಗ್ ಐ ಆಮ್ ಎ ನಾನ್ ಸ್ಮೋಕರ್. ಇಫ್ ಐ ಆಮ್ ಎ ಸ್ಮೋಕರ್, ಯಾವತ್ತಂದು ಇದು ಚಟ ಕಟ್ಟೋದು as per your words, at the age of 50 when you started your clinic, 36 unmarried. ಎಷ್ಟು ವರ್ಷ ಉಳಿತು, ಎಷ್ಟು ವರ್ಷ ಉಳಿತು, 14 ವರ್ಷ ಉಳಿತು. ಈಗ ಮದುವೆ ಆಗಬೇಕು, ಮಕ್ಕಳು ಆಗಬೇಕು, ನೀವು ಮೊಮ್ಮಕ್ಕಳು ನೋಡೋ ಸಾಧ್ಯತೆ ಇಲ್ಲವೇ ಇಲ್ಲ. ಕರೆಕ್ಟಾ? ಇನ್ ಲೈಫ್ if you want to enjoy some of the events like marriage or having a grandson or granddaughter, you should live long. If you want to live long, you should not have such habits, not only smoking, any bad habits which harms your health. Understood? Next slide. Next. So if you see that deaths due to smoking is definitely more than combining all the deaths due to suicide, HIV, illegal drug abuse, everything together. Next slide. Yes. Very, very important for the girls. Okay. The infertility. ಈಗ ಎಷ್ಟೊಂದು ಜನಕ್ಕಿದೆ, ನೋಡಿರ್ತಾರೆ ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ ಹಾಕಿರ್ತ ಸ್ಟೇಟಸ್, ತಾಯಿ ಆಗೋದೇ ಒಂದು ದೊಡ್ಡ ಸೌಭಾಗ್ಯ, ಹೌದಲ್ವಾ? ಇಟ್ ಇಸ್ ನಾಟ್ ಸೋ ಈಸಿ nowadays. Than the obstetrics clinics, we have more infertility clinics. Especially if you go to the Bangalore, infertility ಬಂಜೆ ನಿವಾರಣಾ ಕೇಂದ್ರ ಎಷ್ಟು ಜಾಸ್ತಿ ಆಗಿದಾವೆ ಅಂತಂದ್ರೆ, ನಮ್ಮ ಅಜ್ಜಾಜಿ 9 ಜನ ಮಕ್ಕಳು. ಎಷ್ಟು? 9 ಜನ ಮಕ್ಕಳು. ನಮ್ಮ ಅಪ್ಪಾಜಿಗೆ 3 ಜನ ಮಕ್ಕಳು. ನನಗೆ 2 ಮಕ್ಕಳು. ಓಕೆ. ಸೊ ಏನಾಯ್ತು, 932 ನಾವಿಬ್ಬರು, ನಮಗಿಬ್ಬರು, ಮುಂದೆ ನಾವಿಬ್ಬರು, ನಮಗೆ ಒಂದೇ, ಮುಂದೆ ನಾವು ಇಬ್ಬರೇ, ನಾವು ಇಬ್ಬರೇ, ಹೌದಾ? ಸೊ ಏನಾಯ್ತಪ್ಪ ಇಲ್ಲಿ, ಇಫ್ ನಾಟ್ ಓನ್ಲಿ ಯು, ಆಸ್ ಯು ನೋ ದ ಕಾನ್ಸೆಪ್ಟ್ ಆಫ್ ಪ್ಯಾಸಿವ್ ಸ್ಮೋಕಿಂಗ್, if your grandfather, if your father, your brother, your husband is a smoker, high chance that you will end up in infertility clinic than getting a obstetrician. Understood that word? Okay. Infertility is so rampant. One of the main reason is again lack of blood supply to the ovaries and the fallopian tube, because of the nicotine. Because of the okay. Next. Most of the reasons. Next slide. The reasons why we start smoking. There are 4 reasons. The first reason is family. ನಮ್ಮಪ್ಪ ಸಿಗರೇಟ್ ಸೇರ್ತಾನ, ಅದಕ್ಕೆ ನಾನು ಸಿಗರೇಟ್ ಸೇರ್ತೀನಿ. ನಿಮ್ಮಪ್ಪ ಹೇಳ್ತಾರೆ, ಮಗನೇ ಒಂದು ಹೋಗ್ಬಿಟ್ಟು ಸಿಗರೇಟ್ ಪ್ಯಾಕ್ ತಗೊಂಬರಪ್ಪ. ಯು ವಿಲ್ ಬಿ ಇನ್ ಹರಿ, ಸಿಗರೇಟ್ ಪ್ಯಾಕ್ ತರ್ತೀರಾ, ಯು ನಾಟ್ ಚೆಕ್ ಹೌ ಮೆನಿ ಸಿಗರೇಟ್ಸ್ ಆರ್ ದೇರ್, ಅವ್ರು ನೀವು ಒಂದೇನು ಮಾಡ್ಬಿಟ್ಟಿರ್ತೀರಾ, ತಗೊಂಡ್ಬಿಟ್ಟಿರ್ತೀರಿ. ನಿಮ್ಮಪ್ಪ ಗೊತ್ತೇ ಇರೋದಿಲ್ಲ. ಯು ವಿಲ್ ಇನ್ ಹರಿ, by both I will go to office thinking that all 10 cigarettes are there.
but you already stolen one without his knowledge. One of the reason is ನಮ್ಮ ತಂದೆ ಸಿಗರೇಟ್ ಸೇರ್ತಿದ್ರು ಅಂತ ಹೇಳಿ few people start smoking, assuming he is the hero of your life. Yes, definitely the hero, but you should follow that good things. The second reason, the most common reason, I have done lot of research and publications on reasons for initiation of tobacco consumption. 95% has told the most common reason is peer influence. Andre friends, andre chaddi dost. The most common reason, 95% of the smokers said that I started smoking because of my friends' pressure or influence from the 95. So please be smart in choosing your friend. ಭಾಳ ಜನ ಹೇಳ್ತಾರೆ ಫ್ರೆಂಡ್ಸಿಗೆ ಕೇಳಿದ್ರೆ ಯಾಕೆ ಸಿಗರೇಟ್ ಬಿಡ ಸೇರ್ತಾ ಇರೋದು ಟೀಲೋ ನೀವು ಏನು ಮಾಡೋದು ಸರ್, ನಾನು ಸಿಗರೇಟ್ ಸೇರಿ ಬಿಟ್ಬಿಟ್ರೆ ನಾನು ನನ್ನ ಫ್ರೆಂಡ್ ಸರ್ಕಲ್ ನನ್ನಿಂದ ದೂರ ಆಗಿಬಿಡುತ್ತೆ, ಐ ಲೂಸ್ ಮೈ ಫ್ರೆಂಡ್ ಸರ್ಕಲ್. ಹೌದಲ್ವಾ? ವೆರಿ ವೆರಿ ಸ್ಮಾರ್ಟ್ ಆನ್ಸರ್ ಹಿಯರ್. ಇಫ್ ಐ ಸ್ಟಾಪ್ ಸ್ಮೋಕಿಂಗ್ ಐ ವಿಲ್ ಲೂಸ್ ಮೈ ಫ್ರೆಂಡ್ ಸರ್ಕಲ್. ಇಫ್ ಐ ಕಂಟಿನ್ಯೂ ಸ್ಮೋಕಿಂಗ್ ಮೈ ಫ್ರೆಂಡ್ ಸರ್ಕಲ್ ವಿಲ್ ಲೂಸ್ ಮೀ. ಅರ್ಥ ಆಯ್ತಾ? ನಾ ಎಲ್ಲಿರ್ತೀನಿ ಅವಾಗ ಫ್ರೆಂಡ್ ಸರ್ಕಲ್ ಲೂಸ್ ಮೇಲೆ ಏನಿದೆ ಮೀನಿಂಗು? ವೇರ್ ಐ ವಿಲ್ ಬಿ? ನಾ ಎಲ್ಲಿರ್ತೀನಿ? If I stop smoking, I lose my friend circle. If I continue smoking, my friend circle will lose me. ನಾ ಎಲ್ಲಿರ್ತೀನಿ ಅವಾಗ? ಶಿವನ್ ಬಾದ ಸೇರಿರ್ತೀನಿ. Understood? So please be smart. Punto select. Okay, next slide. See him. Cigarette ಬೆದರ್ ಹಾಕೊಂಡಿದ್ದಾನಲ್ಲ, ಅವನು ಸಿಗರೇಟ್, ಅವನು ಲೈಟರು, ಹೆಲ್ತ್ ಯಾರ್ದು? ಇವನು ಬರೀ ಹಾಕೊಂಡಿದ್ದಾನೆ ನೋಡ್ರಿ ಅವನು. ಸೊ ಈಸ್ ಟ್ರೈಂಗ್ ಟು ಇನ್ಫ್ಲೂಯೆನ್ಸ್. ಏನು ಸೇದಪ್ಪ ಒಂದು ಸೇದ ಏನಾಗಲ್ಲ, ಏನಾಗ್ಬಿಡು ಒಂದು ಸೇದ್ರೆ ಸತ್ತೋಗ್ಬಿಡ್ತೀಯಾ? ದೀಸ್ ಆರ್ ಕಾಮನ್ ಡೈಲಾಗ್ಸ್ ದೇ ಗಿವ್. ಹೌದಲ್ಲಪ್ಪ? ಕರೆಕ್ಟಾ? ಒಂದು ಟ್ರೈ ಮಾಡೋ. ಇವತ್ತು ಹೆಂಗೆ ಫಸ್ಟ್ ಟೈಮ್ ಯೂಸ್ ಪಾಸ್ ಆಗ್ತಿರ್ಲಿಲ್ಲ, ಹೆಂಗೋ ಪಾಸ್ ಆಗಿಬಿಟ್ಟಿದ್ಯಾ? ಇಟ್ ಇಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಇನ್ ಯುವರ್ ಲೈಫ್. ಲೆಟ್ ಅಸ್ ಟೇಕ್ ಒನ್ ಟ್ರೈ ಅಂತ ಹೇಳಿ ಯು ಸ್ಟಾರ್ಟ್. See how he is doing that. ಅವನು ಸಿಗರೇಟು, ಅವನು ಲೈಟರು, ಹೆಲ್ತ್ ಮಾತ್ರ ಇವನು. ಓಕೆ, ನೆಕ್ಸ್ಟ್ slide. Girls are not exempted, as one of the speaker was telling, the guest speaker, they told, especially in the metropolitan cities, especially if you go to Bangalore, Bombay and all, ಹುಡುಗಿಯರೇ ಜಾಸ್ತಿ ಆಗ್ತಾ ಇದ್ದಾರೆ. The smokers are so high. Next, the third reason, first is the family, second is the friends, third is movie. KGF 2 ನೋಡಿದ್ದೀರಾ? ಡಗ 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 ಅನ್ನೋದು ಸಿಗರೇಟ್ನ ಲಿಟ್ ಮಾಡೋದು. ನೆಕ್ಸ್ಟ್ ಸ್ಲೈಡ್. ವಿ ಟ್ರೈ ಟು ಇಮಿಟೇಟ್ ಹೇಳಿದ್ರಲ್ವಾ, ಹೊಗೆ ಒಂಥರ ರೌಂಡ್ ಆಗಿ ಬಿಡೋದು, ಮೇಲೆ ಬಿಡೋದು, ಎಲ್ಲೆಲ್ಲೋ ಬಿಡ್ತೀರಾ, ದೇವರಿಗೆ ಗೊತ್ತು. ಮೂಗಿಂದ ಬಿಡ್ತೀರಾ, ಬಾಯಿಂದ ಬಿಡ್ತೀರಾ, ಎಲ್ಲೆಲ್ಲ ಬಿಡ್ತಾರೆ, ದೇವರಿಗೆ ಗೊತ್ತು. ಓಕೆ, ಯು ವಾಂಟ್ ಟು ಜಸ್ಟ್ ಇಮಿಟೇಟ್ ದ ಹೀರೋಸ್. But we don't know some of them are not smokers, because in the movie the scene demands them to enact like that. They will, because as Upendra said, that is real, this is real. You should live in a real world. Akshay Kumar ಎಷ್ಟು ಗಂಟೆಗೆ ಹೇಳ್ತಾನೆ? I think you are aware of it. ಎಷ್ಟು ಗಂಟೆಗೆ ಹೇಳ್ತಾನೆ ಅವನು? 4 ಗಂಟೆಗೆ. ಅದು ಯಾರು ಫಾಲೋ ಮಾಡೋದಿಲ್ಲ. ಎಷ್ಟು ಗಂಟೆ ಮಲಗ್ತಾನೆ ಅವನು? 9 o'clock. Irrespective, that is very important, irrespective of any type of party. ಬೇಕಾದಂಥ ಪಾರ್ಟಿ ಇರಲಿ, ನಾವು ಮಾಡ್ತೀವ? ಅಯ್ಯೋ ಚಾನ್ಸೇ ಇಲ್ಲ. ಫೆಬ್ರವರಿ ಪಾರ್ಟಿ ಆಗಿದೆ, ನೆಕ್ಸ್ಟ್ ಇಯರ್ ಯಾವಾಗ ಫೆಬ್ರವರಿ ಪಾರ್ಟಿ? ಅದು 9 ಗಂಟೆ ಮಲ್ಕೊಂತೀರಾ? ರಾತ್ರಿ 2, 3, 4 ಆದ್ರೂ ನಿದ್ದೆ ಬಂದ್ರು ನೆವರ್ ಸ್ಲೀಪ್. ಹಿ ನೆವರ್ ವೇಕ್ ಅಪ್ ಆಫ್ಟರ್ 10 o'clock, irrespective of the party what he has. Those good things we should follow. Okay, next slide. Next slide. Very important is, wait. This is second order smoking, also called as passive smoking. Okay, the deaths are so high due to, even though I doesn't smoke, because my friends smoke and I inhale that, it will cause second hand smoking, also called as passive smoking. Next slide. The most affected population is this. The most affected population due to passive smoking is the young infant. ತಂದೆ ಅಥವಾ ಅಜ್ಜ ಯಾರು ಸಿಗರೇಟ್ ಸೇರ್ತಿರ್ತಾರೆ,
what happens here? The child will have repeated chest infections. There is a lack of oxygen supply to the brain. By default, the IQ of the baby keeps on decreasing. IQ of the baby keeps on decreases. One fine day, to achieve something he will not achieve in his life because his father or because of his relatives were smokers, that too inside the house. That too inside the house. Okay, next slide. I show some images now. The more you burn the cigarette, the lifespan keeps on decreases. Next slide. So, Guru Hoganutte, Kadu Banutte. As you burn the more cigarette, from person you will become a skull. Next slide. As one of your friends was depicting this, a pregnant woman smokes. There is high chance that she will deliver. She will have a intra-IUD baby. It's called as intrauterine death. Okay. So the baby may die again because of same reason, vasoconstriction. Okay. The baby will not have proper blood supply. So baby may die or she may deliver a low birth weight. That needs admission. If you really do a follow-up of a low birth weight baby, you have read in the newspaper, the baby with 1.5 kg has been survived. The care will go in hospital itself 1.5 months, 2 months. And in NICU, admission is around 1.5 months to 2 months admission because she has delivered a low birth weight baby. Okay, next slide. Oral cancer. I have some images. Just through. Next. Next. If you smile, you look very beautiful. Okay, if you smile, if you smile, look very, very beautiful because of dark and white combination. Okay, next slide. So especially the north part of Karnataka, I have habit of keeping the thread inside the mouth overnight. This is the outcome after 10 years. The oral cancer, the hole from that ear, lobe completely, the mandible has to be removed. Okay, the whole, the face figure will completely change. Next slide. Yes. Very, very important. This is called as peripheral gangrene, vascular disease or dry gangrene. Okay, very, very important again. The treatment of this, whether you go to US or UK, the treatment is amputation. So again, the reason is nicotine, which causes vasoconstriction. First, it affects the peripheral vascular structure. Peripheral vascular structure, and it will die all the cells that the treatment is amputation. Next slide. Next slide. So whenever you are training the people or educating, try to use these images. You can get all the images in the Google. Okay, next slide. So again, peripheral vascular disease, dry gangrene. Next slide. Next slide. Next slide. Next slide. There are some images that I wanted to show you. Next slide. Oral cancer. Next. 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 So what happens? Assume I am smoking the cigarette since 5 years. Then one fine day made a promise a day that I want to quit smoking. How our lung behaves? Very, very important. Within 8 hours, most of the carbon monoxide, which is more dangerous than carbon dioxide, which is more affinity towards the hemoglobin, will be out from our body. How many hours it will take? Even though I am a smoker since 5 years, just after quitting smoking, within 8 hours, our body starts reacting in a good way. We remove our carbon monoxide within 8 hours. Okay? Then within 1 week, you have better taste and smell. Very important, within 5 days, the most dangerous, the nicotine, will be excreted from the body through urine and stools. Very, very, very important, which is making me to be dependent on the cigarette. So only
time is you have to stay fit and firm for the 5 days. After that, the physical dependency or the withdrawal symptoms, what we call, will not be there after 5th day, after 6th day. Okay, these are very two important points. One is the carbon monoxide, second is the nicotine. Okay, after that you save so much of money. By end of 3 months, your lung will recover by 30% of the damage already has happened last 5 years. Next slide. Yes. This is what you need to do when a patient comes. When a smoker comes to your clinic, there are some barriers for him to quit tobacco. At the same time, there are some motivating points also so that he can quit tobacco. Number one, let us discuss about the barriers first. There are 3 barriers mainly. One is called as biological barrier, second is psychological barrier, third is the social barrier. First, the biological barrier is that the nicotine. I smoke because I want, the body demands every time, please supply nicotine to my body. That is the reason I smoke. So what is the solution here? What government has taken? We have the alternatives called as nicotine chewing gums. So why you are smoking? You want nicotine. The body wants nicotine. Yes, I have alternative. I will give nicotine to in the form of patches or in the form of chewing gums. Stop smoking. So that biological barrier can be removed by supplying. You have 8 mg, 4 mg. Chewing gums are there. You can chew that. Number one. Second is psychological barrier. Very, very important. As some of my friends are telling, the person will have craving. I want cigarette, I want cigarette, I want. Very important statement here. For example, if I am a teacher, say in Nagavi village, and I smoke one brand of cigarette, that is only available in, say, Naga. Okay. Usually we say, if you have made a determination that I want to quit smoking, please advise people not to purchase cigarettes in pack form. Let them purchase in loose form. Okay, because assume I have made a firm that decision that I want to quit smoking. What I will do, morning after breakfast I come to Murgunaka, I smoke one cigarette, then I will not purchase one pack of cigarette, I just purchase only one cigarette and go to my school. My habit is that every hour my mind gives an alarm, where is the cigarette? Every hour. So at 10 o'clock I smoke one cigarette at Murgunaka, then I went to school. After 1 hour of my lecture, at 11 o'clock again mind says, cigarette, where is the cigarette? So what I will do, I put my hand in my pocket, I have one, I smoke at 11 o'clock. Okay? Then at 12 o'clock again, our mind says, where is the cigarette? Because you told him not to purchase in the form of pack. When he puts his hand inside his pocket, there is no. So where he has to come from Nagavi, where he has to come? He has to come to Murgunaka. On an average, because of very good roads, it will take around 15 to 20 minutes. We have express highways in Gadag. Okay, it will take minimum 15 to 20 minutes. Please remember, the crave, what he has, cigarette, beku, and that crave will remain in our memory only for 3 to 4 minutes. Very important information that remain only in your mind only for 3 to 4 minutes. If somehow by hook or crook, if you could postpone that 4 minutes, the next crave will fall on 1 o'clock. Next hour, 11 o'clock, 12 o'clock will fall on 1 o'clock. So on that day, instead of smoking 10 cigarettes, I may end up in smoking 5 or 6 cigarettes because I not purchased cigarettes in the form of packs, I purchased in the form of loose. Remember that 3 to 4 minutes make a vital role in your memory, in your mind. If you somehow you could push that 4 minutes, that crave will go from your mind. The cigarette beku, crave will go to the. Okay. Second or most psychological reason is why you started smoking.
One of the common reason again we get because of the tension, stress. For exam pass ಆಗ್ತಾ ಇಲ್ಲ, ಸರ್ ಊಟ ಬಿಡ್ತಾ ಇಲ್ಲ, ಸ್ಟ್ರೆಸ್ ಆಗಿದೆ, ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ಲವರ್ ಕೈ ಕೊಟ್ಟರು, ಅತ್ತೆ ಸರಿ ಇಲ್ಲ, ಗಂಡನ ಮಾತು ಹೇಳಿದ್ದು ಕೇಳ್ತಾ ಇಲ್ಲ, ಲಾಟ್ ಆಫ್ ಸ್ಟ್ರೆಸ್. ಸೊ ಏನ್ ಮಾಡ್ತೀವಿ? ಟು ಗೆಟ್ ರಿಡ್ ಆಫ್ ಸ್ಟ್ರೆಸ್ we start smoking. So I told what we call in our medical terminology stress or tension anta kariti ನಾವು BP, hypertension ಕರಿತೀವಿ ಅಲ್ವಾ? So as you know, if I smoke, whether my BP increases or decreases, the psychological effect is it decreases my tension. Think logically or pathophysiologically, if this is a blood vessel, if I smoke more and more, because of the again the worst chemical nicotine, my blood vessels, what happens? Starts constricting. The blood flow, the pressure, what happens? Increases. So you may have that feeling of decreased blood pressure, that again it only the psychological feeling only for 5 to 8 minutes, but in long run it increases your blood pressure. The worst case is the blood vessels as it start constricting, it may affect, if it affects the brain. I told you die at the age of 50 years if you are a smoker. I not told you will become, there are two things, morbidity and mortality. By chance, if you become a bedridden at the age of 35 years due to stroke, then imagine you are completely ಒಂದನ್ನು ಅಲ್ಲೇ ಮಾಡಬೇಕು, ಎರಡನ್ನು ಅಲ್ಲೇ completely bedridden because of stroke, again because of the smoking. Okay, next slide. Next, so I told you, I told you biological, nicotine creates physical dependency, you can change it. Next slide. So one more thing, what happens, some of the people who are smoking since few years, they stop smoking, suddenly they get a cough. ಅವನೇನು ತಿಳ್ಕೊತಾನೆ, 10 ವರ್ಷ ಸಿಗರೇಟ್ ಸೇರ್ತಾ ಇದ್ದೆ, ಒಂದು ದಿನ ಕೆಮ್ಮಿದವಲ್ಲ ನಾನು. ಈ ಸರ್ ಒಂದಿನ ಹೇಳಿದ್ರು ಕತೆ, ಇವತ್ತು ಸಿಗರೇಟ್ ಸೇರಿ ಸ್ಟಾಪ್ ಮಾಡಿದೆ, ನನಗೆ ಕೆಮ್ಮು ಹತ್ತು. ವಾಟ್ ಯು ವಿಲ್ ಡೂ? Restart. So what do we call cough? It's called as what reflex? In medical terminology, it's called as protective reflex. Correct alva? Whenever ಏನೊಂದು ಅನ್ನದ ಆಗಲ್ಲ, ನಿಮ್ಮ ಅನ್ನದ ಆಳಕ್ಕೆ ಬರಲಿ, ಶ್ವಾಸ ಆಳಕ್ಕೆ ಏನಾಗುತ್ತೆ, immediately we cough. So because in these 10 years he is smoking, that response, the reflex has been lost in him. When he stops smoking, the reflex is slowly regaining it, is trying to cough out the toxins. You should tell this information. First few weeks or few days you'll have a cough. Please don't restart smoking, adjust, because it's called as protective. Okay, next. Yes, this was I will convey you. A strong craving remains only for 3 to 4 minutes. You have to somehow come out from those 4 minutes. Okay, next slide. Tension, I already told this. Next slide. I already told this. Social, losing a friend, circle and front circle, losing you. Okay, choice is left to you. Next. These are most 2 common questions people will ask. I see people old who have been smoking for years, they are still healthy. Very common question. Sir, ಮನೆ ಪಕ್ಕ ಆದ 70 ವರ್ಷ ಅಷ್ಟು ನೋಡಕತ್ತೀನಿ, ದಿನ ಒಂದು 2 ಸುಟ್ಟಾರು ಸೇರ್ತಾನೆ, ಅವನು ಎರಡು ಕಟ್ ಬಿಡಿಯೋರು ಸೇರ್ತಾನೆ, ಆರಾಮಾಗಿ ಸರ್ ಅಂತ. ಒಂದೇ ಕಾಮನ್ ಕ್ವೆಶನ್. ಸೆಕೆಂಡ್ ಕಾಮನ್ ಕ್ವೆಶನ್, ಸ್ಮೋಕಿಂಗ್ ಇಸ್ ನಾಟ್ ಹಾರ್ಮ್ಫುಲ್ ಅನ್ಲೆಸ್ ಯು ಆರ್ ಹೆವಿ ಸ್ಮೋಕರ್. ನಾನೇ ಬಿಟ್ಟು ಅವಾಗ the most common questions that people will ask. I already answered the second question. If you smoke single cigarette, it will decrease. You know, second question is, you only see that Ajja smoking cigarette, but you are not aware that Ajja has worked in the field. He sweat a lot. He gets up in the morning 4 o'clock. Okay. The other lifestyle what he is following, you are not aware. You are only just observing his smoking, number 1.
Second, you are observing people who are alive. So if I take 100 smokers, around 20 are alive, the remaining 80 are around, some are dead, some are admitted in a hospital for a chronic treatment. Where they are not visible. Next slide. So are they visible? Because they are admitted. Are they visible? Next slide. Are they visible? Ratri kandu kaanabodu, I don't know. So we only think people, that's called as the phenomenon of iceberg. You only see the tip of the iceberg, but 80 to 85% of the iceberg is submerged in the water. That burden we don't see. We only see hangage pandemic agirodu. The major tragedy happened. The captain only saw the tip of the iceberg. You are not at all aware how much portion of the iceberg is there beneath the water. He missed jet accident. You know the history. Correct? So please see, don't only take the message from people who are alive and talking around you. Majority are dead. Okay? Next slide. So please choose life, not tobacco. Next slide. Next slide. It's already told that. Next slide. Yes. I always take a great help from the ladies population. We can make wonders. Correct? So they are involving young women in expressing dislike of smoking young man. So always I request all girls whenever I go to any schools or colleges, if a boy comes and proposes you, next slide, okay, next slide, don't accept if he is a smoker. Immediately you should reject. I am telling for your advantage only. By chance, he's a tall and handsome guy, you accepted his proposal, but he is a chronic smoker. You married him, okay, by the time you think you are around 30, your age will be around, say 29 or 30, class or junior, whatever it will be. Because he is a smoker, at the age of 35, he got a stroke. What do you do? What do you do? You will repent the whole life. So please reject his proposal. Tell him, if you want me, you have to choose either tobacco or me. Correct enough? Correct? He is getting tension now. Okay. So please, you have a very good contribution to the society by rejecting all the men who are smokers. Okay, previous slide. Yes, next. Next slide. I don't say girls, please don't smoke. The only best motivating factor for them. If you smoke, you look older. Same girl, 25-year-old, is one image is as if she becomes a smoker, how she looks. If she becomes a non-smoker, how she looks. So, only statement, if you smoke, you look older than your actual age. That is more than sufficient to not smoke. Okay, please remember that. Because again, the nicotine, the worst, it decreases the blood supply to the skin. You have lot of wrinkles on the skin. It looks older, around 10 years older than actual age. Okay, next slide. Yes, very important, and I think last or few slides are there. He is the person, the age around 32 years, 31 year. I think you can see that age is 31 year, 30 years, 31, I think it is better that. He is using artificial limbs. Observe the photo. For both the legs has been given artificial limbs.
That means what has been done already? The amputation of both the legs has been done at the age of 31 years. When he started smoking, the age of, there is a image, age of 18 years. And see that, just put a pointer there at the age of 18 years. Put a pointer there. Yes. Can you see? At the age of 18 years, he started smoking. At the age of 31 years, he is on artificials. So I want you as my friends, none of you should come across such scenarios in your life. None of you. Age of 31, don't expect you to wear artificial limbs and walk. So please choose wisely. You want life or poverty. Okay? Yes. So smoking is slowly but surely. Okay? Next slide. Shall we take a vote now? Yes, please stand up. Your right leg and right hand in front. In the name of God, and my beloved parents, I will promise that I will never consume tobacco in my life. Also, I will try to create awareness about hazards of tobacco. Also, guide the community to quit tobacco. Thank you. Please be seated. Last 5 slides. Next slide. As you have read, some of your friends were telling his friend died at the age of 40 years. It was heart attack, sir? Lung cancer. That is one set. I think only 5 slides, very funny slides. Other than this, we are losing people at the age of, recent I think we read in the newspaper, 2 press reporters, one is from South, one is from North Karnataka, at the age of 29, died because of heart attack. I think if you are aware, the recent corporation, which account you have? Which bank? Huh? Which bank you account you have? In my account balance SBI. If you somebody is aware that one corporation bank manager recently, I think 3 months or 4 months, his age at the age of 32, died due to heart attack. He is having 2 kids, one is 4 years, one is 1 year. Because of the lifestyle habits. Other than this, the next is our food habit and the physical activity what we do. This is the latest Manavana evolution. I think if you read a science book, the last man is not there. Is our modern man with Coca-Cola in his hand with big tummy. Okay. Very dangerous, called as obesity. Next slide. We are always proud. We are advanced in technology. We are advanced. Every time when you want to buy a mobile, you always look slimmer. But you never thought whether I am looking slim or not. You are not at all bothered. So 1990, ನಮ್ಮ ಟಿವಿ ಹೆಂಗಿತ್ತು, ದಪ್ಪ ಇತ್ತು, ನಾವು ಹೆಂಗಿದ್ವಿ, ಫುಲ್ ಮಾಲ್ನರಿಸ್ಟ್ ತಳ್ಳಗಿದ್ವಿ. ಸಿ ಮೈ ಫೋಟೋ ಆಲ್ಸೋ ಎಲ್ಲ ಕ್ಲಾವಿಕ್ಲೆಲ್ಲ ಕಾಣ್ತಾ ಇತ್ತು. ಈಗ ಚೆನ್ನಾಗಿ ಊಟ ಮಾಡ್ಕೊಂಡು ದಪ್ಪ ಆಗಿದ್ವಿ. ಓಕೆ, ನಾವು our abdomen is bigger, our TV is slimmer. Correct alva? So this is I doesn't agree. This is called as development. No, we should also look. Okay, next slide. Where is eyes concentrated on? Sasnur bakery. Correct? ಸಾಯಂಕಾಲ ಹೋದ್ರೆ including me, ನಾನು I am not ಭಾಳ ಆಲೋಚನೆ ಹೇಳ್ತಾ ಇಲ್ಲ. Including me, there is no space
between 6 to 8 o'clock in Sasu bakery. Correct? He never sells other items than cake on New Year Day. I challenge, you can just get a piece of bread on New Year night. Impossible. He is completely closes his shop and only sells cake. ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಂದ್ರ ಮಕ್ಕಳು ಇರ್ಬೋದು ಅಥವಾ ನಿಮ್ಮ ಅಣ್ಣನ ಮಕ್ಕಳು ಇರ್ಬೋದು, ಪ್ಲೀಸ್ ಟೆಲ್ ದೆಮ್, yes they can eat bakery items but they should not live on that. At least per day they should eat one fruit per day. Usually some people recommend at least 2 fruits. One is seasonal fruit, second is regular, that is banana, which is available 365 days. For a seasonal means now we have which fruit? Mango, hannina raja. As of all of you stay in hostel or localites? Hostel. As of now, how many have fruit in your room? Please raise your hands. Right? You are proud. 1, 2, 3, 4, 6. Out of around 50-60 students here, only 78% have one fruit at any given point of time in your rooms. Please eat one fruit per day. It is mandatory for your health. Please convey this message to your toddlers also. Very, very important. Because I ate my first gobi manchuri when I was first PUC student. I was not at all exposed. Okay, I was not. Palak paneer nodirle illa nanu. Till I come to PUC, from the village to the metropolitan city for PU, I never saw a green rasa nodu onthara. I really had a sensation of vomiting. But none maga. That means first gobi manchuri for me in the age of 17 years. My son is now 7 years. He already ate gobi manchuri 4 years back. The first gobi manchuri. So what I am trying to convey here is the period of exposure. So you already exposed 4 years. By the age, he is just my age, that is say 17 years. Already 12 to 13 years of exposure he already had. ನಮ್ಮ age 64 ವರ್ಷ. Think of my son's age because of this nonsense and horrible habits. Okay, please at least eat per day. Next slide. ನಾಲ್ಕು ಸೈಡ್ ಇದೆ. ಹಳ್ಳಿಗಳಲ್ಲಿ ಹೋಗಿ ಊರು ಕೊಡೋದು ಬಿಟ್ರೆ ತಾಯಿ ಭಾರಿ ಖುಷಿ. ನನ್ನ ಮಗ ಅದ್ರ ಬಲ್ಬಿ ಬಿದ್ದಾನ. ನನ್ನ ಮಗ ಹೆಂಗಿದೆ ಅಂತಾರ ಬಲ್ಬೀಮಾ. ದ ಮೋಸ್ಟ್ ವರ್ಸ್ಟ್ ಡಿಸೀಸ್ ಇನ್ ದ ಕರೆಂಟ್ ಮ್ಯಾನ್ಕೈಂಡ್ ಇಸ್ ಚೈಲ್ಡ್ಹುಡ್ ಒಬೆಸಿಟಿ. I can guarantee you will not live more than 30 or 35 years. ನೋಡ ಏನು ತಿಂತ ಇದರಲ್ಲಿ ಬೇರೆ ಸಿಟಿ ಯಾರಿಗೂ ಇದ್ರದ್ದು ಬಸವೇಶ್ವರ ಕನ್ನಡ ಯಾರಿಗೂ ಗೊತ್ತಿಲ್ಲ. ಇವನು ಮ್ಯಾಕ್ಡೊನಾಲ್ಡ್ಸ್ ಮ್ಯಾಕ್ಡಿಕ್ ಎಲ್ಲ ಕರೆಕ್ಟ್ ಗೊತ್ತಿಲ್ಲ, ಲೊಕೇಶನ್ಸ್ ಎಲ್ಲ ಕರೆಕ್ಟ್ ಗೊತ್ತಿಲ್ಲ. ಬಸವೇಶ್ವರ ಕನ್ನಡ ಯಾರಿಗೂ ಗೊತ್ತಿಲ್ಲ. ಆಲ್ರೆಡಿ ಈಟಿಂಗ್ ಫಿಂಗರ್ ಚಿಪ್ಸ್, ಹ್ಯಾವಿಂಗ್ ಕೋಕೋ ಕೋಲಾ, ಅಗೇನ್ ಆರ್ಡರಿಂಗ್ ಸಮಥಿಂಗ್. Okay, worst disease for mankind. Okay, next time. Please don't encourage your kids that they're in your house and yourself don't eat in front of the TV. 2 reasons. One, you don't know what you're eating. Because you're not at all seeing towards the plate. Because I think you read in the physiology, some of the enzymes will secrete based on the thinking what actually you're eating. You how the enzymes will secrete from the brain, from the stomach with the signal from the brain. Number one. Second, you are not aware how much you are eating. So please tell the kids that they are how to eat in front of the TV. Next slide. Next slide. Yes. The previous one. Burger size. They were thinking ಮಾಡ್ತಾರೆ ನಾನು ಕೊಟ್ಟರೆ ಬಾಯಿ ಸೈಜ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ. Because extra cheese, extra everything ಬರ್ತಾ with the burger is extra cheese, extra layer. So God is rethinking. Whenever you want to create a new person, you have to increase the size of the box. Because to accommodate the extra cheese given by the burgers. Okay, next slide. So ಸತ್ತ ಮೇಲೂ ನಾವು 4 ಜನಕ್ಕೆ
ಭಾರ ಹಾಕ್ಬಾರ್ದು ಅನ್ನೋ ಓಕೆ ಇದ್ದಾಗೂ ಸಹಿತ ನಾವು ಭಾಳ ಜನಕ್ಕೆ ತೊಂದರೆ ಕೊಡ್ತೀವಿ. ನಿಮಗೆ ಅನ್ಸುತ್ತಲ್ವಾ, ಯಾವ ನೀವೇ ಹೋಗ್ತೀರ ಬಸ್ನಲ್ಲಿ 2 ಸೀಟಿಂಗ್ ಇರುತ್ತೆ, ಯಾರಾದ್ರೂ ದಪ್ಪದ ಏನು ಗೊತ್ತೀರಿ ನೀವು ಅನ್ಕೋತೀರಲ್ವಾ? ಪ್ಲೀಸ್ ರೆಡ್ಯೂಸ್ ಯುವರ್ ಒಬೆಸಿಟಿ. ಓಕೆ, ನೆಕ್ಸ್ಟ್ ಸ್ಲೈಡ್. Next slide. Please eat. If you want a good health, there are 3 statements. If you want to eat more, eat in the morning. ರಾಜನ ಕನ್ನಡ ಬೆಳಗ್ಗೆ ಊಟ ಮಾಡೋದು ಹೆಂಗೆ ಊಟ ಮಾಡಬೇಕು? ರಾಜನ ಊಟ ಮಾಡಬೇಕು. ಮಧ್ಯಾಹ್ನ ನಾರ್ಮಲ್ ಮ್ಯಾನ್, ರಾತ್ರಿ ಭಿಕ್ಷುಕನಿಗೆ. If you want, especially all boys, if you want V-shaped body, V-shaped body, you should eat 50% of the calories in the morning, 30 in the afternoon, 20 in the night. That is theory. Practical ಈ ಕಡೆ ಇದೆ. ಬೆಳಗ್ಗೆ ಪ್ರೊಫೆಸರ್ ಕ್ಲಾಸ್ ಇಟ್ಟಿರ್ತಾರೆ ಅಥವಾ ಸರ್ ಕ್ಲಾಸ್ ಇಟ್ಟಿರ್ತಾರೆ, ಬೆಳಗ್ಗೆ ಸರ್ ಅರ್ಜೆಂಟ್ ಬೈತಾರಪ್ಪ ಅಂತ ಓಡಿ 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 we skip the breakfast. ಮಧ್ಯಾಹ್ನ ಏನು ಪಡ್ಕೊಂಡು ಊಟ ಮಾಡ್ತೀವಿ. ಪಾರ್ಟಿ ಮಾಡೋದು ಯಾವಾಗ? ಇನ್ಕ್ಲೂಡಿಂಗ್ ಡಾಕ್ಟರ್ ಅರವಿಂದ್, ಪಾರ್ಟಿ ಮಾಡೋದು ಯಾವಾಗ? ರಾತ್ರಿನೇ. That is how your abdomen looks like apple abdomen. Looks like an apple abdomen. It's called a central obesity. Again, most dangerous obesity than a generalized obesity. Remember that. So eat more in the morning, less and less in the. Okay. Next. Please do regular exercises. Okay. I usually say at least 30 minutes walk every day. As soon as we say 30 minutes walk, next slide. They say, sir, we walk a lot. Don't claim this as a walking. Next slide. Don't claim this as a walking. Don't claim this. If you want to walk, next slide, you should, wait, you should sweat while walking. At least we recommend 20 to 30 minutes of brisk walk. Brisk means sweating should come. Okay, we usually recommend people, please carry one dog. Howdalva? I think you are observed in the ring road. People will be walking with a dog. ಏನಾಗುತ್ತೆ? The dog will pull you. ಹೌದಲ್ವಾ? ಓಡ್ತಾ ಇರ್ತದೆ. Actually ಬೇರೆ 4-5 ನಾಯಿ ಸಿಕ್ಬಿಟ್ರೆ ಮುಗಿದೇ ಹೋಯ್ತು. ಅದನ್ನ ಕರ್ಕೊಂಡು ನಿಮ್ಮ ಸಾಧ್ಯ ಯಾವ್ದು ಕರ್ಕೊಂಡು ಬಂದು it will pull. So by default ಏನು ಮಾಡ್ತೀರಾ? You also walk faster. So I advised like this to one of my friends. Actually, he came to me with one more dog. Next slide. Sir, I also brought a dog. Next slide. Give this dog. One more was very smart. Next slide. So the proportion of his body is inversely proportional to size of the dog. So whenever we give advice, don't act too smart. Take it very straight as you are given. Okay, if you act very smart, it will harm for you only. You only. Okay, how many of you see wall clock? Have wall clock in your rooms? Or ಇಲ್ಲ ಇಲ್ಲಿ ಕಾಲೇಜಲ್ಲಿ ಇದೆಯಾ ಸರ್ ವಾಲ್ ಕ್ಲಾಕ್? ವಾಲ್ ಕ್ಲಾಕ್ ನೋಡಿದ್ರೆ ಅಟ್ಲೀಸ್ಟ್ ಹೋಗ್ಲಿ, ಎಲ್ಲ ಸ್ಮಾರ್ಟ್ ವಾಚ್ ಈಗ ಯಾರು ಮುಳ್ಳಿನ ಗೊತ್ತೇ ಇಲ್ಲ. ಹೌ ಮೆನಿ ಇರುತ್ತೆ? ಎಷ್ಟಿರುತ್ತೆ ಮುಳ್ಳು? ಎಷ್ಟಿರುತ್ತೆ ಅದರಲ್ಲಿ? 3 2 3. One is seconds hand, second is minutes hand, third is hours hand. Next slide. ಯಾವ ಹ್ಯಾಂಡ್ ತಪ್ಪಿದೆ ಇದರಲ್ಲಿ? ಯಾಕೆ? It never walks. ಯಾವ ಹ್ಯಾಂಡ್ ತುಂಬಾ ತೆಳಗಿದೆ? ಸೆಕೆಂಡ್ ಹ್ಯಾಂಡ್. ಯಾಕೆ? ಎಷ್ಟು ಬ್ಯೂಟಿಫುಲ್ ಮೆಸೇಜ್ ಇದೆ ವಾಲ್ ಕ್ಲಾಕ್ ಇಂದ. Nobody has thought it. The more you walk, the slimmer you look. So the final message, eat less, walk more, have good habits, live long. Okay? Final slide. Yes. Now surprise. ಅರ್ಥ ಆಯ್ತಾ ಇದು? ಅರ್ಥ ಆಯ್ತಾ? ಯಾರಿಗೆ ಅರ್ಥ ಆಯ್ತು ಕೈ ಎತ್ತಿರಿ ಈ ಸ್ಲೈಡ್. ಯೂಶಲಿ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಪ್ಲಾನ್ ಫಾರ್, ಯಾರು ಟ್ವಿನ್ಸ್ ಅಂತ ಯಾರು ಪ್ಲಾನ್ ಮಾಡ್ತಾರಾ? ಒಂದು ಮಗು ಆದ್ರೆ ಸಾಕಪ್ಪ ಅಂತ ಪ್ಲಾನ್ ಮಾಡ್ತಾರೆ. Sometimes they get twins. So one was planned, one was a
Right. So if you have very good lifestyle habits, you definitely get lot of surprises in your life. That's a good thing for. For example, if I want to become a principal of GADAG Medical College, at least ಒಂದು 55 ವರ್ಷ ಬದುಕಬೇಕಾ? ಹೌದಲ್ವಾ? To live long, I should have healthy life. Okay? Surprises definitely come at your. Okay? Next slide. Yes, your best teacher is your last mistake. If you already done the mistake, correct it and go on. Okay? Thank you. Any doubts? Sir, ಊಟ ಬಿಡ್ತೀರಾ ಇಲ್ಲ? ನಾ ಬಿಟ್ಟು ನನ್ನ ಕೆಲಸ ಮುಗೀತು. ಸರ್ ಬಿಡಬೇಕಷ್ಟೇ. Already it is 2 o'clock. I will not take much time. So I know you are already having craving. Things are good craving. That is a good craving. And I congratulate Karinagan our sir for giving a wonderful talk and motivating you regarding. As you, it takes only few seconds to develop a bad habit, but it takes years together to destroy that habit. And sir has reached your heart and mind. So especially even ಯಶಸ್ವಿನ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತೆ. That actually I attracted regarding that. You should say no to the proposals who is having the habits of smoking and other bad habits. That is a very good message. Because the women can change the society. So good things, especially Women and wives, sir. Yeah, yes, sir. Exchange wife. Change Anything. And I hope you will bring such a wonderful society in the future. Because only for any bad habit, the remedy it is to inculcate a good habits. The good habits inculcation is very, very important. Being you, Ayurveda graduate medical profession, you should motivate others to get rid of from such bad habits and inculcate yoga, pranayama, dhyana, and all the whatever the principles which have been put in the Ayurveda as well the medical science how it says to prevent the such adverse effects of the bad habits. But I want to utilize this. I am to congratulate all of you for very good course of presentation. I really appreciate it. Yes. The rhyming words and Yes, sir. mind blowing. So that eye-catching tagline. Only I told only one. I give a just definition, one thought, and that thought we have made it as a reality. And all of you are really fit for having a great appreciation. I thank you. You are standing. Please stand up. And you all require, please sit down, 2 minutes. You all require the prizes. So that is why we have brought prizes for all of you. And one person from each group should come over and take the madam. Please come. Udesh sir, please come in. So I request group 1 people, that is Abhishek, Aishwarya and Amrita. Anyone should come and take the that is small gift. New So next to group 2, that is Arshia, Avinash and Survey. Anyone of you? Next, Bhagya, Bhumika and Bismillah. Anyone of you? Please pick up. Expert class Chandan, Chetan and Divya. Aishwarya,
They are last students. Okay. Chandan, Chetan and Divya. Harsha, Harshita and Tukaram. Any one of you, please kindly. Fast, make it fast. Vaidehi, Kavita and Pratik. Vaidehi, Kavita and please, any one of you, please come. Mahesh, Mallamma and Mansaji Patil. All of you have presented very well. You may have a hiccups in presenting because of the stage courage, but all put very good. Mahesh, Mallamma and Mansaji Patil. Next group is Mansa, Manjunath and Manjunath X and Manjunath M. Meghana, Muttunjay, Muttanagoda. Meghana, Muttunjay, Muttanagoda. Naveen, Nikita and Pavitra. Naveen, Nikita and Pavitra. Please come, fast. Pawan, Pooja and Pujasri. Please come. Purvi, Prithviraj, Ranjita. I know who come and there. Who really put an effort, no? They will come and the other will escape. I can understand. Then Rashmi, Sagar, KP and Sagar Rathod. Sagar, KP and Sagar Rathod. Samit, Shilpa and Vishal. Shilpa, come. Prithvi, Soumya and Teju. Wife of Veena and Veena yes. Veeraya, Vijayalakshmi and Vikram.